ನನ್ನ ಹೆಸರು ಪ್ರಿಯಾಂಕ. ನಾನು ಒಳಗಡೆ ಪ್ರವೇಶಿಸಿದ ತಕ್ಷಣ ಎದುರಿನ ಗೋಡೆಯ ಮೇಲೆ ಇದ್ದ ಫೋಟೋವನ್ನು ನೋಡಿ ನನ್ನ ಪ್ರಜ್ಞೆ ತಪ್ಪಿ ಹೋದಂತಾಯಿತು. ನಾನು ಮಾಲೀಕರನ್ನು ಪ್ರಶ್ನಿಸಿದೆ, ಇದೆಲ್ಲ ಏನು? ನನ್ನ ಫೋಟೋ ಈ ಕೊಠಡಿಯಲ್ಲಿ ಹೇಗೆ ಬಂತು? ಮತ್ತು ಫೋಟೋದಲ್ಲಿರುವ ಇಷ್ಟೊಂದು ಹುಡುಗಿಯರು ಯಾರು? ಇವರೆಲ್ಲರೂ ಎಲ್ಲಿದ್ದಾರೆ? ಈ ಎಲ್ಲ ಫೋಟೋಗಳ ಮೇಲೆ ಕೆಂಪು ಬಣ್ಣದ ಕ್ರಾಸ್ ಮಾರ್ಕ್ ಮಾಡಲಾಗಿತ್ತು. ಕೇವಲ ನನ್ನ ಫೋಟೋ ಮಾತ್ರ ಇತ್ತು. ದೊಡ್ಡ ಸೈಜ್ನ ಫೋಟೋ ಹಾಕಲಾಗಿತ್ತು, ಆದರೆ ಅದರ ಮೇಲೆ ಯಾವುದೇ ಕ್ರಾಸ್ ಮಾರ್ಕ್ ಇರಲಿಲ್ಲ. ಬಹುಶಃ ನನ್ನ ಪ್ರಾಣ ಈಗ ಅಪಾಯಕ್ಕೆ ಸಿಲುಕಲಿತ್ತು. ನನ್ನ ಮಾಲೀಕರು ನಾನು ಇಂತಹ ಪ್ರಶ್ನೆಗಳನ್ನು ಕೇಳುತ್ತಿರುವುದನ್ನು ನೋಡಿದಾಗ ಅವರು ಕಿರುಚಾಡುತ್ತಾ ಹೇಳಿದರು, ಓಡಿ ಹೋಗು ಇಲ್ಲಿಂದ, ಹೊರಟು ಹೋಗು ಇಲ್ಲಿಂದ, ಮತ್ತು ಎಂದಿಗೂ ಇಲ್ಲಿಗೆ ಬರಬೇಡ. ಒಂದು ವೇಳೆ ನೀನು ಇಲ್ಲಿಗೆ ವಾಪಸ್ ಬರಲು ಪ್ರಯತ್ನಿಸಿದರೂ ನಿನ್ನ ಪರಿಸ್ಥಿತಿ ತುಂಬ ಕೆಟ್ಟದಾಗುತ್ತದೆ. ನನಗೆ ಮಾಲೀಕನ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆ ಮನುಷ್ಯ ಎಂದಿಗೂ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುತ್ತಿರಲಿಲ್ಲ. ಇಂದು ಅವನು ನನ್ನೊಂದಿಗೆ ದೊಡ್ಡ ಧ್ವನಿಯಲ್ಲಿ ಮಾತನಾಡುತ್ತಿದ್ದನು. ನನ್ನ ಮಾಲೀಕನ ಇಂತಹ ರೂಪವನ್ನು ನೋಡಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ನಾನು ಇನ್ನೂ ಹೆಚ್ಚಿನ ಸತ್ಯವನ್ನು ತಿಳಿಯಲು ಪ್ರಯತ್ನಿಸುತ್ತಿದ್ದೆ. ಅಷ್ಟರಲ್ಲೇ ನನ್ನ ಮಾಲೀಕರು ನನ್ನನ್ನು ಹಿಡಿದು ಹೇಳಿದರು. ನಾನು ಬಡ ಕುಟುಂಬಕ್ಕೆ ಸೇರಿದವಳಾಗಿದ್ದೆ. ನಾನು ರಾಮಪುರದ ಹಳೆಯ ಬಡಾವಣೆಯಲ್ಲಿ ವಾಸಿಸುತ್ತಿದ್ದೆ. ಅಲ್ಲಿ ಎಲ್ಲ ಮನೆಗಳು ಕಚ್ಚಾ ಮನೆಗಳಾಗಿದ್ದವು. ನನ್ನ ಕುಟುಂಬವು ಬಡತನದಿಂದ ಕೂಡಿದ ಜೀವನವನ್ನು ನಡೆಸುತ್ತಿತ್ತು. ನನ್ನ ತಂದೆಯವರು ಅನಾರೋಗ್ಯದಿಂದಿದ್ದರು ಮತ್ತು ನನಗಿಂತ ದೊಡ್ಡವರಾದ ಇಬ್ಬರು ಅಕ್ಕಂದಿರ ಜವಾಬ್ದಾರಿ ನನ್ನ ತಲೆಯ ಮೇಲೆ ಬಿದ್ದಿತ್ತು. ನಮಗೆ ಸಹೋದರರಿರಲಿಲ್ಲ. ನನ್ನ ತಾಯಿ ನನ್ನ ಇಬ್ಬರು ಅಕ್ಕಂದಿರನ್ನು ಓದಿಸಿರಲಿಲ್ಲ. ಇಬ್ಬರಿಗೂ ಮನೆಗೆಲಸಗಳನ್ನು ಕಲಿಸಿದ್ದರು. ಆದರೆ ಬದಲಾಗುತ್ತಿರುವ ಸಮಯದೊಂದಿಗೆ ಅವರಿಗೆ ಶಿಕ್ಷಣದ ಮಹತ್ವ ತಿಳಿದಾಗ ಅವರು ನನ್ನ ಅಡ್ಮಿಷನ್ ಸರ್ಕಾರಿ ಶಾಲೆಯಲ್ಲಿ ಮಾಡಿಸಿದ್ದರು. ಏಕೆಂದರೆ ಖಾಸಗಿ ಶಾಲೆಯಲ್ಲಿ ಓದಿಸುವಂತಹ ಆರ್ಥಿಕ ಶಕ್ತಿ ಅವರಿಗಿರಲಿಲ್ಲ. ನನ್ನ ಇಬ್ಬರು ಅಕ್ಕಂದಿರು ಇವತ್ತಿಗೂ ಅನಕ್ಷರಸ್ಥರಾಗಿದ್ದಾರೆ. ಬಡತನ ಮತ್ತು ಅನಕ್ಷರಸ್ಥರಾಗಿದ್ದ ಕಾರಣ ಅವರಿಗೆ ಮದುವೆಯ ಸಂಬಂಧಗಳು ಬರುತ್ತಿರಲಿಲ್ಲ. ಮತ್ತು ಎಲ್ಲರಿಗಿಂತ ದೊಡ್ಡ ಅಕ್ಕ ಪ್ರಿಯಾಳ ವಯಸ್ಸಂತೂ 35 ವರ್ಷ ಆಗಿಬಿಟ್ಟಿತ್ತು. ತಂದೆಯವರು ವೃದ್ಧರಾಗಿದ್ದರು ಮತ್ತು ಎಷ್ಟೊಂದು ಅನಾರೋಗ್ಯ ಪೀಡಿತರಾಗಿದ್ದರೆಂದರೆ ಈಗ ಅವರಿಂದ ಯಾವುದೇ ಕೆಲಸವೂ ಆಗುತ್ತಿರಲಿಲ್ಲ. ಕಳೆದ 3 ವರ್ಷಗಳಿಂದಂತೂ ಅವರು ಸಂಪೂರ್ಣವಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದರು. ನನ್ನ ತಾಯಿಯೇ ಬೇರೆಯವರ ಮನೆಗಳಿಗೆ ಹೋಗಿ ಕೆಲಸ ಮಾಡುತ್ತಿದ್ದರು. ಅದರಿಂದಲೇ ನಮ್ಮ ಮನೆಯ ಸ್ವಲ್ಪ ಮಟ್ಟಿನ ಜೀವನ ಸಾಗುತ್ತಿತ್ತು. PUC ವರೆಗೆ ಓದಿದ ನಂತರ ನಾನು ಕೂಡ ಮನೆಯಲ್ಲೇ ಕುಳಿತಿದ್ದೆ. ನನ್ನ ತಾಯಿ ಹೇಳುತ್ತಿದ್ದರು, ನೀನು ಓದಿಕೊಂಡಿದ್ದೀಯಾ, ಏನಾದರೂ ಕೆಲಸ ಮಾಡು, ಯಾವುದಾದರೂ ಕೆಲಸ ಹುಡುಕು. ಇದರಿಂದ ನಿನ್ನ ತಂದೆಯ ಚಿಕಿತ್ಸೆ ಆಗಬಹುದು ಮತ್ತು ನಿನ್ನ ಅಕ್ಕಂದಿರ ಮದುವೆ ಆಗಬಹುದು. ನನ್ನ ತಾಯಿ ತುಂಬ ಮುಗ್ಧರಾಗಿದ್ದರು. ಅವರಿಗೆ ಅನಿಸುತ್ತಿತ್ತು, ಕೇವಲ ಇಂಟರ್ವರೆಗೆ ಓದಿದ್ದರಿಂದಲೇ ನನಗೆ ಯಾವುದೋ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿಬಿಡುತ್ತದೆ. ಅದರಿಂದ ನಾನು ನನ್ನ ಮನೆಯ ಎಲ್ಲ ಹೊರೆಯನ್ನು ಹೊತ್ತುಕೊಳ್ಳಬಹುದು ಎಂದು ಅಂದುಕೊಂಡಿದ್ದರು. ಆದರೆ ಹಾಗೇನೂ ಇರಲಿಲ್ಲ. ಇವತ್ತಿನ ಕಾಲದಲ್ಲಿ ಡಿಗ್ರಿ ಪಡೆದವರಿಗೆ ಒಳ್ಳೆಯ ಕೆಲಸ ಸಿಗುವುದಿಲ್ಲ. ಇನ್ನು ನನಗೆ ಏನು ಸಿಗುತ್ತದೆ? ಸದ್ಯಕ್ಕಂತೂ ನಾನು ಯಾವ ಶಾಲೆಯಿಂದ ನನ್ನ ಶಿಕ್ಷಣವನ್ನು ಪಡೆದಿದ್ದೇನೋ ನಾನು ಅಲ್ಲಿ ಶಿಕ್ಷಕಿಯ ಕೆಲಸವನ್ನು ಮಾಡುತ್ತಿದ್ದೆ. ಅಲ್ಲಿಂದ ನನಗೆ ಸಿಗುತ್ತಿದ್ದ ಹಣದಿಂದಲೇ ನಮ್ಮ ಮನೆಯ ಖರ್ಚುಗಳು ಸಾಗುತ್ತಿದ್ದವು. ನನ್ನ ಇಬ್ಬರು ಅಕ್ಕಂದಿರ ಮದುವೆ ಆಗಲಿ ಎಂದು ನಾನು ಬಯಸುತ್ತಿದ್ದೆ. ಇವತ್ತಿನ ಕಾಲದಲ್ಲಿ ಜನರಿಗೆ ಕಡಿಮೆ ವಯಸ್ಸಿನ ಸೊಸೆ ಬೇಕು, ಸೀದಾಸಾದಾ ಸರಳವಾಗಿರುವ ಸೊಸೆ ಬೇಕು, ಮನೆಯ ಎಲ್ಲ ಕೆಲಸ ಮಾಡುವ ಸೊಸೆ ಬೇಕು ಮತ್ತು ಓದಿಕೊಂಡಿರುವ ಸೊಸೆ ಬೇಕು, ಹಾಗೂ ತುಂಬ ವರದಕ್ಷಿಣೆಯನ್ನು ತರುವ ಶ್ರೀಮಂತ ಕುಟುಂಬದ ಮಗಳು ಬೇಕು. ನನ್ನ ಅಕ್ಕಂದಿರಲ್ಲಿ ಇವೆಲ್ಲವುಗಳಲ್ಲಿ ಯಾವುದೇ ಒಂದು ಕ್ವಾಲಿಟಿಯೂ ಇರಲಿಲ್ಲ. ಅದಕ್ಕಾಗಿಯೇ ಅವರ ಸಂಬಂಧಗಳು ಕುದುರುವುದರಲ್ಲಿ ತುಂಬ ತೊಂದರೆಗಳು ಬರುತ್ತಿದ್ದವು. ನನಗೆ ನನ್ನ ಅಕ್ಕಂದಿರ ಮುಗ್ಧ ಮುಖವನ್ನು ನೋಡಿ ತುಂಬ ಬೇಸರವಾಗುತ್ತಿತ್ತು ಮತ್ತು ನಾನು ನನ್ನ ತಾಯಿಯ ನಿರೀಕ್ಷೆಗೆ ತಕ್ಕಂತೆ ನಡೆದುಕೊಳ್ಳಬೇಕೆಂದು ಯೋಚಿಸಿದ್ದೆ. ಓದಿಕೊಂಡವರು ತುಂಬ ವಿಷಯಗಳನ್ನು ನಿಭಾಯಿಸಬಲ್ಲರು ಎಂದು ಅವರು ಅರಿತಿದ್ದರು. ಅದಕ್ಕಾಗಿಯೇ ಅವರು ನನಗೆ ಸ್ವಲ್ಪ ಮಟ್ಟಿನ ಶಿಕ್ಷಣವನ್ನು ಕೊಡಿಸಿದ್ದರು. ನಮ್ಮ ಮನೆಯ ಪರಿಸ್ಥಿತಿ ಎಷ್ಟೊಂದು ಕೆಟ್ಟು ಹೋಗಿತ್ತೆಂದರೆ ಉಸಿರಾಡುವುದು ಸಹ ಕಷ್ಟವೆನಿಸುತ್ತಿತ್ತು. ನಾನು ಅಪ್ಪ ಅಮ್ಮನ ಬಳಿ ಹೇಳುತ್ತಿದ್ದೆ, ನೀವು ಚಿಂತೆ ಮಾಡಬೇಡಿ, ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡುತ್ತೇನೆ. ನಾನು ಯಾವುದಾದರೂ ಹೆಚ್ಚು ಹಣ ಸಿಗುವಂತಹ ಒಳ್ಳೆಯ ಮತ್ತು ಬೇರೆ ಕೆಲಸವನ್ನು ಹುಡುಕುತ್ತೇನೆ. ನಾನು ಧೈರ್ಯ ಕಳೆದುಕೊಳ್ಳುವುದಿಲ್ಲ. ಮತ್ತು ನನ್ನ ಇಬ್ಬರು ಅಕ್ಕಂದಿರಿಗೂ ಹೇಳುತ್ತಿದ್ದೆ, ಒಂದು ದಿನ ನಮ್ಮ ಜೀವನ ಖಂಡಿತ ಬದಲಾಗುತ್ತದೆ. ನಿಮ್ಮಿಬ್ಬರ ಮದುವೆಯೂ ಒಳ್ಳೆಯ ಮನೆಯಲ್ಲಿ ಆಗುತ್ತದೆ ಎಂದು ಭರವಸೆ ನೀಡುತ್ತಿದ್ದೆ. ದೊಡ್ಡ ಅಕ್ಕ ಪ್ರಜ್ಞಾ ಹೇಳುತ್ತಿದ್ದಳು, ನಿನ್ನ ಆಲೋಚನೆ ತುಂಬ ಒಳ್ಳೆಯದಾಗಿದೆ. ನೀನು ಇತರರಿಗೆ ಒಳ್ಳೆಯದನ್ನು ಬಯಸುತ್ತೀಯಾ? ಆ ದೇವರು ಯಾವಾಗಲೂ ನಿನಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ನನ್ನ ತಂದೆಯವರ ಕೆಮ್ಮು ಕೂಡ ಹೆಚ್ಚಾಗುತ್ತಲೇ ಇತ್ತು. ಅರ್ಧಕ್ಕಿಂತ ಹೆಚ್ಚು ಹಣ ಅವರ ಚಿಕಿತ್ಸೆಗೆ ಖರ್ಚಾಗಿ ಹೋಗುತ್ತಿತ್ತು. ಅಮ್ಮನಿಗೆ ಬರುತ್ತಿದ್ದ ಅಲ್ಪ ಸ್ವಲ್ಪ ಹಣದಲ್ಲಿ ಮನೆಯ ಸ್ವಲ್ಪ ಮಟ್ಟಿನ ರೇಷನ್ ಬರುತ್ತಿತ್ತು ಅಷ್ಟೇ. ತಂದೆಯವರ ಮುಖ ಬಿಳಿಚಿಕೊಂಡಿತ್ತು ಮತ್ತು ಕಣ್ಣುಗಳು ಒಳಗಡೆ ಕುಸಿದಿದ್ದವು. ತಂದೆಯವರು ಹೇಳುತ್ತಿದ್ದರು,
ಮಗಳೇ, ನೀನೊಬ್ಬಳೇ ಏನೇನು ಮಾಡುತ್ತೀಯಾ? ನನಗಂತೂ ಈಗ ಧೈರ್ಯವೇ ಉಡುಗಿ ಹೋಗಿದೆ. ನೀನು ದಿನವಿಡೀ ಮಕ್ಕಳಿಗೆ ಪಾಠ ಮಾಡುತ್ತೀಯಾ, ಶಾಲೆಯಿಂದ ಬಂದ ನಂತರ ಟ್ಯೂಷನ್ ಹೇಳಿಕೊಡುತ್ತೀಯಾ, ಆದರೂ ಮನೆಯ ಖರ್ಚುಗಳು ಪೂರ್ಣಗೊಳ್ಳುತ್ತಿಲ್ಲ. ನನಗೆ ನಿಮ್ಮ 3 ಅಕ್ಕ ತಂಗಿಯರ ಬಗ್ಗೆ ತುಂಬ ಚಿಂತೆ ಆಗುತ್ತಿದೆ. ನನ್ನ 3 ಹೆಣ್ಣು ಮಕ್ಕಳು ಮದುವೆಯ ವಯಸ್ಸಿಗೆ ಬಂದು ಕುಳಿತಿದ್ದಾರೆ ಮತ್ತು ನಾನು ಹಾಸಿಗೆ ಹಿಡಿದಿದ್ದೇನೆ. ನನಗೆ ನನ್ನ ಮೇಲೆ ಬೇಸರವಾಗುತ್ತದೆ. ತಂದೆಯವರು ನಿರಾಶೆಯಿಂದ ನನ್ನ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಅಸಹಾಯಕತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವರು ಕೆಮ್ಮುತ್ತಾ ಬಟ್ಟೆಯನ್ನು ಬಾಯಿಗೆ ಅಡ್ಡ ಹಿಡಿದುಕೊಂಡರು. ನಾನು ಹೇಳಿದೆ, ಅಪ್ಪ, ನೀವು ಚಿಂತೆ ಮಾಡಬೇಡಿ. ನಾನು ನಾಳೆಯಿಂದಲೇ ಯಾವುದಾದರೂ ಒಳ್ಳೆಯ ಶಾಲೆಯಲ್ಲಿ ಕೆಲಸವನ್ನು ನೋಡುತ್ತೇನೆ. ಭಗವಂತ ಯಾವುದಾದರೂ ಒಂದು ದಾರಿಯನ್ನು ತೋರಿಸಿಯೇ ತೋರಿಸುತ್ತಾನೆ. ನೀವು ಔಷಧಿಯನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಿ, ನಾನು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದೆ ಮತ್ತು ಅವರ ತಲೆದಿಂಬಿನ ಬಳಿ ಇದ್ದ ಖಾಲಿ ಔಷಧಿಯ ಸೀಸೆಯನ್ನು ಮುಷ್ಟಿಯಲ್ಲಿ ಒತ್ತಿ ಹಿಡಿದುಕೊಂಡೆ. ಒಳಗಿನಿಂದ ನಾನು ಸ್ವತಃ ತುಂಬ ಹೆದರಿದ್ದೆ ಮತ್ತು ನನಗೆ ನನ್ನ ಭವಿಷ್ಯದ ಯಾವುದೇ ದಾರಿ ಕಾಣಿಸುತ್ತಿರಲಿಲ್ಲ. ನನ್ನ 2 ಅಕ್ಕಂದಿರಿಗೂ ಏನೂ ಬರುತ್ತಿರಲಿಲ್ಲ ಮತ್ತು ಅವರಿಬ್ಬರು ಎಷ್ಟೊಂದು ಸರಳವಾಗಿದ್ದರೆಂದರೆ ಅವರು ಮನೆಯಿಂದ ಹೊರಗೆ ಬಂದು ಯಾವುದೇ ಕೆಲಸವನ್ನು ಮಾಡುವಂತಹ ಯೋಗ್ಯತೆಯನ್ನು ಹೊಂದಿರಲಿಲ್ಲ. ಯಾರು ಬೇಕಾದರೂ ಅವರನ್ನು ಸುಲಭವಾಗಿ ಮೂರ್ಖರನ್ನಾಗಿಸಬಹುದಿತ್ತು. ನನಗೆ ತುಂಬ ಕಷ್ಟಗಳನ್ನು ಎದುರಿಸಿದ ನಂತರ ಶಾಲೆಯಲ್ಲಿ ಕೆಲಸ ಸಿಕ್ಕಿತು. ನನ್ನ ಇಡೀ ದಿನ ಮಕ್ಕಳಿಗೆ ಪಾಠ ಮಾಡುವುದರಲ್ಲೇ ಕಳೆಯುತ್ತಿತ್ತು. ನಾನು ಪ್ರತ್ಯೇಕವಾಗಿ ಹಲವು ಮನೆಗಳಲ್ಲಿ ಟ್ಯೂಷನ್ ಕೂಡ ಒಪ್ಪಿಕೊಂಡಿದ್ದೆ. ಅವು ನನ್ನ ಮನೆಯಿಂದ ತುಂಬ ದೂರದಲ್ಲಿದ್ದವು. ಆದರೂ ನಾನು ಹೆಚ್ಚಾಗಿ ನಡೆದುಕೊಂಡೇ ಹೋಗಿ ಬಾಡಿಗೆ ಹಣವನ್ನು ಉಳಿಸುತ್ತಿದ್ದೆ. ದಿನವಿಡೀ ಕಷ್ಟಪಟ್ಟ ನಂತರ ಪ್ರತಿ ತಿಂಗಳು ನನಗೆ ಸಿಗುತ್ತಿದ್ದ ಹಣವನ್ನು ತಂದು ನಾನು ನನ್ನ ತಾಯಿಯ ಕೈಯಲ್ಲಿ ಇಡುತ್ತಿದ್ದೆ. ಇವತ್ತು ಕೂಡ ನಾನು ಒಂದು ಸಣ್ಣ ಮಗುವಿನ ಮನೆಗೆ ನನ್ನ ಮನೆಯಿಂದ ಸಾಕಷ್ಟು ದೂರ ಟ್ಯೂಷನ್ ಹೇಳಿಕೊಡಲು ಹೋಗಿದ್ದೆ. ಆದರೆ ನಾನು ತುಂಬ ಚಿಂತಿತಳಾಗಿದ್ದೆ. ನಾನು ಯಾವ ಮಗುವಿಗೆ ಪಾಠ ಮಾಡುತ್ತಿದ್ದೇನೋ ಆ ಮಗುವಿನ ತಾಯಿ ನನ್ನನ್ನು ಇಂತಹ ಚಿಂತಾಕ್ರಾಂತ ಸ್ಥಿತಿಯಲ್ಲಿ ನೋಡಿ ಹೇಳತೊಡಗಿದರು, ಏನಾಗಿದೆ ಮೇಡಮ್, ಇವತ್ತು ತುಂಬ ಚಿಂತೆಯಲ್ಲಿದ್ದಂತೆ ಕಾಣುತ್ತಿದ್ದೀರಾ? ಹಾಗಂತ ನಾನು ಅವರಿಗೆ ನನ್ನ ಕೌಟುಂಬಿಕ ತೊಂದರೆಗಳನ್ನು ಹೇಳಲು ಬಯಸುತ್ತಿರಲಿಲ್ಲ. ಆದರೆ ಅವರು ನನ್ನ ತೊಂದರೆಯ ಕಾರಣವನ್ನು ಕೇಳಿದಾಗ ನಾನು ಎಷ್ಟು ಕಷ್ಟದಲ್ಲಿದ್ದೇನೆ ಎಂದು ಅವರಿಗೆ ತಿಳಿಸಿಬಿಟ್ಟೆ. ನಾನು ಯಾವುದಾದರೂ ಒಳ್ಳೆಯ ಕೆಲಸ ಮಾಡಲಿ, ಇದರಿಂದ ನನ್ನ 2 ಅಕ್ಕಂದಿರ ಮದುವೆಯಾಗಲಿ ಮತ್ತು ತದನಂತರ ನನ್ನ ಸ್ವಂತ ಮದುವೆಯೂ ಆಗಲಿ ಎಂದು ಅಮ್ಮ ಬಯಸುತ್ತಾರೆ. ನನಗೆ ಹೆಚ್ಚು ಸಂಬಳ ಸಿಗುವಂತಹ ಯಾವುದಾದರೂ ಬೇರೆ ಕೆಲಸದ ಅಗತ್ಯವಿದೆ. ಮನೆಯ ಖರ್ಚುಗಳು ಮುಗಿದ ನಂತರ ಸ್ವಲ್ಪ ಹಣ ನನ್ನ ಅಕ್ಕಂದಿರ ವರದಕ್ಷಿಣೆಗಾಗಿ ಉಳಿಯುವಂತಾಗಬೇಕು, ಅವರು ಹೇಳಿದರು. ಹೌದಾ, ಹಾಗಾದರೆ ಈ ವಿಷಯವೇ? ಅವರು ನನಗೆ ತಮ್ಮ ಸಹೋದರನ ಬಗ್ಗೆ ತಿಳಿಸಿದರು ಮತ್ತು ಹೇಳತೊಡಗಿದರು, ನನ್ನ ಸಹೋದರ ಇದುವರೆಗೆ ಸಾಕಷ್ಟು ಜನರಿಗೆ ಕೆಲಸ ಕೊಡಿಸಿದ್ದಾನೆ. ನೀನು ಬಯಸಿದರೆ ನಾನು ನಿನಗಾಗಿ ಅವನೊಂದಿಗೆ ಮಾತನಾಡಬಲ್ಲೆ. ನಾನು ಹೇಳಿದೆ, ನಾನು ನಿಮಗೆ ತುಂಬ ಕೃತಜ್ಞಳಾಗಿರುತ್ತೇನೆ. ನೀವು ಪ್ಲೀಸ್ ನನಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಅಥವಾ ಅಡ್ರೆಸ್ ಕೊಡಿ, ನಾನು ಅವರೊಂದಿಗೆ ಮಾತನಾಡುತ್ತೇನೆ. ಮರುದಿನ ನಾನು ಅವರು ನೀಡಿದ ಅಡ್ರೆಸ್ನಲ್ಲಿ ಅವರ ಸಹೋದರನ ಬಳಿ ಹೋಗಿದ್ದೆ. ಅವನ ಹೆಸರು ರವೀಂದ್ರ. ಅವನು ನನ್ನನ್ನು ಕೇಳಿದನು, ನಿನಗೆ ಎಂತಹ ಕೆಲಸ ಬೇಕು? ನಾನು ಹೇಳಿದೆ, ಎಂತಹ ಕೆಲಸವಾದರೂ ಸರಿ, ನಾನು ಇಂಟರ್ವರೆಗೆ ಓದಿದ್ದೇನೆ. ನಾನು ಓವರ್ ಟೈಮ್ ಕೆಲಸ ಮಾಡಲು ಕೂಡ ಸಿದ್ಧಳಾಗಿದ್ದೇನೆ. ನನಗೆ ಹೆಚ್ಚು ಹಣದ ಅಗತ್ಯವಿದೆ. ಅವನು ಹೇಳಿದನು, ರಾಮಪುರದಲ್ಲಿ ಅಥವಾ ಇಂಡಿಯಾದಲ್ಲಿ ಇಂತಹ ಯಾವುದೇ ಕೆಲಸವಿಲ್ಲ. ನಾನು ಹೆಚ್ಚಾಗಿ ಬೇರೆ ದೇಶಗಳಿಗೂ ಜನರನ್ನು ಕೆಲಸ ಮಾಡಲು ಕಳುಹಿಸಿದ್ದೇನೆ ಮತ್ತು ಅವರೆಲ್ಲರೂ ಒಳ್ಳೆಯ ಬಿಸ್ನೆಸ್ನಿಂದ ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ನೀನು ಬಯಸಿದರೆ ನನ್ನೊಂದಿಗೆ ಲಂಡನ್ಗೆ ನಡಿ, ನಾನು ನಿನ್ನ ವೀಸಾ ಮಾಡಿಸುತ್ತೇನೆ. ಅಲ್ಲಿ ಹೋದರೆ ನಿನ್ನ ಅದೃಷ್ಟವೇ ಬದಲಾಗಿ ಹೋಗುತ್ತದೆ. ನಾನು ಹೇಳಿದೆ, ಆದರೆ ನಾನು ಒಬ್ಬ ಯುವತಿ, ಲಂಡನ್ನಲ್ಲಿ ಹೇಗೆ ಕೆಲಸ ಮಾಡಲಿ? ನನ್ನ ತಾಯಿ ತಂದೆ ನನ್ನನ್ನು ಎಂದಿಗೂ ಅಲ್ಲಿಗೆ ಕಳುಹಿಸುವುದಿಲ್ಲ. ಅವನು ಹೇಳಿದನು, ನೀನು ನಿನ್ನ ತಾಯಿ ತಂದೆಯನ್ನು ಅಲ್ಲಿಗೆ ಹೋಗಲು ಒಪ್ಪಿಸಬೇಕು. ನಿನ್ನಂತೆ ಎಷ್ಟೋ ಹುಡುಗಿಯರು ವಿದೇಶಕ್ಕೆ ಹೋಗಿದ್ದಾರೆ ಮತ್ತು ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡು ವಾಪಸ್ ಬಂದಿದ್ದಾರೆ ಮತ್ತು ಇವತ್ತು ಇಲ್ಲಿ ಬಂದು ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ನೋಡು, ನಿನ್ನ ಬಳಿ ತುಂಬ ಒಳ್ಳೆಯ ಆಫರ್ ಇದೆ, ನಿನ್ನ ಅದೃಷ್ಟ ಬದಲಾಗಬಹುದು. ನಾನು ಹೇಳಿದೆ, ನಿಮ್ಮ ಮಾತು ಸರಿ, ಆದರೆ ನನ್ನ ಬಳಿ ಪಾಸ್ಪೋರ್ಟ್ ಮಾಡಿಸಲು ಸಹ ಹಣವಿಲ್ಲ. ಇನ್ನು ವೀಸಾ ಮಾಡಿಸಲು ಸಾವಿರಾರು ರೂಪಾಯಿಗಳನ್ನು ಎಲ್ಲಿಂದ ತರಲಿ? ನಮಗೆ ದಿನನಿತ್ಯದ ಜೀವನ ಸಾಗಿಸುವುದೇ ಕಷ್ಟವಾಗಿದೆ. ನಾನು ನೈಜ ಸ್ಥಿತಿಯನ್ನು ಅವನ ಮುಂದೆ ಇಟ್ಟಿದ್ದೆ. ಅವನು ಸ್ವಲ್ಪ ಮುಗುಳ್ನಕ್ಕನು. ನಂತರ ಹೇಳತೊಡಗಿದನು, ನೀವು ಚಿಂತೆ ಮಾಡಬೇಡಿ. ಜನರಿಗೆ ಕೆಲಸ ಕೊಡಿಸುವ ಕೆಲಸವನ್ನು ನಾನು ಕೆಲವು ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದೇನೆ. ನಾನು ನಿನ್ನ ಕಷ್ಟವನ್ನು ಕ್ಷಣ ಮಾತ್ರದಲ್ಲಿ ಸುಲಭ ಮಾಡುತ್ತೇನೆ. ನಾನು ನಿನ್ನ ವೀಸಾ ಮತ್ತು ಟಿಕೆಟ್ನ ಹಣವನ್ನು ಭರಿಸುತ್ತೇನೆ. ನೀನು ಅಲ್ಲಿಗೆ ಹೋಗಿ ಹಣ ಸಂಪಾದಿಸಿ ನನ್ನ ಋಣವನ್ನು ತೀರಿಸಿಬಿಡು. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಏಕೆಂದರೆ ನನಗೆ ನನ್ನ ಸಹೋದರಿ ನಿನ್ನ ಬಗ್ಗೆ ತಿಳಿಸಿದ್ದಳು ಮತ್ತು ನನ್ನ ಸಹೋದರಿ ಹೇಳಿದ್ದರಿಂದಲೇ ನಾನು ನಿನಗೆ ಸಹಾಯ ಮಾಡಲು ಸಿದ್ಧನಾಗಿದ್ದೇನೆ. ರವೀಂದ್ರ ತುಂಬ ಸಹಾನುಭೂತಿಯಿಂದ ನನ್ನೊಂದಿಗೆ ಮಾತನಾಡಿದ್ದನು.
ನನಗೆ ಕತ್ತಲಿನಲ್ಲಿ ಬೆಳಕಿನ ದೊಡ್ಡ ಕಿರಣ ಸಿಕ್ಕಂತಾಯಿತು. ನಾನು ಅವನನ್ನು ಒಬ್ಬ ದೇವದೂತನೆಂದು ಭಾವಿಸಿದೆ ಮತ್ತು ಹೇಳಿದೆ, ನಾನು ನಿಮ್ಮ ಈ ಉಪಕಾರವನ್ನು ಇಡೀ ಜೀವನದಲ್ಲಿ ಮರೆಯುವುದಿಲ್ಲ ರವೀಂದ್ರ ಅಣ್ಣ. ನಾನು ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮ ಹಣವನ್ನು ತೀರಿಸಿಬಿಡುತ್ತೇನೆ. ಇದು ನಿಮಗೆ ನನ್ನ ವಾಗ್ದಾನ. ನಾನು ಭಾವೋದ್ವೇಗಕ್ಕೆ ಒಳಗಾಗಿ ಹೇಳಿದ್ದೆ, ಏಕೆಂದರೆ ನನ್ನ ಕಣ್ಣುಗಳಲ್ಲಿ ಭರವಸೆಯ ಹೊಳಪು ಬಂದಿತ್ತು. ಹೊರಗೆ ಹೋದ ನಂತರ ನಾನು ಸಂಪಾದಿಸಿ ಅವನ ಹಣವನ್ನು ತೀರಿಸಬೇಕೆಂದು ಮಾತು ನಿಗದಿಯಾಗಿತ್ತು. ನಾನು ಮನೆಗೆ ಹೋಗಿ ಈ ಸುದ್ದಿಯನ್ನು ತಿಳಿಸಿದಾಗ ನನ್ನ ತಾಯಿ ತಂದೆಯರು ಬೇಸರದಿಂದ ಕುಸಿದು ಹೋದರು. ಅವರು ಹೇಳಿದರು, ಮಗಳೇ, ನೀನು ಹೆಣ್ಣು ಮಗಳು. ಒಂದು ವೇಳೆ ನೀನು ಹುಡುಗನಾಗಿದ್ದಿದ್ದರೆ ನಾವು ಯಾವುದೇ ಹಿಂಜರಿಕೆ ಇಲ್ಲದೆ ನಿನ್ನನ್ನು ಹೊರಗೆ ಕಳುಹಿಸುತ್ತಿದ್ದೆವು. ನಾವು ಬಡವರು, ನಮಗೆ ಗೌರವ ಎಲ್ಲಕ್ಕಿಂತ ಹೆಚ್ಚು ಮುಖ್ಯವಾಗಿರುತ್ತದೆ. ನಾನು ಹೇಳಿದೆ, ಅಮ್ಮ, ನೀವು ನನ್ನನ್ನು ನಂಬಿ. ನಾನು ನಿಮ್ಮ ನಂಬಿಕೆಯನ್ನು ಎಂದಿಗೂ ಮುರಿಯಲು ಬಿಡುವುದಿಲ್ಲ. ಮತ್ತು ನಿಮ್ಮ ಮಗಳು ಹೇಗೆ ಹೋಗುತ್ತಿದ್ದಾಳೋ ಹಾಗೆಯೇ ವಾಪಸ್ ಕೂಡ ಬರುತ್ತಾಳೆ. ನಮ್ಮ ಜೀವನ ಬದಲಾಗಿ ಹೋಗುತ್ತದೆ. ರವೀಂದ್ರಣ್ಣ ತುಂಬ ಒಳ್ಳೆಯ ಮನುಷ್ಯ. ಅವರು ನನಗೆ ಭರವಸೆ ನೀಡಿದ್ದಾರೆ. ಅವರು ನನ್ನನ್ನು ಲಂಡನ್ಗೆ ಸ್ವತಃ ತಮ್ಮೊಂದಿಗೆ ಕರೆದೊಯ್ಯುತ್ತಾರೆ ಮತ್ತು ಅಲ್ಲಿ ಹೋಗಿ ಒಳ್ಳೆಯ ಕೆಲಸ ಕೊಡಿಸುತ್ತಾರೆ. ಅವರ ಹೇಳಿಕೆಯ ಪ್ರಕಾರ ನನ್ನ ಮತ್ತು ನನ್ನ ಕುಟುಂಬದ ಭವಿಷ್ಯ ಬದಲಾಗಿ ಹೋಗುತ್ತದೆ. ಪ್ಲೀಸ್ ಅಮ್ಮ, ನನ್ನನ್ನು ಹೋಗಲು ಬಿಡು. ಅಪ್ಪ, ಪ್ಲೀಸ್ ನನ್ನನ್ನು ಹೋಗಲು ಬಿಡಿ. ನನ್ನ ತಾಯಿ ತಂದೆ ನನ್ನ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ. ನನ್ನ ಇಬ್ಬರು ಅಕ್ಕಂದಿರ ಕಣ್ಣುಗಳಲ್ಲಿ ಕಣ್ಣೀರಿತ್ತು. ನನ್ನ ಕಿರಿಯ ಅಕ್ಕ ಆಶಾ ನನ್ನ ಹತ್ತಿರ ಬಂದಳು ಮತ್ತು ಹೇಳತೊಡಗಿದಳು, ಪ್ರಿಯಾಂಕಾ, ನೀನು ತುಂಬ ಒಳ್ಳೆಯವಳು. ನೀನು ನಮ್ಮೆಲ್ಲರ ಬಗ್ಗೆ ಎಷ್ಟೊಂದು ಯೋಚಿಸುತ್ತೀಯಾ? ಸದ್ಯಕ್ಕಂತೂ ನನ್ನ ಮನೆಯವರು ನನಗೆ ಹೋಗಲು ಅನುಮತಿಯನ್ನಂತೂ ನೀಡಿದ್ದರು. ಕೆಲವೇ ದಿನಗಳಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಸಿದ್ಧ ಆಗಿ ಹೋದವು. ನನ್ನ ತಾಯಿ ಅಳುತ್ತಾ ನನಗೆ ಆಶೀರ್ವಾದ ಮಾಡಿದ್ದರು. ನನ್ನ ಅಕ್ಕಂದಿರು ಸಹ ಕಣ್ಣೀರಿನೊಂದಿಗೆ ನನ್ನನ್ನು ಬೀಳ್ಕೊಟ್ಟಿದ್ದರು ಮತ್ತು ಅಪ್ಪ ಪದೇ ಪದೇ ಇದನ್ನೇ ಹೇಳುತ್ತಿದ್ದರು, ನಿನ್ನ ಜಾಗ್ರತೆ ವಹಿಸು. ನಾನು ಒಂದು ಹೊಸ ಭವಿಷ್ಯದ ಭರವಸೆಯನ್ನು ಹೊತ್ತು ವಿಮಾನದಲ್ಲಿ ಕುಳಿತುಕೊಂಡಿದ್ದೆ. ನಾನು ಲಂಡನ್ ತಲುಪಿದ ತಕ್ಷಣವೇ ನೈಜತೆಯು ನನ್ನ ಕನಸುಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಇಲ್ಲಿಯೂ ಕೂಡ ಕೆಲಸ ಸಿಗುವುದು ತುಂಬ ಕಷ್ಟಕರವಾಗಿತ್ತು. ಯಾವ ರವೀಂದ್ರ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದನೋ ಅವನು ಲಂಡನ್ನ ಭೂಮಿಯ ಮೇಲೆ ಕಾಲಿಡುತ್ತಿದ್ದಂತೆಯೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದನು. ಅವನು ನನಗೆ ಹೇಳಿದನು, ನೋಡು ಹುಡುಗಿ, ನನ್ನ ಕೆಲಸ ನಿನ್ನನ್ನು ಇಲ್ಲಿಯವರೆಗೆ ಕರೆತರುವುದಾಗಿತ್ತು. ಈಗ ನಾನು ನಿನ್ನ ಮೇಲೆ ಖರ್ಚು ಮಾಡಿದ ನನ್ನ 60,000 ನನಗೆ ಪ್ರತಿ ತಿಂಗಳು ಕಂತುಗಳ ರೂಪದಲ್ಲಿ ಬೇಕು. ನಿನ್ನ ಪಾಸ್ಪೋರ್ಟ್ ನನ್ನ ವಶಕ್ಕೆ ಕೊಡು. ನಾನು ಹೇಳಿದೆ, ಇದೇನು ಮಾಡುತ್ತಿದ್ದೀರಾ ನೀವು? ನೀವಂತೂ ನನಗೆ ಇಲ್ಲಿ ಒಳ್ಳೆಯ ಕೆಲಸ ಕೊಡಿಸುವುದಾಗಿ ಹೇಳಿದ್ರಲ್ಲ. ಅವನು ಹೇಳಿದನು, ತಲೆಹರಟೆ ಮಾಡಬೇಡ, ನಿನ್ನ ಪಾಸ್ಪೋರ್ಟ್ ಹೊರಗೆ ತೆಗಿ. ಯಾವ ರವೀಂದ್ರನ ವರ್ತನೆ ನನ್ನೊಂದಿಗೆ ತುಂಬ ಒಳ್ಳೆಯದಾಗಿ ಮತ್ತು ಮೃದುವಾಗಿತ್ತೋ ಅವನು ಈಗ ದಿಢೀರನೆ ಕ್ರೂರಿಯಾಗಿ ಹೋಗಿದ್ದನು. ಅವನು ನನಗೆ ವಾರ್ನಿಂಗ್ ನೀಡುತ್ತಿದ್ದನು, ನನ್ನ ಹಣವನ್ನು ಖಂಡಿತವಾಗಿ ಹಿಂತಿರುಗಿಸು, ಇಲ್ಲದಿದ್ದರೆ ನಾನು ನಿನ್ನನ್ನು ಇಲ್ಲಿಂದ ಹೋಗಲು ಬಿಡುವುದಿಲ್ಲ. ಅವನು ಪಾಸ್ಪೋರ್ಟ್ ಪಡೆಯಲು ಕೈ ಮುಂದೆ ಚಾಚಿದ್ದನು. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತ್ತು. ನಾನು ಹೇಳಿದೆ, ರವೀಂದ್ರಣ್ಣ, ನಾನು ಇನ್ನೂ ಕೆಲಸ ಮಾಡುವುದನ್ನು ಸಹ ಶುರು ಮಾಡಿಲ್ಲ. ನನಗೆ ಸ್ವಲ್ಪ ಸಮಯವನ್ನಂತೂ ಕೊಡಿ. ಇದರಿಂದ ನಾನು ಕೆಲಸ ಹುಡುಕಿಕೊಳ್ಳಬಲ್ಲೆ ಮತ್ತು ಪಾಸ್ಪೋರ್ಟ್ ಅಂತೂ ನನ್ನ ಗುರುತಾಗಿದೆ. ನಾನು ನನ್ನ ಹಣೆ ಮೇಲಿನ ಆತಂಕದ ಬೆವರನ್ನು ಒರೆಸಿಕೊಳ್ಳುತ್ತಿದ್ದೆ. ನನಗೆ ತುಂಬ ಭಯವಾಗುತ್ತಿತ್ತು. ಇದು ಅಪರಿಚಿತ ದೇಶವಾಗಿತ್ತು. ನಾನು ಎಂದಿಗೂ ಬೇರೆ ನಗರಕ್ಕೂ ಹೋಗಿರಲಿಲ್ಲ. ಆದರೆ ಇಲ್ಲಿ 7 ಸಮುದ್ರದಾಚೆಯ ಈ ಅಪರಿಚಿತ ದೇಶಕ್ಕೆ ಬಂದು ನನಗೆ ಇಷ್ಟೊಂದು ದೊಡ್ಡ ವಂಚನೆ ಆಗಿರುವುದು ನನ್ನ ಹೃದಯವನ್ನು ನೋಯಿಸುತ್ತಿತ್ತು. ಆದರೆ ನಾನು ಇನ್ನೂ ಧೈರ್ಯ ಕಳೆದುಕೊಂಡಿರಲಿಲ್ಲ. ನಾನು ಸಮಾಧಾನದಿಂದ ಕೆಲಸ ಮಾಡಿದೆ. ನಾನು ನನ್ನ ಬ್ಯಾಗನ್ನು ಎದೆಗೆ ಅಪ್ಪಿ ಹಿಡಿದುಕೊಂಡಿದ್ದೆ. ಅವನು ಹೇಳಿದನು, ನನ್ನ ಸಮಯ ಕೇವಲ ವೀಸಾದವರೆಗೆ ಮಾತ್ರ ಇತ್ತು. ಈಗ ನಿನಗೆ ಗೊತ್ತು ಮತ್ತು ನಿನ್ನ ಕೆಲಸಕ್ಕೆ ಗೊತ್ತು. ನನಗೆ ಮುಂದಿನ ತಿಂಗಳ 1ನೇ ತಾರೀಕಿನೊಳಗೆ ನನ್ನ ಹಣ ಬೇಕು. ಇಲ್ಲದಿದ್ದರೆ ನಾನು ನಿನ್ನ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿಸಿ ನಿನ್ನನ್ನು ಜೈಲಿಗೆ ಕಳುಹಿಸುತ್ತೇನೆ ಮತ್ತು ಪಾಸ್ಪೋರ್ಟ್ ನನ್ನ ಬಳಿ ಶ್ಯೂರಿಟಿ ರೂಪದಲ್ಲಿ ಇರುತ್ತದೆ. ಇದನ್ನು ಕೇಳಿ ನಾನು ತುಂಬ ಹೆದರಿ ಹೋಗಿದ್ದೆ. ಅವನು ಬಲವಂತವಾಗಿ ನನ್ನ ಪಾಸ್ಪೋರ್ಟನ್ನು ನನ್ನ ಕೈಯಿಂದ ಕಿತ್ತುಕೊಂಡಿದ್ದನು ಮತ್ತು ನನ್ನನ್ನು ರಸ್ತೆಯ ಬದಿಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ತಾನು ಟ್ಯಾಕ್ಸಿಯಲ್ಲಿ ಕುಳಿತು ಹೊರಟು ಹೋದನು. ನಾನು ಈ ಮನುಷ್ಯನ ಮೇಲೆ ನಂಬಿಕೆಯನ್ನು ಇಡಬಾರದಿತ್ತೆಂದು ಈಗ ನನಗೆ ಅರಿವಾಗುತ್ತಿತ್ತು. ನಾನು ಒಂದು ಅಪರಿಚಿತ ದೇಶದಲ್ಲಿ ಸಂಪೂರ್ಣವಾಗಿ ಒಬ್ಬಂಟಿಯಾಗಿ ನಿಂತಿದ್ದೆ. ನನ್ನ ಬಳಿ ಸ್ವಲ್ಪ ಹಣ ಮಾತ್ರ ಇತ್ತು. ಇನ್ನೊಂದು ಕಡೆ ನಾನು ಲಂಡನ್ಗೆ ಬಂದಾಗಿನಿಂದ ಮನೆಯವರಿಗೂ ಯಾವುದೇ ಹಣದ ನೆರವು ಇರಲಿಲ್ಲ. ಮೊದಲು ನಾನಂತೂ ನನ್ನ ಊರಿನಲ್ಲಿ ಕೆಲಸ ಮಾಡಿ ಹಣ ನೀಡುತ್ತಿದ್ದೆ. ಹೇಗೋ ನಮ್ಮ ಮನೆಯ ಒಲೆ ಉರಿಯುತ್ತಿತ್ತು. ಆದರೆ ಈಗ ನನ್ನ ತಲೆಯ ಮೇಲೆ ಎಷ್ಟೊಂದು ಭಾರವಾದ ಸಾಲದ ಹೊರೆ ಬಿದ್ದಿತ್ತು ಮತ್ತು ಮೇಲಿನಿಂದ ಯಾವ ಮನುಷ್ಯ ನನಗೆ ಸಹಾಯ ಮಾಡುವ ನಾಟಕ ಮಾಡಿ ನನ್ನನ್ನು ಇಲ್ಲಿಗೆ ಕರೆತಂದಿದ್ದನೋ ಅವನ ಸಾಲದ ಕಂತುಗಳು ಸಹ ನನ್ನ ತಲೆಯ ಮೇಲೆ ತೂಗುಗತ್ತಿಯಂತೆ ನೇತಾಡುತ್ತಿದ್ದವು. ನಾನು ಪ್ರತಿದಿನ ನಡೆದುಕೊಂಡೇ ಹೋಗಿ ಕೆಲಸ ಹುಡುಕುತ್ತಿದ್ದೆ ಮತ್ತು ಬಿಸಿಲಿನಲ್ಲಿ ರಸ್ತೆಗಳಲ್ಲಿ ಅಲಿಯುತ್ತಿದ್ದೆ.
ಎಷ್ಟೋ ದಿನಗಳು ಹಸಿದುಕೊಂಡೇ ಕಳೆಯುತ್ತಿದ್ದವು. ನನಗೆ ತುಂಬ ಭಯವಾಗುತ್ತಿತ್ತು ಮತ್ತು ನನ್ನ ಮನೆಯವರ ಬಗ್ಗೆ ಚಿಂತೆ ಕಾಡುತ್ತಿತ್ತು. ತುಂಬ ಕೆಲಸ ಹುಡುಕಿದ ನಂತರ ಕೊನೆಗೂ ನನಗೆ ಒಂದು ಶಾಪಿಂಗ್ ಮಾಲ್ನಲ್ಲಿ ಸ್ವಚ್ಛತೆ ಮಾಡುವ ಕೆಲಸ ಸಿಕ್ಕಿತು. ನಾನು ಓದಿಕೊಂಡವಳಾಗಿದ್ದೆ. ಇಲ್ಲಿ ಯಾವುದಾದರೂ ಕೆಲಸ ಖಾಲಿ ಇದೆಯೇ ಎಂದು ನಾನು ಹೋಗಿ ವಿಚಾರಿಸಿದೆ. ಆಗ ಮಾಲ್ನ ಮ್ಯಾನೇಜರ್ ನನ್ನನ್ನು ಕೇಳಿದನು, ನಿನಗೆ ಸ್ವಚ್ಛತೆ ಮಾಡುವುದು ಬರುತ್ತದೆಯೇ? ಮೊದಲಂತೂ ಅವನು ನನ್ನನ್ನು ತಲೆಯಿಂದ ಪಾದದವರೆಗೆ ಸಂಶಯದ ನೋಟದಿಂದ ನೋಡುತ್ತಾ ಕೇಳಿದ್ದನು. ನಾನು ಹೇಳಿದೆ, ಎಸ್ ಸರ್, ನಾನು ಪ್ರತಿಯೊಂದು ಕೆಲಸವನ್ನು ಬಲ್ಲೆ. ನೀವು ನನಗೆ ಯಾವ ಕೆಲಸ ನೀಡುತ್ತೀರೋ ನಾನು ಅದನ್ನು ಪ್ರಾಮಾಣಿಕತೆಯಿಂದ ಮತ್ತು ಕಷ್ಟಪಟ್ಟು ಮಾಡುತ್ತೇನೆ. ಪ್ಲೀಸ್ ನನಗೆ ಯಾವುದಾದರೂ ಕೆಲಸ ಕೊಡಿ. ನನಗೆ ಕೆಲಸದ ಅಗತ್ಯವಿದೆ. ನಾನು ಹಸಿದು ದಾಹದಿಂದ ಇದ್ದೇನೆ. ನಾನು ಅವನನ್ನು ವಿನಂತಿಯ ನೋಟದಿಂದ ನೋಡಿದೆ, ಏಕೆಂದರೆ ನನ್ನ ಕಾಲುಗಳಲ್ಲಿ ಈಗ ಇನ್ನೂ ನಡೆಯುವ ಧೈರ್ಯವಿರಲಿಲ್ಲ ಮತ್ತು ಅಪರಿಚಿತ ದೇಶದಲ್ಲಿ ನನ್ನ ತಲೆಯ ಮೇಲೆ ಛಾವಣಿಯೂ ಇರಲಿಲ್ಲ. ನಾನು ಕೌಂಟರ್ನ ಆಸರೆ ಪಡೆದುಕೊಂಡೆ. ಅವನು ಹೇಳಿದನು, ಸರಿ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಬಂದು ಬಿಡು. ನಾಳೆ ಬೆಳಿಗ್ಗೆ ಮಾಲ್ನ ಎಲ್ಲ ಸ್ವಚ್ಛತೆಯನ್ನು ಮಾಡಿಬಿಡು. ಇಲ್ಲಿ ಇನ್ನುಳಿದ ಸ್ವಚ್ಛತಾ ನೌಕರರಿದ್ದಾರೆ. ಬಾಕಿ ಕೆಲಸನೂ ಅವರು ನಿನಗೆ ಅರ್ಥ ಮಾಡಿಸುತ್ತಾರೆ. ಇಲ್ಲಿ ಯಾವುದೇ ರೀತಿಯ ಸೋಮಾರಿತನ ನಡೆಯುವುದಿಲ್ಲ. ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಬರಬೇಕು. ಎಲ್ಲ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕು. ಆಗಲೇ ತಿಂಗಳ ಸ್ಯಾಲರಿ ಸಿಗುವುದು. ನಾನು ಹೇಳಿದೆ, ಇಲ್ಲ ಸರ್, ನಾನು ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಬಂದು ಬಿಡುತ್ತೇನೆ. ನನ್ನ ಬಳಿ ಇರಲು ಯಾವುದೇ ಆಸರೆಯೂ ಇಲ್ಲ. ನಾನು ಇಲ್ಲೇ ಹೊರಗೆ ರಾತ್ರಿ ಕಳೆದು ಬಿಡುತ್ತೇನೆ ಎಂದೆ. ನಾನು ಇವೆಲ್ಲವನ್ನು ಕೆಲಸ ಪಡೆಯುವ ಸಲುವಾಗಿ ಹೀಗೆ ಹೇಳುತ್ತಿದ್ದೇನೆಂದು ಅವನಿಗೆ ಅನಿಸಿತು. ಅವರು ಒಂದು ರಿಜಿಸ್ಟರ್ನಲ್ಲಿ ನನ್ನ ಹೆಸರನ್ನು ಬರೆದುಕೊಂಡರು ಮತ್ತು ನನಗೆ ಕೆಲಸ ಸಿಕ್ಕಿಬಿಟ್ಟಿತು. ನಾನು ನೆಮ್ಮದಿಯ ಉಸಿರು ತೆಗೆದುಕೊಂಡೆ. ಆ ರಾತ್ರಿ ನಾನು ಮಾಲ್ನ ಹೊರಗಡೆಯೇ ನನ್ನ ಬ್ಯಾಗ್ ಹಿಡಿದು ಕುಳಿತುಕೊಂಡೆ, ಏಕೆಂದರೆ ನನ್ನ ಬಳಿ ಯಾವುದೇ ಆಸರೆ ಇರಲಿಲ್ಲ ಮತ್ತು ಬೆಳಿಗ್ಗೆ ಬೇಗನೆ ಈ ಮಾಲ್ನ ಕೆಲಸ ಮಾಡಬೇಕಿತ್ತು. ಇಡೀ ರಾತ್ರಿ ಹೀಗೆ ಎಚ್ಚರವಾಗಿಯೇ ಅತ್ತಿತ್ತ ನೋಡುತ್ತಾ ಕಳೆದು ಹೋಯಿತು. ಬೆಳಕಾದ ತಕ್ಷಣ ಮಾಲ್ನ ಬಾಗಿಲು ತೆರೆಯಿತು. ಆಗ ನಾನು ವೇಗವಾಗಿ ಒಳಗೆ ಹೋಗಿ ನನ್ನ ಕೆಲಸವನ್ನು ಪ್ರಾರಂಭಿಸಿದೆ. ಇವೆಲ್ಲವನ್ನು ನೋಡಿ ಮ್ಯಾನೇಜರ್ ಸಂತೋಷಪಟ್ಟನು. ಈ ಮಾಲ್ ಅಷ್ಟೊಂದು ದೊಡ್ಡದೇನೂ ಇರಲಿಲ್ಲ, ಆದರೆ ಇಲ್ಲಿ ಕೆಲಸ ತುಂಬ ಇತ್ತು. ನಾನು ಇಲ್ಲಿ ಮನಸ್ಸಿಟ್ಟು ಮತ್ತು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೆ. ಇಲ್ಲಿ ಇನ್ನೂ ಕೆಲವು ಜನರಿದ್ದರು. ಅವರು ಸ್ವಚ್ಛತೆ ಮಾಡುತ್ತಿದ್ದರು. ನನಗೆ ಕೆಲಸವೇನೋ ಸಿಕ್ಕಿತು, ಆದರೆ ಈಗ ನಾನು ಎಲ್ಲಿ ಇರಬೇಕೆಂಬುದೇ ಪ್ರಶ್ನೆಯಾಗಿತ್ತು. ನಾನು ಧೈರ್ಯ ಮಾಡಿ ಮಾಲ್ನ ಮ್ಯಾನೇಜರ್ ಜೊತೆ ಮಾತನಾಡಿದೆ ಮತ್ತು ಅವರಿಗೆ ನನ್ನ ಬಗ್ಗೆ ಎಲ್ಲವನ್ನು ತಿಳಿಸಿಬಿಟ್ಟೆ. ಅವರು ನನ್ನ ಮಾತನ್ನು ಗಮನವಿಟ್ಟು ಕೇಳಿದರು ಮತ್ತು ಹೇಳಿದರು, ಸರಿ, ನಿನಗಾಗಿ ಪ್ರತ್ಯೇಕವಾಗಿ ಇರಲು ಯಾವುದೇ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲ. ಆದರೆ ಒಂದು ವೇಳೆ ನಿನಗೆ ಇಷ್ಟವಿದ್ದರೆ ರಾತ್ರಿಯಿಡೀ ಮಾಲ್ನ ಒಳಗಡೆ ಇರಬಹುದು. ನಿನ್ನಂತೆ ಸಾಕಷ್ಟು ವರ್ಕರ್ಸ್ ರಾತ್ರಿ ಇಲ್ಲೇ ಮಲಗುತ್ತಾರೆ. ನೀನು ಸಹ ಇಲ್ಲೇ ಮಲಗಿಕೋ. ನನ್ನ ಹೃದಯಕ್ಕೆ ನೆಮ್ಮದಿ ಸಿಕ್ಕಿತು. ಇನ್ನು ನನಗೆ ರಾತ್ರಿ ರಸ್ತೆಯ ಮೇಲೆ ಕಳೆಯಬೇಕಾಗಿರಲಿಲ್ಲ. ಇಲ್ಲಿ ಕೆಲಸ ಮಾಡುವ ಇನ್ನೂ 2-3 ಹುಡುಗಿಯರಿದ್ದರು. ಅವರು ನನ್ನೊಂದಿಗೆ ಕೆಲಸ ಮಾಡುತ್ತಿದ್ದರು. ಓದಿನ ನಂತರ ನನಗೆ ಒಳ್ಳೆಯ ಕೆಲಸ ಸಿಗುತ್ತದೆ ಎಂದು ನನ್ನ ತಾಯಿ ಅಂದುಕೊಂಡಿದ್ದರು. ಆದರೆ ಇಲ್ಲಿ ವಿದೇಶದಲ್ಲಿ ಸ್ವಚ್ಛತೆಯ ಕೆಲಸವೂ ಸಹ ನನಗೆ ಯಾವುದೇ ಒಳ್ಳೆಯ ಕೆಲಸಕ್ಕಿಂತ ಕಡಿಮೆ ಇರಲಿಲ್ಲ. ಸಮಯ ಕಳೆಯುತ್ತಾ ಹೋಯಿತು ಮತ್ತು 2 ತಿಂಗಳುಗಳಾದವು. ನನ್ನ ಕಷ್ಟವು ಮ್ಯಾನೇಜರ್ನ ಹೃದಯವನ್ನು ಗೆದ್ದಿತು. ಅವರು ನನ್ನ ಮೇಲೆ ಈಗ ಸಾಕಷ್ಟು ನಂಬಿಕೆ ಇಡಲಾರಂಭಿಸಿದರು ಮತ್ತು ಅವರು ನನಗೆ ತನ್ನ ಕಡೆಯಿಂದ 2 ಸಮಯದ ಊಟವನ್ನು ನೀಡಲು ಪ್ರಾರಂಭಿಸಿದರು. ಈಗ ನನಗಿದ್ದ ಊಟ ಮತ್ತು ವಸತಿಯ ಸಮಸ್ಯೆ ಮುಗಿಯಿತು. ಈಗ ಕೇವಲ ನಾನು ಕೆಲಸ ಮಾಡಿ ನನ್ನ ಸಾಲ ತೀರಿಸಬೇಕಾಗಿತ್ತು ಮತ್ತು ನನ್ನ ಮನೆಗೆ ಹಣ ಕಳುಹಿಸಬೇಕಿತ್ತು. ರವೀಂದ್ರನ ಸಾಲವನ್ನು ನಾನು ಸ್ವಲ್ಪ ಸ್ವಲ್ಪವಾಗಿ ತೀರಿಸಲಾರಂಭಿಸಿದ್ದೆ ಮತ್ತು ಮನೆಗೂ ಸಹ ಹಣ ಕಳುಹಿಸುತ್ತಿದ್ದೆ. ನನ್ನ ಜೀವನದೊಂದು ರೂಟೀನ್ ನಡೆದುಕೊಂಡಿತ್ತು. ಕನಿಷ್ಠ ಪಕ್ಷ ನನ್ನ ಮನೆಯ ಒಲೆಯಂತೂ ಉರಿಯುತ್ತಿತ್ತು. ನಾನು ನನ್ನ ಅಗತ್ಯಗಳನ್ನು ಕೊಂದುಕೊಂಡಿದ್ದೆ ಮತ್ತು ಕೇವಲ ಹಣ ಸಂಪಾದಿಸುವ ಮಿಷನ್ ಆಗಿಬಿಟ್ಟಿದ್ದೆ. ಒಂದು ರಾತ್ರಿ ನಾನು ದಣಿದು ಮಲಗಲು ಹೊರಟಾಗ ಅಮ್ಮನ ಕಾಲ್ ಬಂದಿತ್ತು. ಅಮ್ಮನ ಧ್ವನಿ ಕೇಳಿ ನಾನು ಪ್ರತಿ ಬಾರಿಯೂ ಇಮೋಷ್ನಲ್ ಆಗಿ ಬಿಡುತ್ತಿದ್ದೆ. ಈಗಲೂ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತ್ತು. ನಾನು ಹೇಳಿದೆ, ಅಮ್ಮ ಹೇಗಿದೆಯಾ ನೀನು? ಅಮ್ಮ ಹೇಳಿದಳು, ಮಗಳೇ, ನಾನು ಚೆನ್ನಾಗಿದ್ದೇನೆ. ನೀನು ಹೇಳು ಹೇಗಿದೆಯಾ ಎಂದು. ಚೆನ್ನಾಗೇ ಇರುತ್ತೀಯಾ? ಅಲ್ಲಿ ವಿದೇಶದಲ್ಲಿ ನಿನಗೆ ಒಳ್ಳೆಯ ಕೆಲಸ ಸಿಕ್ಕಿಬಿಟ್ಟಿದೆಯಲ್ಲ? ಅಮ್ಮನ ಮಾತು ಕೇಳಿ ನಾನು ಏನನ್ನೂ ಹೇಳಲಿಲ್ಲ. ತಂದೆಯವರ ಮತ್ತು ಅಕ್ಕಂದಿರ ಬಗ್ಗೆ ವಿಚಾರಿಸಿದೆ. ಅದಾದ ನಂತರ ಅಮ್ಮ ಹೇಳತೊಡಗಿದಳು, ಮಗಳೇ, ನಿನಗೊಂದು ಸಿಹಿ ಸುದ್ದಿ ನೀಡಬೇಕಾಗಿದೆ. ನಿನ್ನ 2 ಅಕ್ಕಂದಿರ ಸಂಬಂಧ ಕುದುರಿದೆ ಮತ್ತು ನಾನು ಅವರಿಬ್ಬರ ನಿಶ್ಚಿತಾರ್ಥವನ್ನು ಮಾಡಿಬಿಟ್ಟಿದ್ದೇನೆ. ಹುಡುಗನ ಕಡೆಯವರು ತುಂಬ ಒಳ್ಳೆಯವರಾಗಿದ್ದಾರೆ ಮತ್ತು ಮದುವೆ ತರಾತುರಿ ಮಾಡುತ್ತಿದ್ದಾರೆ. ಬೇಗನೆ ನಿನ್ನ 2 ಅಕ್ಕಂದಿರ ಮದುವೆ ಆಗಿಬಿಟ್ಟರೆ ನಾನು ನಿನ್ನ ವರದಕ್ಷಿಣೆ ವ್ಯವಸ್ಥೆ ಮಾಡುತ್ತೇನೆ ಮಗಳೇ. ಈಗಂತೂ ಕೇವಲ ಸಂಬಂಧ ನಿಗದಿಯಾಗಿದೆ. ಮದುವೆಗೆ ಇನ್ನೂ ಸಮಯವಿದೆ.
ನಾವು ಒಳ್ಳೆ ವರದಕ್ಷಿಣೆ ನೀಡುತ್ತೇವೆ ಎಂದು ನಾನು ಹುಡುಗನ ಕಡೆಯವರಿಗೆ ಹೇಳಿಬಿಟ್ಟಿದ್ದೇನೆ. ಅಮ್ಮನ ಧ್ವನಿಯಲ್ಲಿ ಸಂತೋಷವಿತ್ತು. ಆದರೆ ಅವರ ಮಾತು ಕೇಳಿ ನನ್ನ ಕಾಲುಗಳ ಕೆಳಗಿನ ಭೂಮಿಯೇ ಕುಸಿದಂತಾಗಿತ್ತು ಮತ್ತು ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ನಾನು ಹೇಳಿದೆ, ಅಮ್ಮ, ನಿನಗೆ ಇಷ್ಟೊಂದು ಏನು ತರಾತುರಿ ಇತ್ತು? ಇನ್ನೂ ನಾನಿಲ್ಲಿಗೆ ಬಂದು ಕೇವಲ 2 ತಿಂಗಳುಗಳಷ್ಟೇ ಆಗಿವೆ. ಇನ್ನು ನನಗೆ ರವೀಂದ್ರನ ಸಾಲವನ್ನು ಸಹ ತೀರಿಸಬೇಕಾಗಿದೆ. ನಾನು ಇಷ್ಟೊಂದು ಹೊರೆಯನ್ನು ಹೇಗೆ ಹೊರಲಿ? ನನ್ನ ಬಳಿಯಂತೂ 1 ರೂಪಾಯಿಯೂ ಇಲ್ಲ. ನಾನು ಗೋಡೆಯ ಆಸರೆ ಪಡೆದುಕೊಳ್ಳುತ್ತಾ ಅಸಹಾಯಕತೆಯಿಂದ ಹೇಳಿದ್ದೆ ಮತ್ತು ನನ್ನ ಗಂಟಲು ಒಣಗುತ್ತಿತ್ತು. ನಾನು ಮುಷ್ಟಿಗಳನ್ನು ಜೋರಾಗಿ ಬಿಗಿದು ಹಿಡಿದುಕೊಂಡಿದ್ದೆ. ಅಮ್ಮ ಹೇಳತೊಡಗಿದಳು, ಮಗಳೇ, ನಾನು ಇಲ್ಲಿ ನಿನ್ನ ಬಗ್ಗೆ ತಿಳಿಸಿದ್ದೆ. ನಮ್ಮ ಮಗಳು ಲಂಡನ್ನಲ್ಲಿ ಕೆಲಸ ಮಾಡಲು ಹೋಗಿದ್ದಾಳೆ ಎಂದು ಹೇಳಿದ್ದೆ. ಆಗ ಇಲ್ಲಿನ ಸುತ್ತಮುತ್ತಲಿನ ಜನರಿಗೆ ನೀನು ಒಳ್ಳೆಯ ಹಣ ಸಂಪಾದಿಸುತ್ತಿರಬಹುದು ಎಂದು ಅನಿಸಿತು. ಅದಕ್ಕಾಗಿಯೇ ನಿನ್ನ ಅಕ್ಕಂದಿರಿಗೆ ಸಂಬಂಧಗಳು ಬರಲಾರಂಭಿಸಿದವು. ನಾನು ಸಂಬಂಧಗಳನ್ನು ಒಪ್ಪಿಕೊಂಡೆ. ಆದರೆ ಹುಡುಗನ ಕಡೆಯವರು ಮದುವೆ ಮಾಡಲು ತುಂಬ ಒತ್ತಾಯಿಸುತ್ತಿದ್ದಾರೆ. ಒಂದು ವೇಳೆ ನಾವು ಮದುವೆ ಬೇಗನೆ ಮಾಡದಿದ್ದರೆ ಸಂಬಂಧ ಮುರಿದು ಹೋಗುತ್ತದೆ. ಎಷ್ಟು ಕಷ್ಟದಿಂದ ನಿನ್ನ ಅಕ್ಕಂದಿರ ಸಂಬಂಧ ನಿಗದಿಯಾಗಿದೆ ಎಂದು ನಿನಗೆ ಗೊತ್ತಾ? ನೀನು ಸ್ವಲ್ಪ ಹಣದ ವ್ಯವಸ್ಥೆ ಮಾಡು. ವರದಕ್ಷಿಣೆಯನ್ನು ನೀಡಬೇಕಾಗಿದೆ. ಕನಿಷ್ಠ ಪಕ್ಷ 3-4 ಲಕ್ಷದ ವ್ಯವಸ್ಥೆ ಮಾಡಿಬಿಡು. ಅಮ್ಮನ ಧ್ವನಿ ಈಗ ಅಳುವಂತಾಗಿತ್ತು ಮತ್ತು ಅವರ ಅಸಹಾಯಕತೆ ನನ್ನಿಂದ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ನನಗಂತೂ ಇದುವರೆಗೂ ನನ್ನ ಸ್ವಂತ ಖರ್ಚಿಗೆ ಹಣ ಹೊಂದಿಸಲು ಆಗುತ್ತಿರಲಿಲ್ಲ. ಮದುವೆಗಾಗಿ ಇಷ್ಟು ಹಣ ಎಲ್ಲಿಂದ ತರಲಿ? ನನ್ನ ಮೆದುಳು ಸಿಡಿಯಲಾರಂಭಿಸಿತು. ಆದರೂ ನಾನು ಅಮ್ಮನಿಗೆ ಹೇಳಿಬಿಟ್ಟಿದ್ದೆ, ನೀನು ಚಿಂತೆ ಮಾಡಬೇಡ ಅಮ್ಮ, ನಾನು ಹಣದ ವ್ಯವಸ್ಥೆ ಮಾಡಿಕೊಳ್ಳುತ್ತೇನೆ. ನೀನು ಕೇವಲ ಮದುವೆ ಸಿದ್ಧತೆ ಮಾಡು. ಭಗವಂತ ಎಲ್ಲವನ್ನು ಸರಿಪಡಿಸುತ್ತಾನೆ. ನಾನು ಅಮ್ಮನ ಮಾತಿನ ಮೇರೆಗೆ ಅವರಿಗೆ ಸುಳ್ಳು ಸಮಾಧಾನವನ್ನಂತೂ ನೀಡಿದ್ದೆ. ಆದರೆ ನನ್ನ ವಯಸ್ಸಿಗಿಂತ ಹೆಚ್ಚು ನನ್ನ ಮೇಲೆ ಜವಾಬ್ದಾರಿ ಬಿದ್ದಿತ್ತು. ಇವತ್ತು ನನಗೆ ಅರಿವಾಗುತ್ತಿತ್ತು. ಏನೆಂದರೆ, ಒಂದು ವೇಳೆ ನಮಗೊಬ್ಬ ಸಹೋದರನಿದ್ದಿದ್ದರೆ ಅಥವಾ ನನ್ನ ತಂದೆ ಆರೋಗ್ಯವಾಗಿದ್ದಿದ್ದರೆ ಬಹುಶಃ ನನ್ನ ಮೇಲೆ ಇಷ್ಟೊಂದು ಜವಾಬ್ದಾರಿ ಇರುತ್ತಿರಲಿಲ್ಲ. ಆ ರಾತ್ರಿ ನಾನು ಒಂದು ಕ್ಷಣಕ್ಕೂ ಮಲಗಲು ಸಾಧ್ಯವಾಗಲಿಲ್ಲ. ನಾನು ತುಂಬ ಕಷ್ಟದಿಂದ ಸಹಿಸಿಕೊಂಡಿದ್ದೆ. ನಾನು ಇಲ್ಲಿ ಹೇಗಿದ್ದೇನೆ, ಏನು ಕೆಲಸ ಮಾಡುತ್ತಿದ್ದೇನೆ ಎಂದು ಒಂದು ದಿನವೂ ನಾನು ನನ್ನ ಮನೆಯವರಿಗೆ ತಿಳಿಸಿರಲಿಲ್ಲ. ಏಕೆಂದರೆ ಅವರು ಮೊದಲೇ ತುಂಬ ಚಿಂತಿತರಾಗಿದ್ದರು. ಮಾರನೇ ದಿನ ಮಾಲ್ನಲ್ಲಿ ಯಾವಾಗಲೂ ಇದ್ದಂತೆ ಜನಜಂಗುಳಿ ಇತ್ತು. ನನ್ನ ತಲೆ ನೋಯುತ್ತಿತ್ತು. ಆದರೂ ನಾನು ಕೆಲಸ ಮಾಡುತ್ತಲೇ ಇದ್ದೆ. ನನ್ನ ಕೈಯಲ್ಲಿ ಮಾಪ್ ಇತ್ತು. ಮಾಲ್ನಲ್ಲಿ ಸಾಕಷ್ಟು ಜನರು ಶಾಪಿಂಗ್ ಮಾಡಲು ಬರುತ್ತಿದ್ದರು. ಆದರೆ ಒಬ್ಬ ಮನುಷ್ಯ ಸತತವಾಗಿ ನನ್ನನ್ನೇ ನೋಡುತ್ತಿದ್ದನು ಮತ್ತು ಅವನು ನಾನು ಕ್ಲೀನಿಂಗ್ ಮಾಡುವುದನ್ನು ಪದೇ ಪದೇ ನೋಡುತ್ತಿದ್ದನು. ನಾನು ಅವನನ್ನು ನಿರ್ಲಕ್ಷಿಸಿದೆ ಮತ್ತು ನನ್ನ ಕೆಲಸದಲ್ಲಿ ಮುಳುಗಿದೆ. ಆದರೆ ಸ್ವಲ್ಪ ಸಮಯದ ನಂತರ ಅವನು ನಿಧಾನವಾಗಿ ನಡೆಯುತ್ತಾ ನನ್ನ ಹತ್ತಿರ ಬಂದನು ಮತ್ತು ಹೇಳತೊಡಗಿದನು, ಹಾಯ್, ಆರ್ ಯು ಇಂಡಿಯನ್ ಗರ್ಲ್? ನಾನು ಕೂಡ ಇಂಡಿಯನ್. ನಾನು ಹಿಂಜರಿಯುತ್ತಾ ಹೇಳಿದೆ, ಹೌದು. ನಿನ್ನಂತಹ ಹಿಂದೂಸ್ತಾನಿ ಮತ್ತು ಸುಂದರ ಹುಡುಗಿ ಇಲ್ಲಿ ಈ ಕೆಲಸ ಮಾಡುತ್ತಿದ್ದೀಯಾ? ನನಗೆ ಬೇಸರವಾಗುತ್ತಿದೆ. ಅವನು ತನ್ನ ಜೇಬಿನಿಂದ ಸ್ವಲ್ಪ ಹಣ ಹೊರಗೆ ತೆಗೆದು ನನ್ನ ಕಡೆಗೆ ಚಾಚಿದನು ಮತ್ತು ಹೇಳತೊಡಗಿದನು, ಇದು ನನ್ನ ಕಡೆಯಿಂದ ನಿನಗಾಗಿ. ಸಹಾನುಭೂತಿಯ ರೂಪದಲ್ಲಿ ಇಟ್ಟುಕೋ. ನಾನು ಹೇಳಿದೆ, ಇಲ್ಲ ಸರ್, ನಾನು ಇಲ್ಲಿ ಕೆಲಸ ಮಾಡುತ್ತೇನೆ. ನನಗೆ ಎಷ್ಟು ಹಣ ಸಿಗುತ್ತದೋ ನಾನು ಅದರಲ್ಲಿ ಸಂತೋಷವಾಗಿದ್ದೇನೆ. ನನಗೆ ನಿಮ್ಮ ಸಹಾನುಭೂತಿಯ ಅಗತ್ಯವಿಲ್ಲ. ಅವನು ಹೇಳಿದನು, ನಾನೊಬ್ಬ ಹಿಂದೂಸ್ತಾನಿ ಮತ್ತು ನೀನು ಕೂಡ ಹಿಂದೂಸ್ತಾನಿ. ಕೇವಲ ಹಿಂದೂಸ್ತಾನಿ ಆಗಿರುವ ಕಾರಣಕ್ಕಾಗಿಯೇ ನಿನಗೆ ಈ ಹಣವನ್ನು ಸಹಾಯದ ರೂಪದಲ್ಲಿ ನೀಡುತ್ತಿದ್ದೇನೆ. ಇದರಲ್ಲಿ ನನ್ನದೇನು ತಪ್ಪು ಉದ್ದೇಶವಿಲ್ಲ. ನಾನು ಮತ್ತೊಮ್ಮೆ ನಿರಾಕರಿಸಿದಾಗ ಅವನು ಹೇಳತೊಡಗಿದನು, ನನ್ನ ಸಂತೋಷಕ್ಕಾಗಿಯಾದರೂ ಇಟ್ಟುಕೋ. ನಾನು ಮತ್ತೊಮ್ಮೆ ಇಲ್ಲಿಗೆ ಬರುವುದಿಲ್ಲ. ಅವನ ಮಾತಿಗೆ ಒಪ್ಪಿ ನಾನು ಬಲವಂತವಾಗಿ ಆ ಹಣವನ್ನು ನನ್ನ ಬಳಿ ಇಟ್ಟುಕೊಂಡಿದ್ದೆ ಮತ್ತು ಅದಾದ ನಂತರ ಅವನು ಅಲ್ಲಿಂದ ಹೊರಟು ಹೋದನು. ಆ ದಿನ ಒಂದು ವಿಚಿತ್ರವಾದ ತಿರುವು ಬಂದಿತ್ತು. ಮರುದಿನ ಬೆಳ್ಳಂಬೆಳಿಗ್ಗೆ ಮಾಲ್ನ ಗೇಟ್ ತೆರೆಯಿತು ಮತ್ತು ನಾನು ಬಾಗಿಲುಗಳನ್ನು ಸ್ವಚ್ಛಗೊಳಿಸಲು ಹೊರಗೆ ಬಂದಾಗ ನಾನು ನೋಡಿದೆ, ರಸ್ತೆಯಲ್ಲಿ ದಿಢೀರನೆ ಒಂದು ಕಪ್ಪು ಬಣ್ಣದ ದುಬಾರಿ ಗಾಡಿ ಬಂದು ನಿಂತಿತ್ತು. ಅದರ ಗ್ಲಾಸ್ ಕೆಳಗಿಳಿಯಿತು. ಅದೇ ಮನುಷ್ಯ ಗಾಡಿಯಲ್ಲಿದ್ದನು. ನೀನು ಅವಳೇ ತಾನೇ? ನಿನ್ನೆ ನಿನ್ನ ಮಾತುಕತೆಯಾಯಿತಲ್ಲ? ನಾನು ಇಲ್ಲಿಗೆ ಬಂದಿಲ್ಲ, ಇಲ್ಲಿಂದ ಹಾದು ಹೋಗುತ್ತಿದ್ದೆ. ಆಗ ನೀನು ನನಗೆ ಕಾಣಿಸಿದೆ. ನಿನ್ನೊಂದಿಗೆ ಮಾತನಾಡಿ ಹೋಗೋಣ ಎಂದು ಯೋಚಿಸಿದೆ. ನನ್ನ ಮಾತು ಕೇಳು, ಇತ್ತ ಬಾ. ನಾನು ಅವನ ಗಾಡಿಯ ಹತ್ತಿರ ಹೋದೆ. ಅವನು ತನ್ನ ಗಾಡಿಯ ಇಂಜಿನ್ ಆಫ್ ಮಾಡಿದನು. ನಾನು ಹೇಳಿದೆ, ಹೌದು ಸರ್, ನಿಮಗೆ ಏನಾದರೂ ಕೆಲಸವಿದೆಯೇ? ಅವನು ತಲೆಯನ್ನು ಹೌದು ಎಂದು ಆಡಿಸಿದನು ಮತ್ತು ಗಾಡಿಯಿಂದ ಹೊರಗೆ ಬಂದು ನಿಂತುಕೊಂಡನು. ಮೆದುಳಿನಲ್ಲಿ ಅಪಾಯದ ಗಂಟೆ ಬಾರಿಸಿತು. ಅವನು ನನ್ನೊಂದಿಗೆ ಹೇಳಿದನು, ನಾನು ನಿನಗೆ ನನ್ನ ಮನೆಯಲ್ಲಿ ಕೆಲಸ ನೀಡಲು ಬಯಸುತ್ತೇನೆ. ನೀನು ಇಲ್ಲಿ ಯಾವ ಕೆಲಸ ಮಾಡುತ್ತೀಯೋ ಅದೇ ಕೆಲಸ ನನ್ನ ಮನೆಯಲ್ಲಿ ಮಾಡು. ಸ್ವಚ್ಛತೆ ಮಾಡುವುದು. ನಿನಗೆ ಅಡುಗೆ ಮಾಡುವುದು ಬರುತ್ತದೆಯೇ? ನಾನು ಹೇಳಿದೆ, ಹೌದು ಬರುತ್ತದೆ.
ಅವನು ಹೇಳಿದನು. ಹಾಗಾದರೆ ಸರಿ, ಕಿಚನ್ ಕೂಡ ನೀನೇ ಸಂಭಾಳಿಸಬೇಕು. ಹಾಗಂತ ನನ್ನ ಮನೆಯಲ್ಲಿ ಸಾಕಷ್ಟು ನೌಕರರಿದ್ದಾರೆ. ಆದರೆ ನೀನು ಹಿಂದೂಸ್ತಾನಿ ಅಲ್ವಾ? ಅದಕ್ಕಾಗಿಯೇ ನನಗೆ ನೀನು ಈ ಮಾಲ್ನಲ್ಲಿ ಕಷ್ಟಪಡುತ್ತಿರುವುದು ಇಷ್ಟವಾಗುತ್ತಿಲ್ಲ. ನಾನು ನಿನಗೆ ಈ ಮಾಲ್ಗಿಂತಲೂ ಒಳ್ಳೆಯ ಸ್ಯಾಲರಿ ನೀಡುತ್ತೇನೆ. ನಾನು ಮೌನವಾಗಿ ಅವನನ್ನೇ ನೋಡುತ್ತಾ ನಿಂತೆ. ಅವನ ಮಾತು ಜೀರ್ಣಿಸಿಕೊಳ್ಳುವುದು ನನಗೂ ಕಷ್ಟವಾಗಿತ್ತು. ನಾನು ಮತ್ತೆ ಯಾವುದೇ ಉತ್ತರ ನೀಡದೆ ಅಲ್ಲಿಂದ ವೇಗವಾಗಿ ಒಳಗಡೆ ಹೊರಟು ಹೋದೆ. ಅವನು ನನಗೆ ಕೂಗಿ ಕರೆಯುತ್ತಿದ್ದನು. ಆದರೆ ನಾನು ಅವನನ್ನು ನಿರ್ಲಕ್ಷಿಸಿದೆ. ಏಕೆಂದರೆ ನನಗೆ ಸಿಕ್ಕಿದ್ದ ಈ ಪರ್ಮನೆಂಟ್ ಕೆಲಸ ಕಳೆದುಕೊಳ್ಳಲು ನನಗೆ ಇಷ್ಟವಿರಲಿಲ್ಲ. ಗೊತ್ತಿಲ್ಲ ಈ ಮನುಷ್ಯ ನನ್ನಿಂದ ಎಂತಹ ಕೆಲಸ ಮಾಡಿಸಲು ಬಯಸುತ್ತಾನೆಂದು ನನಗೆ ಭಯವಿತ್ತು. ಮತ್ತು ಒಬ್ಬಂಟಿ ಮನುಷ್ಯನ ಮನೆಯ ಕೆಲಸ ಮಾಡುವುದು ನನಗೆ ಸ್ವಲ್ಪ ವಿಚಿತ್ರ ಮತ್ತು ಅಪಾಯಕಾರಿ ಎಂದು ಭಾಸವಾಗುತ್ತಿತ್ತು. ಲಂಡನ್ನಂತಹ ದೇಶದಲ್ಲಿ ಒಬ್ಬ ಬಡ ಮತ್ತು ಪರದೇಶಿ ಯುವತಿಯು ಯಾವುದೇ ತೊಂದರೆಗೆ ಸಿಲುಕುವುದು ತುಂಬ ಸುಲಭವಾಗಿತ್ತು. ಆ ದಿನವಂತೂ ನಾನು ಅವನಿಗೆ ಯಾವುದೇ ಉತ್ತರ ನೀಡಿರಲಿಲ್ಲ. ಆದರೆ ನಂತರ ಪ್ರತಿದಿನ ಹೀಗೆ ಆಗುತ್ತಿತ್ತು. ಏನೆಂದರೆ ಅವನು ಕೆಲವೊಮ್ಮೆ ಮಾಲ್ನ ಒಳಗಡೆ ಬಂದು ಬಿಡುತ್ತಿದ್ದನು. ಕೆಲವೊಮ್ಮೆ ಮಾಲ್ನ ಹೊರಗೆ ನನಗೆ ಎದುರಾಗುತ್ತಿದ್ದನು ಮತ್ತು ಪದೇ ಪದೇ ಒಂದೇ ಮಾತನ್ನು ಹೇಳುತ್ತಿದ್ದನು. ನೋಡು ಪ್ರಿಯಾಂಕಾ, ಒಂದು ವೇಳೆ ನೀನು ನನ್ನ ಬಳಿ ಕೆಲಸ ಮಾಡಿದರೆ, ನನ್ನ ಮನೆಯ ಅಡುಗೆ ಮಾಡಿದರೆ, ಸ್ವಚ್ಛತೆ ಮಾಡಿದರೆ ನಾನು ನಿನಗೆ 2 ವರ್ಷದ ಅಡ್ವಾನ್ಸ್ ಡಬಲ್ ಸ್ಯಾಲರಿ ನೀಡುತ್ತೇನೆ ಮತ್ತು ಇರಲು ಕೂಡ ಉಚಿತವಾಗಿ ಕ್ವಾರ್ಟರ್ ನೀಡಲಾಗುವುದು. ನನ್ನ ಮನೆಯಲ್ಲಿ ನೀನೊಬ್ಬಳೇ ಅಲ್ಲ, ಇನ್ನೂ ಅನೇಕ ಹಿಂದೂಸ್ತಾನಿ ಹುಡುಗಿಯರು ಕೆಲಸಕ್ಕೆ ಸೇರಿದ್ದಾರೆ. ಎಷ್ಟೋ ದಿನಗಳು ಹೀಗೆ ಕಳೆದು ಹೋದವು. ಆದರೆ ಒಂದು ದಿನ ಅವನು ನನಗೆ ಒಂದು ಆಫರ್ ನೀಡಿದನು. ಅದು ನನ್ನ ಮೆದುಳಿನ ಪ್ರತಿ ನರವನ್ನು ನಡುಗಿಸಿಬಿಟ್ಟಿತ್ತು. ಅವನು ನೋಟುಗಳ ಒಂದು ಕಂತನ್ನು ನನ್ನ ಕಡೆಗೆ ಚಾಚಿದನು. ನಾನು ಹೇಳಿದೆ, ನನಗೆ ನಿಮ್ಮ ಕೆಲಸ ಬೇಡ ಸರ್. ನಾನು ನನ್ನ ಈ ಕೆಲಸದಲ್ಲೇ ತುಂಬ ಸಂತೋಷವಾಗಿದ್ದೇನೆ. ಪ್ಲೀಸ್ ನನಗೆ ತೊಂದರೆ ಕೊಡಬೇಡಿ. ನಾನು ಗಟ್ಟಿಯಾದ ಮತ್ತು ಖಡಕ್ ಧಾಟಿಯಲ್ಲಿ ಅವನಿಗೆ ಉತ್ತರ ನೀಡಿದೆ ಮತ್ತು ನನ್ನ ಕಣ್ಣುಗಳನ್ನು ತಪ್ಪಿಸಿಕೊಂಡಿದ್ದೆ. ನಾನು ಅವನ ಕೈಯಲ್ಲಿದ್ದ ಹಣದ ಕಡೆಗೆ ನೋಡುವುದರಿಂದ ದೂರ ಉಳಿದೆ. ಅವನು ಹೇಳಿದನು, ನಾನು ನಿನಗೆ ತೊಂದರೆ ನೀಡುತ್ತಿಲ್ಲ. ನಾನು ನಿನ್ನ ಅಸಹಾಯಕತೆಯನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. 2 ವರ್ಷದ ಡಬಲ್ ಸ್ಯಾಲರಿಯಿಂದ ನಿನ್ನ ಮನೆಯ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ಹೋಗುತ್ತದೆ. ನೀನು ನಿನ್ನ ಅಕ್ಕಂದಿರ ಮದುವೆ ಮಾಡಬಹುದು. ನೀನು ನಿನ್ನ ತಂದೆಯ ಚಿಕಿತ್ಸೆ ಮಾಡಿಸಬಹುದು. ಅವನ ಮಾತುಗಳು ನನಗೆ ವಿಚಿತ್ರವಾಗಿ ಭಾಸವಾದವು. ಅವನಿಗೆ ನನ್ನ ಬಗ್ಗೆ ಹೇಗೆ ತಿಳಿಯಿತು? ನಾನು ಯೋಚಿಸಲಾರಂಭಿಸಿದೆ. ಏನೆಂದರೆ ಎಲ್ಲಾದರೂ ನನ್ನೊಂದಿಗೆ ಏನಾದರೂ ತಪ್ಪಾಗಿ ಬಿಡಬಹುದೆಂದು. ನಾನು ಬಡ ಯುವತಿಯಾಗಿದ್ದೆ ಮತ್ತು ಹಣದ ಆಸೆ ಮನುಷ್ಯನನ್ನು ಕುರುಡನನ್ನಾಗಿಸುತ್ತದೆ. ಆದರೆ ಅವನು ನನ್ನ ದೌರ್ಬಲ್ಯದ ಮೇಲೆ ದಾಳಿ ಮಾಡುತ್ತಿದ್ದನು. ನಾನು ಹೇಳಿದೆ, ನಿಮಗೆ ನನ್ನಲ್ಲಿ ಅಂತಹ ಏನು ವಿಶೇಷ ವಿಷಯ ಕಂಡಿತು? ಯಾತಕ್ಕಾಗಿ ನೀವು ನನಗೆ ಇಷ್ಟೊಂದು ದೊಡ್ಡ ಆಫರ್ ನೀಡುತ್ತಿದ್ದೀರಾ? ಮತ್ತು ನನ್ನ ಕೌಟುಂಬಿಕ ತೊಂದರೆಗಳ ಬಗ್ಗೆ ನಿಮಗೆ ಹೇಗೆ ಗೊತ್ತು? ನನ್ನ ಧ್ವನಿಯಲ್ಲಿ ಸಂಶಯ ಮತ್ತು ಕೋಪ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವನು ಹೇಳಿದನು, ಕೇವಲ ಒಬ್ಬ ಹಿಂದೂಸ್ತಾನಿ ಆಗಿರುವ ಕಾರಣದಿಂದ ನಾನು ನಿನಗೆ ಸಹಾಯ ಮಾಡುತ್ತೇನೆ. ನಿನಗೆ ಗೊತ್ತಿಲ್ಲ, ಇಲ್ಲಿ ಲಂಡನ್ನಲ್ಲಿ ಮುಗ್ಧ ಹುಡುಗಿಯರು ಹೀಗೆ ಯಾವುದೇ ಗುರುತಿಲ್ಲದೆ ಇರುವುದು ಸುರಕ್ಷಿತವಲ್ಲ. ನಾನು ಸ್ವತಃ ಇಂಡಿಯಾದವನೇ ಹೌದು. ಅದಕ್ಕಾಗಿಯೇ ಎಲ್ಲವನ್ನೂ ತುಂಬ ಚೆನ್ನಾಗಿ ಬಲ್ಲೆ. ನನಗೆ ನಿನ್ನ ಸರಳತೆ ಇಷ್ಟವಾಯಿತು, ಅಷ್ಟೇ, ಬೇರೇನೂ ವಿಷಯವಿಲ್ಲ. ನಾನು ಇಲ್ಲಿನ ಮ್ಯಾನೇಜರ್ನಿಂದ ಮತ್ತು ಸ್ಟಾಫ್ನ ಜನರಿಂದ ನಿನ್ನ ಬಗ್ಗೆ ಕೇಳಿದ್ದೇನೆ. ಆ ಜನರಿಂದಲೇ ನಾನು ನಿನ್ನ ಎಲ್ಲ ಇನ್ಫಾರ್ಮೇಷನ್ ತೆಗೆದಿದ್ದೇನೆ. ನಾನು ಇವತ್ತು ಕೊನೆಯ ಬಾರಿಗೆ ನಿನ್ನ ಹತ್ತಿರ ಬಂದಿದ್ದೇನೆ. ಮುಂದಕ್ಕೆ ಎಂದಿಗೂ ಬರುವುದಿಲ್ಲ. ಮತ್ತು ಯೋಚಿಸು, ಏನೆಂದರೆ ಇದು ನಿನ್ನ ಬಳಿ ಇರುವ ಕೊನೆಯ ಅವಕಾಶ. ಇಷ್ಟನ್ನು ಹೇಳಿ ಅವನು ಗ್ಲಾಸ್ ಮೇಲಕ್ಕೇರಿಸಿ ಅಲ್ಲಿಂದ ಹೊರಟು ಹೋದನು ಮತ್ತು ನಾನು ರಸ್ತೆಯಲ್ಲೇ ನಿಂತುಬಿಟ್ಟೆ. ನಾನು ಆಲೋಚನೆಯಲ್ಲಿ ಮುಳುಗಿ ಹೋದೆ. ರಾತ್ರಿ ನಾನು ಮಾಲ್ನ ತಣ್ಣನೆಯ ನೆಲದ ಮೇಲೆ ಮಲಗಿದ್ದೆ. 4 ಕಡೆ ಕತ್ತಲಾಗಿತ್ತು. ನಾನು ಯಾರನ್ನೂ ಭೇಟಿಯಾಗಲು ಸಾಧ್ಯವಿರಲಿಲ್ಲ. ನಾನು ನನ್ನ ಜೀವನದ ಅತ್ಯಂತ ದೊಡ್ಡ ನಿರ್ಧಾರದ ನಡುವೆ ತೂಗಾಡುತ್ತಿದ್ದೆ. ಒಂದು ಕಡೆ ಆ ಅಪರಿಚಿತ ಹಿಂದೂಸ್ತಾನಿ ಮನುಷ್ಯನಿದ್ದನು ಮತ್ತು ಅವನ ಆಫರ್ ಇತ್ತು, ಮತ್ತು ಇನ್ನೊಂದು ಕಡೆ ನನ್ನ ಕುಟುಂಬದ ಗೌರವ, ಅಕ್ಕಂದಿರ ಮದುವೆಯ ಹೊರೆ ಇತ್ತು. ನಾನು ಮಗ್ಗಲು ಬದಲಾಯಿಸಿದೆ ಮತ್ತು ನನ್ನ ಮೊಬೈಲ್ ಎತ್ತಿಕೊಂಡೆ. ಅದರ ಸ್ಕ್ರೀನ್ ಮೇಲೆ ಅಮ್ಮನ ನಂಬರ್ ಮಿನುಗುತ್ತಿತ್ತು. ನಾನು ದೀರ್ಘ ಶ್ವಾಸ ತೆಗೆದುಕೊಂಡೆ ಮತ್ತು ಕಾಲ್ ರಿಸೀವ್ ಮಾಡಿದೆ. ಮಗಳೇ, ನೀನು ಏನಾದರೂ ಯೋಚಿಸಿದೆಯಾ? ಹುಡುಗನ ಕಡೆಯವರು ದಿನಾಂಕ ತಿಳಿಸಿ ಹೋಗಿದ್ದಾರೆ. ಒಂದು ವೇಳೆ ನಾಳೆಯೊಳಗೆ ನಾವು ಅವರಿಗೆ ಫೈನಲ್ ಡೇಟ್ ನೀಡದಿದ್ದರೆ ಅವರು ಸಂಬಂಧ ಮುರಿದು ಹಾಕುತ್ತಾರೆ. ಅಮ್ಮನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ನಡುಕ ಮತ್ತು ಭಯವಿತ್ತು. ಅದು ನನ್ನ ಹೃದಯವನ್ನು ಸೀಳಿ ಹಾಕಿತ್ತು. ಅವಳು ಫೋನ್ನಲ್ಲೇ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ನಾನು ಹೇಳಿದೆ, ಅಮ್ಮ, ನಿನಗೆ ನಾನು ಹಣದ ವ್ಯವಸ್ಥೆ ಮಾಡುತ್ತೇನೆಂದು ಹೇಳಿದ್ದೇನಲ್ಲ. ನೀನು ಅವರಿಗೆ ಕಾಲ್ ಮಾಡಿ ಡೇಟ್ ಪಕ್ಕಾ ಮಾಡು. ನನ್ನ ಧ್ವನಿಯಲ್ಲಿ ಒಂದು ಸುಳ್ಳು ಧೈರ್ಯವಿತ್ತು. ಅದನ್ನು ನಾನು ಅಮ್ಮನಿಗೆ ತೋರಿಸಲು ಬಯಸುತ್ತಿದ್ದೆ.
ಮಗಳೇ, ಇಷ್ಟೊಂದು ಹಣ ನಿನ್ನ ಬಳಿ ಎಲ್ಲಿಂದ ಬರುತ್ತದೆ? ನಿನ್ನ ತಂದೆಯ ಸ್ಥಿತಿಯು ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ. ಔಷಧಿಗಳ ಖರ್ಚು ಬೇರೆ ಇದೆ. ನಾನಂತೂ ಸಂಪೂರ್ಣವಾಗಿ ಕುಸಿದು ಹೋಗಿದ್ದೇನೆ. ಅಮ್ಮ ಬಿಕ್ಕಳಿಸುತ್ತಾ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಳು. ನಾನು ಹೇಳಿದೆ, ಅಮ್ಮ, ನಾನು ಒಂದು ಕಡೆ ಮಾತನಾಡಿದ್ದೇನೆ. ನನಗೆ ನಾಳೆಯೇ ಅಡ್ವಾನ್ಸ್ ಸಿಕ್ಕಿಬಿಡುತ್ತದೆ. ನೀನು ಸ್ವಲ್ಪವೂ ಚಿಂತೆ ಮಾಡಬೇಡ. ನಾನು ನಾಳೆ ಸಂಜೆಯ ಒಳಗೆ ನಿನಗೆ ಹಣ ಕಳುಹಿಸುತ್ತೇನೆ. ನಾನು ಅಮ್ಮನಿಗೆ ಭರವಸೆ ನೀಡಿದೆ ಮತ್ತು ಫೋನ್ ಕಟ್ ಮಾಡಿದೆ. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ನಾನು ಹಣದ ಆಸೆ ಮತ್ತು ನನ್ನ ಅಸಹಾಯಕತೆಯ ಕೈಯಲ್ಲಿ ಶಸ್ತ್ರಾಸ್ತ್ರ ಕೆಳಗಿಟ್ಟಿದ್ದೆ. ನನಗೆ ಈ ಮನುಷ್ಯನ ಆಫರ್ ಒಪ್ಪಿಕೊಳ್ಳಲೇಬೇಕಿತ್ತು. ಮುಂದಿನ ದಿನ ಮಾಲ್ನಲ್ಲಿ ಕೆಲಸ ಮಾಡುವಾಗ ನನ್ನ ಗಮನ ಸತತವಾಗಿ ಬೇರೆಡೆಗೆ ಹರಿಯುತ್ತಿತ್ತು. ನಾನು ಪದೇ ಪದೇ ಮಾಲ್ನಿಂದ ಹೊರಗೆ ಹೋಗಿ ಆ ಮನುಷ್ಯನನ್ನು ಹುಡುಕುತ್ತಿದ್ದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವನು ತನ್ನ ಕಪ್ಪು ಗಾಡಿಯನ್ನು ತೆಗೆದುಕೊಂಡು ಅಲ್ಲಿಂದ ಹಾದು ಹೋಗುತ್ತಿದ್ದನು. ನಾನು ಅವನನ್ನು ತಡೆದೆ. ಅವನು ಗಾಡಿಯ ಗ್ಲಾಸ್ ಕೆಳಗಿಳಿಸಿದಾಗ ನಾನು ಹೇಳಿದೆ, ಬಾಸ್, ನಾನು ನಿಮ್ಮ ಆಫರ್ ಆಕ್ಸೆಪ್ಟ್ ಮಾಡಲು ಸಿದ್ಧಳಾಗಿದ್ದೇನೆ. ನನಗೆ ನಿಮ್ಮ ಎಲ್ಲ ಷರತ್ತುಗಳು ಒಪ್ಪಿಗೆಯಾಗಿದೆ. ನಾನು ಮಾತನ್ನು ತಿರುಗಿಸದೆ ನೇರವಾಗಿಯೇ ಮಾತನಾಡಿದೆ. ಅವನು ಹೇಳಿದನು, ನೀನು ಒಪ್ಪಿಕೊಳ್ಳುತ್ತೀಯಾ ಎಂದು ನನಗೆ ಗೊತ್ತಿತ್ತು. ನೀನು ಒಬ್ಬ ಬುದ್ಧಿವಂತ ಹುಡುಗಿ ಮತ್ತು ಬುದ್ಧಿವಂತ ಮನುಷ್ಯ ಎಂದಿಗೂ ಇಷ್ಟೊಂದು ಒಳ್ಳೆಯ ಅವಕಾಶವನ್ನು ಕೈಯಿಂದ ಹೋಗಲು ಬಿಡುವುದಿಲ್ಲ. ಗಾಡಿಯಲ್ಲಿ ಕುಳಿತಿದ್ದ ಮನುಷ್ಯನ ಮುಖದಲ್ಲಿ ಗೆಲುವಿನ ಮುಗುಳ್ನಗೆ ಬಂದಿತ್ತು. ಅವನು ಹಿಂದಿನ ಬಾಗಿಲು ತೆರೆದು, ಇದರಲ್ಲಿ ಕುಳಿತುಕೋ ಎಂದು ಸನ್ನೆ ಮಾಡಿದನು. ಅವನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿಯಿತ್ತು. ನಾನು ಹೇಳಿದೆ, ಮೊದಲು ನನಗೆ ನನ್ನ ಸ್ಯಾಲರಿಯ ಬಗ್ಗೆ ತಿಳಿಸಿ ಎಂದೆ. ಏಕೆಂದರೆ ನನ್ನ ಹೃದಯ ಈಗಲೂ ಸಂಶಯಕ್ಕೊಳಗಾಗಿತ್ತು ಮತ್ತು ನಾನು ಎಲ್ಲ ಅಪಾಯದಿಂದ ದೂರವಿರಲು ಬಯಸುತ್ತಿದ್ದೆ. ಅವನು ಹೇಳಿದನು, ನೀನು ಹೆದರುವ ಅಗತ್ಯವಿಲ್ಲ. ಇದು ತಗೋ, ನಿನ್ನ 2 ವರ್ಷದ ಅಡ್ವಾನ್ಸ್ ಡಬಲ್ ಸ್ಯಾಲರಿ, ಮತ್ತು ನಾಳೆ ಬೆಳಿಗ್ಗೆ ನಿನ್ನ ಸಾಮಾನು ತೆಗೆದುಕೊಂಡು ಈ ಅಡ್ರೆಸ್ಗೆ ಬಂದು ಬಿಡು. ಅವನು ಒಂದು ಭಾರವಾದ ಕವರನ್ನು ನನ್ನ ಕಡೆಗೆ ಚಾಚಿದನು ಮತ್ತು ಜೊತೆಗೆ ಒಂದು ಕಾರ್ಡ್ ಕೂಡ ನೀಡಿದನು. ಅದರ ಮೇಲೆ ಒಂದು ಅಡ್ರೆಸ್ ಬರೆಯಲಾಗಿತ್ತು. ನಾನು ನಡುಗುವ ಕೈಗಳಿಂದ ಆ ಕವರ್ ತೆಗೆದುಕೊಂಡೆ. ಇಷ್ಟು ಹಣವನ್ನು ನಾನು ನನ್ನ ಇಡೀ ಜೀವನದಲ್ಲಿ ಒಟ್ಟಿಗೆ ನೋಡಿಯೇ ಇರಲಿಲ್ಲ. ನಾನು ಹೇಳಿದೆ, ನಾನು ನಾಳೆ ಬೆಳಿಗ್ಗೆ 6 ಗಂಟೆಯೊಳಗೆ ನಿಮ್ಮ ಮನೆಗೆ ತಲುಪುತ್ತೇನೆ ಸರ್. ನಾನು ಆ ಹಣವನ್ನು ನನ್ನ ಬಳಿ ಇಟ್ಟುಕೊಂಡೆ. ನನ್ನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪಿತ್ತು. ಈ ಹಣ ನನ್ನ ಎಲ್ಲ ಭಯವನ್ನು ಸಾಯಿಸಿತ್ತು. ಆ ರಾತ್ರಿ ನಾನು ಮನಿ ಎಕ್ಸ್ಚೇಂಜ್ ಮಾಡಿದೆ ಮತ್ತು ಪೂರ್ತಿ ಮೊತ್ತವನ್ನು ಇಂಡಿಯಾದಲ್ಲಿದ್ದ ನನ್ನ ಅಮ್ಮನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟೆ. ಹಣ ಕಳುಹಿಸಿದ ತಕ್ಷಣವೇ ನನಗೆ ನನ್ನ ಹೆಗಲಿನಿಂದ ತುಂಬ ದೊಡ್ಡ ಬೆಟ್ಟವೇ ಇಳಿದು ಹೋದಂತೆ ಅನಿಸಿತು. ನಾನು ಅಮ್ಮನಿಗೆ ಫೋನ್ ಮಾಡಿ ಸಿಹಿ ಸುದ್ದಿ ತಿಳಿಸಿದಾಗ ಅವಳು ಸಂತೋಷದಿಂದ ಅಳಲಾರಂಭಿಸಿದಳು ಮತ್ತು ನನಗೆ ಆಶೀರ್ವಾದ ಮಾಡಿದಳು. ಮಾರನೇ ದಿನ ಬೆಳಿಗ್ಗೆ ನಾನು ನನ್ನ ಸಾಮಾನು ತೆಗೆದುಕೊಂಡೆ ಮತ್ತು ಮ್ಯಾನೇಜರರ ಬಳಿ ತಲುಪಿದೆ. ಸರ್, ನಾನು ಇವತ್ತಿನಿಂದ ಇಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಪ್ಲೀಸ್ ನನ್ನ ಪೇಮೆಂಟ್ ಚುಕ್ತಾ ಮಾಡಿಬಿಡಿ. ನಾನು ಈ ಕೆಲಸ ಬಿಡುತ್ತಿದ್ದೇನೆ. ನಾನು ಮ್ಯಾನೇಜರರ ಟೇಬಲ್ ಎದುರು ನಿಂತು ಖಡಕ್ಕಾಗಿ ಹೇಳಿದೆ. ಅವರು ಹೇಳಿದರು, ಪ್ರಿಯಾಂಕಾ, ನಿನಗೆ ಏನಾಗಿದೆ? ನಿನಗಂತೂ ಇಲ್ಲಿ ಪ್ರತಿಯೊಂದು ಸೌಲಭ್ಯ ನೀಡಲಾಗುತ್ತಿತ್ತು. ಹೀಗಿದ್ದಾಗ ನೀನು ದಿಢೀರನೆ ಹೇಗೆ ಕೆಲಸ ಬಿಡುತ್ತೀಯಾ? ಇಲ್ಲಿಂದ ನಿನಗೆ ಇನ್ನು 1 ರೂಪಾಯಿ ಸಿಗುವುದಿಲ್ಲ. ಹೊರಟು ಹೋಗು. ಅವರ ಮುಖ ಕೆಂಪಗಾಗಿತ್ತು. ಅವರು ಟೇಬಲ್ ಮೇಲೆ ಜೋರಾಗಿ ಕೈ ಕುಟ್ಟಿದರು. ನಾನು ಹೇಳಿದೆ, ನೀವು ನನ್ನ ಹಿಂದಿನ ಹಣವನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ನನಗೆ ಅದರ ಅಗತ್ಯವಿಲ್ಲ. ನಾನು ಹೋಗುತ್ತಿದ್ದೇನೆ. ನಾನು ಅಲ್ಲಿಂದ ಹೊರಗೆ ಬಂದುಬಿಟ್ಟೆ. ಇವತ್ತು ನಾನು ಯಾರ ಬೆದರಿಕೆಗೂ ಹೆದರುವವಳಾಗಿರಲಿಲ್ಲ. ಏಕೆಂದರೆ ನನ್ನ ಜೇಬು ಭಾರವಾಗಿತ್ತು ಮತ್ತು ಭವಿಷ್ಯ ಸುರಕ್ಷಿತವಾಗಿ ಕಾಣಿಸುತ್ತಿತ್ತು. ನಾನು ಟ್ಯಾಕ್ಸಿ ಹಿಡಿದೆ ಮತ್ತು ಈ ಕಾರ್ಡ್ ಮೇಲೆ ಬರೆದಿದ್ದ ವಿಳಾಸಕ್ಕೆ ತಲುಪಿಬಿಟ್ಟೆ. ಅದು ಲಂಡನ್ನ ಪ್ರಶಾಂತವಾದ ಪ್ರದೇಶದ ಒಂದು ಐಷಾರಾಮಿ ವಿಲ್ಲಾ ಆಗಿತ್ತು. ನಾನು ಹಿಂಜರಿಯುತ್ತಾ ಬಾಗಿಲಿನ ಗಂಟೆ ಬಾರಿಸಿದೆ. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ನೌಕರ ಬಾಗಿಲು ತೆರೆದನು ಮತ್ತು ನನ್ನನ್ನು ಒಳಗಡೆ ಕರೆದೊಯ್ದನು. ಇದು ನೋಡು ನಿನ್ನ ಕ್ವಾರ್ಟರ್. ಇವತ್ತಿನಿಂದ ನೀನು ಇಲ್ಲೇ ಇರಬೇಕು. ಇಲ್ಲಿ ನೀನು ಕೇವಲ ರಾತ್ರಿಯ ಊಟ ಮಾಡಬೇಕು, ಅದು ಸಹ ಇಂಡಿಯನ್ ಫುಡ್. ಉಳಿದಂತೆ ನೀನು ಸ್ವತಂತ್ರಳು. ಆ ಮನುಷ್ಯ ವಿಲ್ಲಾದ ಹಿಂಭಾಗದ ಸುಂದರ ಕ್ವಾರ್ಟರ್ನ ಬಾಗಿಲು ತೆರೆಯುತ್ತಾ ನನ್ನೊಂದಿಗೆ ಹೇಳಿದನು. ನಾನು ಹೇಳಿದೆ, ಸರಿ ಸರ್, ನಾನು ಅರ್ಥ ಮಾಡಿಕೊಂಡೆ. ನಾನು ಸಂಜೆ ಕಿಚನ್ಗೆ ತಲುಪುತ್ತೇನೆ ಮತ್ತು ನಿಮಗೆ ದೂರು ನೀಡಲು ಯಾವುದೇ ಅವಕಾಶ ಕೊಡುವುದಿಲ್ಲ. ನಾನು ಕ್ವಾರ್ಟರ್ ಸ್ವಚ್ಛಗೊಳಿಸಿದೆ. ಇಲ್ಲಿ ನಾನು ಉಚಿತವಾಗಿ ಇರಬಹುದಿತ್ತು. ಸಂಜೆಯ ಸಮಯದಲ್ಲಿ ನಾನು ವಿಲ್ಲಾದ ಕಿಚನ್ಗೆ ಪ್ರವೇಶಿಸಿದೆ. ಅಷ್ಟೊಂದು ದೊಡ್ಡ ಕಿಚನ್ ನೋಡಿ ನಾನು ಆಶ್ಚರ್ಯಚಕಿತಳಾದೆ. ಯಾವ ವಸ್ತು ಎಲ್ಲಿದೆ ಎಂದು ನನಗೆ ಅರ್ಥವೇ ಆಗುತ್ತಿರಲಿಲ್ಲ. ನಾನು ಬೇಗನೆ ಎಲ್ಲ ಸಾಮಾನು ತೆಗೆದೆ ಮತ್ತು ಅಡುಗೆ ಮಾಡಲು ಪ್ರಾರಂಭಿಸಿದೆ. ಊಟ ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ನಂತರ ನಾನು ನನ್ನ ಕ್ವಾರ್ಟರ್ಗೆ ವಾಪಸ್ ಬಂದುಬಿಟ್ಟೆ. ನನಗೆ ಸರ್ ಅವರ ಕೊಠಡಿಗೆ ಹೋಗಲು ಅನುಮತಿ ಇಲ್ಲ.
ಮತ್ತು ಕಾರಣವಿಲ್ಲದೆ ವಿಲ್ಲಾದ ಒಳಗಡೆ ಸುತ್ತಾಡುವಂತಿಲ್ಲ ಎಂದು ಕಟ್ಟುನಿಟ್ಟಾಗಿ ಹೇಳಲಾಗಿತ್ತು. ಮರುದಿನ ಬೆಳಗ್ಗಿನ ಸಮಯದಲ್ಲಿ ನಾನು ನೀರು ಕುಡಿಯಲು ಕ್ವಾರ್ಟರ್ನಿಂದ ಹೊರಗೆ ಬಂದಾಗ ನನ್ನ ನೋಟ ಲಾಂಜ್ನ ಕಿಟಕಿಯ ಮೇಲೆ ಬಿದ್ದಿತ್ತು. ಆ ಮನುಷ್ಯ ಭಾರತೀಯ ಸಂಸ್ಕೃತಿಯ ಪ್ರಕಾರ ಪ್ರಾರ್ಥನೆ ಮಾಡುತ್ತಿದ್ದನು. ನನಗೆ ಅವನ ಹೆಸರು ಆಕಾಶ್ ಮಲ್ಹೋತ್ರಾ ಎಂದು ಇಲ್ಲಿಗೆ ಬಂದ ಮೇಲೆ ತಿಳಿಯಿತು. ಗೊತ್ತಿಲ್ಲ, ಅವನು ತುಂಬ ಅಳುತ್ತಿದ್ದನು. ಅವನ ಬಿಕ್ಕಳಿಕೆಗಳು ನನಗೆ ಹೊರಗಿನವರೆಗೂ ಕೇಳಿಸುತ್ತಿದ್ದವು. ನಾನು ಅಲ್ಲೇ ನಿಂತುಕೊಂಡೆ ಮತ್ತು ಯೋಚಿಸತೊಡಗಿದೆ. ಈ ಮನುಷ್ಯ ಎಷ್ಟು ಸಂಸ್ಕಾರವಂತನಾಗಿದ್ದಾನೆ. ನಾನು ಅವನಲ್ಲಿ ಒಂದು ವಿಷಯ ಗಮನಿಸಿದ್ದೆ. ಅದು ಏನೆಂದರೆ ಅವನು ಯಾವಾಗಲೂ ನನ್ನೊಂದಿಗೆ ಮೃದುವಾಗಿ ಮತ್ತು ಗೌರವದಿಂದ ಮಾತನಾಡುತ್ತಿದ್ದನು. ಅವನು ಎಂದಿಗೂ ನನ್ನನ್ನು ಕಣ್ಣೆತ್ತಿ ನೋಡಿ ಕೂಡ ಇರಲಿಲ್ಲ. ನನಗೆ ತುಂಬ ಆಶ್ಚರ್ಯವಾಗಿತ್ತು. ಏನೆಂದರೆ ಇಷ್ಟೊಂದು ದೊಡ್ಡ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುವ ಮನುಷ್ಯ ಇಷ್ಟೊಂದು ಸಂಸ್ಕಾರಿಯಾಗಿರಲು ಸಾಧ್ಯವೇ? ನಾನು ಮೌನವಾಗಿ ನೀರು ಕುಡಿದೆ ಮತ್ತು ವಾಪಸ್ ನನ್ನ ಕೊಠಡಿಗೆ ಬಂದು ಬಿಟ್ಟೆ ಮತ್ತು ತಿಂಡಿ ತಯಾರಿಸಲು ಬೆಳಿಗ್ಗೆ 8 ಗಂಟೆಗೆ ನಾನು ಕಿಚನ್ಗೆ ಹೋದೆ. ಆದರೆ ಅಲ್ಲಿ ಬೇರೊಬ್ಬ ನೌಕರಮ್ಮ ತಿಂಡಿ ಮಾಡುತ್ತಿದ್ದರು. ಅವರು ಸರಿಯಾಗಿಯೇ ಹೇಳಿದ್ದರು. ಅವರು ತಮ್ಮ ಮನೆಯಲ್ಲಿ ಎಲ್ಲ ಇಂಡಿಯನ್ ಜನರಿಗೆ ಕೆಲಸ ಕೊಟ್ಟಿದ್ದರು. ನಾನು ಹೇಳಿದೆ, ಸರ್ಗಾಗಿ ತಿಂಡಿ ನಾನು ಮಾಡಬೇಕಿತ್ತು, ನೀನೇಕೆ ಮಾಡುತ್ತಿದ್ದೀಯಾ? ಆ ನೌಕರಮ್ಮ ಏನಾದರೂ ಹೇಳುವಷ್ಟರಲ್ಲಿ ಹಿಂದಿನಿಂದ ಸರ್ ಬಂದು ಬಿಟ್ಟರು. ಅವರು ಬಾಗಿಲಲ್ಲಿ ನಿಂತಿದ್ದರು. ಪ್ರಿಯಾಂಕಾ, ನೀನು ರಾತ್ರಿಯ ಊಟ ರೆಡಿ ಮಾಡಿ ತುಂಬ ದಣಿದಿರುತ್ತೀಯಾ? ಅದಕ್ಕಾಗಿಯೇ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟಕ್ಕಾಗಿ ನಾನು ಇವಳನ್ನು ಇಟ್ಟಿದ್ದೇನೆ. ನೀನು ಕೇವಲ ರಾತ್ರಿಯ ಊಟ ಮಾತ್ರ ರೆಡಿ ಮಾಡುತ್ತೀಯಾ? ಆಕಾಶ್ ಸರ್ ಅವರ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಆಪ್ತತೆ ಇತ್ತು. ನಾನು ಹೇಳಿದೆ, ಆದರೆ ಸರ್, ನೀವು ನನಗೆ ತುಂಬ ಸ್ಯಾಲರಿ ನೀಡಿದ್ದೀರಾ. ಒಂದು ವೇಳೆ ಎಲ್ಲ ಕೆಲಸ ಇವರೇ ಮಾಡಿದರೆ ನಂತರ ನಾನೇನು ಮಾಡಲಿ? ನಾನು ಗೊಂದಲ ಮತ್ತು ಮುಜುಗರಕ್ಕೆ ಒಳಗಾಗಿ ಹೇಳಿದ್ದೆ. ಏನೆಂದರೆ ನನಗೆ ಸುಮ್ಮನೆ ಕುಳಿತು ತಿನ್ನುವುದು ಸ್ವಲ್ಪವೂ ಇಷ್ಟವಿಲ್ಲ ಮತ್ತು ಇವರ ವರ್ತನೆ ನನ್ನ ತಿಳುವಳಿಕೆಗೆ ನಿಲುಕುತ್ತಿರಲಿಲ್ಲ. ಅವರು ಹೇಳಿದರು, ನಾನು ನಿನ್ನನ್ನು ಇಲ್ಲಿ ರಾತ್ರಿಯ ಊಟಕ್ಕಾಗಿ ಇಟ್ಟಿದ್ದೇನೆ. ನೀನು ನಿನ್ನೆ ರಾತ್ರಿ ಏನು ಅಡುಗೆ ಮಾಡಿದ್ದೀಯೋ ಅದು ತುಂಬ ಡೆಲಿಷಿಯಸ್ ಆಗಿತ್ತು. ನನಗೆ ಅದು ಇಷ್ಟವಾಯಿತು. ಕೇವಲ ನೀನು ನಿನ್ನ ಕೆಲಸ ಮಾಡು. ಬಾಕಿ ಯಾರೊಂದಿಗೂ ವಾದ ಮಾಡಬೇಡ ಅಷ್ಟೇ. ಅವರು ಖಡಕ್ಕಾಗಿ ಮಾತನ್ನು ಮುಗಿಸಿದರು ಮತ್ತು ಕಿಚನಿಂದ ವಾಪಸ್ ಹೊರಟು ಹೋದರು. ನಾನು ಅವರು ಹೋಗುವುದನ್ನು ನೋಡುತ್ತಲೇ ಉಳಿದೆ. ದಿನಗಳು ಕಳೆಯುತ್ತಾ ಹೋದವು. ನನ್ನ ಜೀವನ ಒಂದು ನೆಮ್ಮದಿಯ ರುಟೀನ್ಗೆ ಒಗ್ಗಿಕೊಂಡಿತ್ತು. ನಾನು ಕೇವಲ ರಾತ್ರಿ ಕುಕ್ಕಿಂಗ್ ಮಾಡುತ್ತಿದ್ದೆ. ಹಗಲಿನಲ್ಲಿ ಅಲ್ಪ ಸ್ವಲ್ಪ ಧೂಳು ಒರೆಸುವುದು ಮಾಡಿಕೊಳ್ಳುತ್ತಿದ್ದೆ ಮತ್ತು ಊಟ ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಿದ್ದೆ. ನಂತರ ಸ್ವತಃ ನನ್ನ ಕ್ವಾರ್ಟರ್ಗೆ ಹೊರಟು ಹೋಗುತ್ತಿದ್ದೆ. ಒಂದು ಸಂಜೆ ನಾನು ಕಿಚನ್ನಲ್ಲಿ ತರಕಾರಿ ಕತ್ತರಿಸುತ್ತಿದ್ದೆ. ಅಷ್ಟರಲ್ಲಿ ಸರ್ ಒಳಗಡೆ ಬಂದರು. ಅವರ ಕೈಯಲ್ಲಿ ಶಾಪಿಂಗ್ ಬ್ಯಾಗ್ಸ್ ಇದ್ದವು. ಇದು ನಿನಗಾಗಿ ಪ್ರಿಯಾಂಕಾ, ಇದನ್ನು ಧರಿಸಿ ನೋಡು. ಒಂದು ವೇಳೆ ಸೈಜ್ನ ಪ್ರಾಬ್ಲಮ್ ಇದ್ದರೆ ನಾನು ಚೇಂಜ್ ಮಾಡಿಸಿಕೊಡುತ್ತೇನೆ. ಅವರು ಬ್ಯಾಗ್ಸ್ ಕೌಂಟರ್ ಮೇಲೆ ಇಟ್ಟರು ಮತ್ತು ನನ್ನ ಕಡೆ ನೋಡುತ್ತಾ ಹೇಳಿದರು. ಅವರ ಕಣ್ಣುಗಳಲ್ಲಿ ಗೌರವವಿತ್ತು. ಸರ್, ಇದೇನು? ನನಗೆ ಈ ಬಟ್ಟೆಗಳ ಅಗತ್ಯವಿಲ್ಲ. ನನ್ನ ಬಳಿ ಧರಿಸಲು ತುಂಬ ಬಟ್ಟೆಗಳಿವೆ. ನೀವು ನನ್ನ ಮೇಲೆ ಇಷ್ಟೊಂದು ಖರ್ಚು ಏಕೆ ಮಾಡುತ್ತಿದ್ದೀರಾ? ನಾನು ಆಶ್ಚರ್ಯ ಮತ್ತು ಹಿಂಜರಿಕೆಯಿಂದ ಆ ದುಬಾರಿ ಬ್ರಾಂಡೆಡ್ ಬಟ್ಟೆಗಳನ್ನು ನೋಡಿದೆ ಮತ್ತು ಸ್ಪಷ್ಟವಾಗಿ ನಿರಾಕರಿಸಿದೆ. ನನಗೆ ಅವರ ಈ ಉದಾರತೆ ವಿಚಿತ್ರವೆನಿಸುತ್ತಿತ್ತು. ಅವರು ಹೇಳಿದರು, ನೀನು ನನ್ನ ಮನೆಯ ಮೆಂಬರ್. ನಾನು ನನ್ನ ಮನೆಯ ಎಲ್ಲ ಜನರನ್ನು ಇದೇ ರೀತಿಯಾಗಿ ಕಾಳಜಿ ಮಾಡುತ್ತೇನೆ. ಈ ಬಟ್ಟೆಗಳನ್ನು ನೀನು ಧರಿಸಲೇಬೇಕು. ನಾನು ಯಾವುದೇ ನಿರಾಕರಣೆ ಕೇಳುವುದಿಲ್ಲ. ಅವನು ಆಜ್ಞೆ ಮಾಡಿದನು ಮತ್ತು ಅಲ್ಲಿಂದ ಹೊರಟು ಹೋದನು. ನಾನು ಬ್ಯಾಗ್ಸ್ ಓಪನ್ ಮಾಡಿ ಆ ಅಮೂಲ್ಯ ಬಟ್ಟೆಗಳನ್ನು ನೋಡುತ್ತಲೇ ಉಳಿದೆ. ಈಗಂತೂ ದಿನದಿಂದ ದಿನಕ್ಕೆ ಅವರ ಉದಾರತೆ ಹೆಚ್ಚುತ್ತಲೇ ಇದ್ದವು. ಅವರು ಯಾವಾಗಲಾದರೂ ಮಾರ್ಕೆಟ್ಗೆ ಹೋದರೆ ನನಗಾಗಿ ರಾಶಿ ರಾಶಿ ಬಟ್ಟೆಗಳನ್ನು ಮತ್ತು ಬಳಸುವ ವಸ್ತುಗಳನ್ನು ತರುತ್ತಿದ್ದರು. ಮನೆಯ ಯಾವುದೇ ಕೆಲಸ ನನಗೆ ಮಾಡಲು ಬಿಡುತ್ತಿರಲಿಲ್ಲ. ಬದಲಾಗಿ ಉಳಿದ ನೌಕರರಿಂದ ಕೆಲಸ ಮಾಡಿಸುತ್ತಿದ್ದರು. ಒಂದು ವೇಳೆ ನಾನು ಎಂದಾದರೂ ಅವರ ಎದುರು ಮನೆಯ ಡಸ್ಟಿಂಗ್ ಮಾಡಲು ನಿಂತರೆ ಅವರು ನನ್ನ ಕೈಯಿಂದ ಪೊರಕೆಯನ್ನು ಕಿತ್ತುಕೊಳ್ಳುತ್ತಿದ್ದರು ಮತ್ತು ಹೇಳುತ್ತಿದ್ದರು, ನೀನು ಇಷ್ಟೊಂದು ಕೆಲಸ ಮಾಡಲು ಇಲ್ಲಿಗೆ ಬಂದಿಲ್ಲ. ನೀನು ಆರಾಮಾಗಿ ಕುಳಿತುಕೋ ಮತ್ತು ಸಂಜೆಯ ಮೆನ್ಯೂ ಬಗ್ಗೆ ಯೋಚಿಸು. ನಾನು ಮುಜುಗರದಿಂದ ನನ್ನ ಕ್ವಾರ್ಟರ್ಗೆ ಬಂದು ಬಿಡುತ್ತಿದ್ದೆ. ಜೀವನ ಚೆನ್ನಾಗಿ ಸಾಗುತ್ತಿದೆ ಎಂದು ನಾನು ಸಂತೋಷವಾಗಿದ್ದೆ. ಆದರೆ ಅವರ ಒಳ್ಳೆಯತನ, ಅವರ ಸಿಹಿ ನುಡಿ ಮತ್ತು ಅವರು ಈ ರೀತಿಯಾಗಿ ಪ್ರತಿ ಸಮಯದಲ್ಲಿ ನನ್ನ ಬಗ್ಗೆ ಚಿಂತಿಸುವುದು, ಇವೆಲ್ಲವೂ ನನಗೆ ಇಷ್ಟವಾಗತೊಡಗಿತ್ತು. ಆರಂಭದಲ್ಲಿ ನನಗೆ ಅವರಿಂದ ಏನು ಭಯವಿತ್ತೋ ಅದು ಈಗ ಸಂಪೂರ್ಣವಾಗಿ ಮುಗಿದು ಹೋಗಿತ್ತು. ಅವರು ಒಬ್ಬ ಸಭ್ಯ ಮತ್ತು ಗೌರವಾನ್ವಿತ ಮನುಷ್ಯರಾಗಿದ್ದರು. ಅವರ ಜೀವನ ಕೇವಲ ಸಂಸ್ಕಾರಗಳಲ್ಲಿ ಮತ್ತು ಭಗವಂತನ ಲೀಲೆಯಲ್ಲೇ ಕಳೆಯುತ್ತಿತ್ತು. ಒಂದು ಮಧ್ಯಾಹ್ನ ಲಾಂಜ್ನ ಬಾಗಿಲಲ್ಲಿ ನಿಂತು ನಾನು ಕೇಳಿದೆ, ಸರ್, ಇವತ್ತು ಸಂಜೆಯ ಊಟದಲ್ಲಿ ನೀವು ಏನು ತಿನ್ನಲು ಇಷ್ಟಪಡುತ್ತೀರಾ? ಇವತ್ತು ನಿಮಗಾಗಿ ಇಂಡಿಯನ್ ಫುಡ್ನಲ್ಲಿ ಏನಾದರೂ ಇಂಟರೆಸ್ಟಿಂಗ್ ಆಗಿ ಮಾಡೋಣ ಎಂದು ಯೋಚಿಸಿದೆ.
ಅವರು ಸೋಫಾದ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ತಮ್ಮದೇನೋ ಕೆಲಸ ಮಾಡುತ್ತಿದ್ದರು. ಅವರು ಹೇಳಿದರು, ಯಾವುದು ನಿನ್ನ ಮನಸ್ಸಿಗೆ ಬರುತ್ತದೋ ಅದನ್ನು ಮಾಡು ಪ್ರಿಯಾಂಕಾ. ನಿನ್ನ ಕೈಯಿಂದ ಮಾಡಿದ ಪ್ರತಿ ಅಡುಗೆಯೂ ನನಗೆ ಇಷ್ಟವಾಗುತ್ತದೆ. ನೀನು ತುಂಬ ಕಷ್ಟಪಡುತ್ತೀಯಾ? ಅವರು ಲ್ಯಾಪ್ಟಾಪ್ನಿಂದ ಕಣ್ಣು ಹೊರಗೆ ತೆಗೆಯದೇ ಉತ್ತರಿಸಿದರು ಮತ್ತು ಅವರ ಶೈಲಿಯಲ್ಲಿದ್ದ ಮೃದುತ್ವ ನನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ತಳಮಳ ಉಂಟು ಮಾಡಿತು. ನಾನು ಹೇಳಿದೆ, ನೀವು ನನ್ನ ಮೇಲೆ ತುಂಬ ಕಾಳಜಿ ತೋರಿಸುತ್ತಿದ್ದೀರಿ ಸರ್. ನಾನು ಎಂದಿಗೂ ಈ ಅಪರಿಚಿತ ದೇಶದಲ್ಲಿ ನನಗೆ ಇಂತಹ ಮನೆ, ಇಂತಹ ನೆಮ್ಮದಿ ಸಿಗುತ್ತದೆ ಎಂದು ಯೋಚಿಸಿಯೇ ಇರಲಿಲ್ಲ. ನಾನು ಅವರಿಗೆ ಥ್ಯಾಂಕ್ ಯು ಹೇಳಿದೆ. ನನ್ನ ಧ್ವನಿ ಸ್ವಲ್ಪ ಭಾರವಾಗಿತ್ತು. ಅವರು ಹೇಳಿದರು, ಮನುಷ್ಯ ಯಾವಾಗಲೂ ಒಳ್ಳೆಯದರ ಬಗ್ಗೆ ಭರವಸೆ ಹೊಂದಿರಬೇಕು ಪ್ರಿಯಾಂಕಾ. ನೀನೊಬ್ಬ ಪ್ರಾಮಾಣಿಕ ಮತ್ತು ಬುದ್ಧಿವಂತ ಹುಡುಗಿ ಮತ್ತು ನೀನು ಇದಕ್ಕೆ ಅರ್ಹಳು. ಹೋಗು, ನಿನ್ನ ಕೆಲಸ ಮಾಡು. ಅವರು ಮುಗುಳ್ನಗುತ್ತಾ ಹೇಳಿದರು. ನಾನು ಕಿಚನ್ಗೆ ಬಂದಿದ್ದೆ. ಆದರೆ ನನ್ನ ಮೆದುಳು ಸತತವಾಗಿ ಅವರ ಬಗ್ಗೆ ಯೋಚಿಸುತ್ತಿತ್ತು. ನನಗೆ ಅವರೊಂದಿಗೆ ಪ್ರೀತಿಯಾಗಿ ಹೋಗಿದೆ ಎಂಬ ಅನುಭವವಾಗತೊಡಗಿತು. ಅವರು ಕೇವಲ 30 ವರ್ಷ ವಯಸ್ಸಿನವರಾಗಿದ್ದಾರೆ ಮತ್ತು ನಾನು 21 ವರ್ಷದವಳಾಗಿದ್ದೆ. ನಾನು ಹೆಚ್ಚಾಗಿ ರಾತ್ರಿ ನನ್ನ ಕ್ವಾರ್ಟರ್ನ ಕಿಟಕಿಯಿಂದ ಅವರ ಕೊಠಡಿಯ ಬೆಳಕನ್ನು ನೋಡುತ್ತಿರುತ್ತಿದ್ದೆ. ಅವರು ಮಧ್ಯರಾತ್ರಿಯವರೆಗೂ ಎಚ್ಚರವಿರುತ್ತಿದ್ದರು ಮತ್ತು ಕೈಮುಗಿದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದರಲ್ಲಿ ಬ್ಯುಸಿಯಾಗಿರುತ್ತಿದ್ದರು. ನಾನು ಅವರ ಹತ್ತಿರ ಹೋಗಲು ಬಯಸುತ್ತಿದ್ದೆ ಮತ್ತು ಅವರ ಬಗ್ಗೆ ಎಲ್ಲವನ್ನೂ ತಿಳಿಯಲು ಬಯಸುತ್ತಿದ್ದೆ. ಆದರೆ ನನಗೆ ಅವರ ಕೊಠಡಿಗೆ ಹೋಗಲು ಅಥವಾ ಅವರ ನಿಯಮಗಳನ್ನು ಮುರಿಯಲು ಎಂದಿಗೂ ಧೈರ್ಯವೇ ಆಗುತ್ತಿರಲಿಲ್ಲ. ಅವರು ಪ್ರಪಂಚದಲ್ಲಿ ಎಲ್ಲರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದ್ದರು ಮತ್ತು ಅವರಿಗೆ ಭಗವಂತನ ಹತ್ತಿರ ಇರುವುದು ತುಂಬ ಇಷ್ಟವಿತ್ತು. ಅವರು ನನ್ನನ್ನು ಹೊರತುಪಡಿಸಿ ಮನೆಯಲ್ಲಿ ನೌಕರರೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ, ಆದರೂ ಪ್ರತಿಯೊಬ್ಬರೊಂದಿಗೂ ಸಹಾನುಭೂತಿಯಿಂದ ವರ್ತಿಸುತ್ತಿದ್ದರು. ಪ್ರಿಯಾಂಕಾ, ಸ್ವಲ್ಪ ಹೊರಗೆ ಬಾ. ಈ ಸಾಮಾನನ್ನು ಒಳಗಿಡು. ನಾನು ರೇಷನ್ ತರಿಸಿದ್ದೇನೆ. ಅವರು ಗೇಟ್ನಲ್ಲಿ ನಿಂತು ನನಗೆ ಕರೆಯುತ್ತಿದ್ದರು. ಡೆಲಿವರಿ ಮಾಡಿದವರು ಸಾಮಾನು ಇಟ್ಟು ಹೋಗಿದ್ದರು. ಸರಿ ಸರ್, ನಾನು ಈಗಲೇ ಬರ್ತೀನಿ. ಅವರು ಸಣ್ಣ ಪುಟ್ಟ ವಸ್ತುಗಳನ್ನು ನನಗೆ ನೀಡಿದರು ಮತ್ತು ಭಾರವಾದ ಚೀಲಗಳನ್ನು ಸ್ವತಃ ತಾವೇ ಹೊತ್ತು ಒಳಗಡೆ ತರಲಾರಂಭಿಸಿದರು. ಬಹುಶಃ ಅವರಿಗೆ ನನ್ನ ಸಣ್ಣ ಕಷ್ಟವೂ ಸಹ ಸಹಿಸಲು ಆಗುತ್ತಿರಲಿಲ್ಲ. ನನ್ನ ಕಣ್ಣುಗಳು ಪದೇ ಪದೇ ಅವರ ಕಡೆಗೆ ಹೋಗುತ್ತಿದ್ದವು. ಈ ವಿಲ್ಲಾದ ಮೌನ, ನನ್ನ ಮೇಲಿನ ಕಾಳಜಿ, ಅವರ ಸಂಸ್ಕಾರಗಳು, ನನ್ನ ಹೆಚ್ಚಾಗುತ್ತಿದ್ದ ಆಸಕ್ತಿ ಎಲ್ಲವೂ ಸೇರಿ ಒಂದು ವಿಚಿತ್ರವಾದ ಲೋಕದಂತೆ ಭಾಸವಾಗುತ್ತಿದ್ದವು. ವಿಲ್ಲಾದಲ್ಲಿ ನನ್ನ ಜೀವನ ಸಂತೋಷದಿಂದ ಕೂಡಿತ್ತು. ನಾನು ಪ್ರತಿದಿನ ನನ್ನ ಪಾಲಿನ ಕೆಲಸವನ್ನು ಪೂರ್ಣ ಪ್ರಾಮಾಣಿಕತೆಯಿಂದ ಮಾಡುತ್ತಿದ್ದೆ. ನನ್ನ ಹೃದಯದಲ್ಲಿ ಆಕಾಶ್ ಸರ್ ಬಗ್ಗೆ ಗೌರವ ಮತ್ತು ಪ್ರೀತಿಯ ಭಾವನೆಗಳು ಗಾಢವಾಗುತ್ತಲೇ ಹೋದವು. ಅವರು ನನ್ನ ಪ್ರತಿ ಕೆಲಸವನ್ನು ಹೊಗಳುತ್ತಿದ್ದರು ಮತ್ತು ನನಗೆ ಎಂದಿಗೂ ನಾನು ನೌಕರಳು ಎಂಬ ಅನುಭವ ಆಗಲು ಬಿಡುತ್ತಲೇ ಇರಲಿಲ್ಲ. ಅವರ ವರ್ತನೆ ಎಷ್ಟೊಂದು ಸಭ್ಯತೆಯಿಂದ ತುಂಬಿತೆಂದರೆ ನಾನು ಹೆಚ್ಚಾಗಿ ಆಶ್ಚರ್ಯದಲ್ಲಿ ಮುಳುಗಿ ಹೋಗುತ್ತಿದ್ದೆ. ಅವರು ಹೇಳಿದರು, ಪ್ರಿಯಾಂಕಾ, ಕಿಚನ್ನಲ್ಲಿ ರೇಷನ್ ಕಡಿಮೆಯಾದರೆ ನೀನು ನೌಕರರಿಗೆ ತಿಳಿಸಿಬಿಡು. ಅವನು ತಂದುಕೊಡುತ್ತಾನೆ. ಮತ್ತು ಸ್ವಲ್ಪ ಹಣವನ್ನು ನನ್ನ ಕಡೆಗೆ ಚಾಚುತ್ತಾ ಹೇಳತೊಡಗಿದರು, ಈ ಹಣ ಇಟ್ಟುಕೋ. ನನ್ನ ಅನುಪಸ್ಥಿತಿಯಲ್ಲಿ ನಿನಗೆ ಯಾವ ವಸ್ತುವಿನ ಅಗತ್ಯವಿದ್ದರೂ ಅದನ್ನು ತರಿಸಿಕೊ. ಅವರ ಧ್ವನಿಯಲ್ಲಿ ಯಾವಾಗಲೂ ಇದ್ದಂತೆ ಒಂದು ಸ್ಥಿರತೆ ಇತ್ತು. ನಾನು ಹೇಳಿದೆ, ಸರ್, ನನ್ನ ಬಳಿ ಹಣವಿದೆ. ನೀವು ನನಗೆ ಮೊದಲೇ ಸಾಕಷ್ಟು ಸ್ಯಾಲರಿ ನೀಡಿದ್ದೀರಾ. ನಾನು ಅದರಲ್ಲೇ ತರುತ್ತೇನೆ. ನೀವು ತೊಂದರೆ ತೆಗೆದುಕೊಳ್ಳಬೇಡಿ. ನಾನು ಹಣ ಪಡೆಯುವುದನ್ನು ಸ್ಪಷ್ಟವಾಗಿ ನಿರಾಕರಿಸಿದೆ ಮತ್ತು ಗೌರವದಿಂದ ಕೈ ಹಿಂದೆ ಮಾಡಿಕೊಂಡೆ. ನನಗೆ ಅವರಿಂದ ಹಣವನ್ನು ಪಡೆದುಕೊಳ್ಳುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ. ಅವರು ಹೇಳಿದರು, ನಿನಗೆ ಏನು ಹೇಳಲಾಗಿದೆಯೋ ಅದನ್ನು ಮಾಡು ಪ್ರಿಯಾಂಕಾ. ನಿನ್ನ ಸ್ಯಾಲರಿ ನಿನ್ನ ಮನೆಯವರಿಗಾಗಿ ಇಡು. ಮನೆಯ ಖರ್ಚನ್ನು ನಾನೇ ಭರಿಸುತ್ತೇನೆ. ವಾದ ಮಾಡಬೇಡ. ಅವರು ಬಲವಂತವಾಗಿ ಹಣವನ್ನು ನನ್ನ ಕೈಯಲ್ಲಿ ಇಟ್ಟರು ಮತ್ತು ಖಡಕ್ಕಾಗಿ ನನಗೆ ಮಾರ್ಕೆಟ್ಗೆ ಹೋಗಲು ಆಜ್ಞೆ ಮಾಡಿದರು. ಅವರ ಆ ಆಜ್ಞೆ ತುಂಬಿದ ಶೈಲಿಯ ಮುಂದೆ ನನ್ನದೇನೂ ನಡೆಯಲಿಲ್ಲ ಮತ್ತು ನಾನು ಮಾರ್ಕೆಟ್ಗೆ ನನ್ನ ಇಷ್ಟದ ಸಾಮಾನುಗಳನ್ನು ತರಲು ಹೊರಟು ಹೋದೆ. ನಾನು ಬಂದ ತಕ್ಷಣ ಸಂಜೆಯ ಊಟ ಮಾಡಲು ಕಿಚನ್ಗೆ ಬಂದಾಗ ಅವರು ಕೂಡ ಅಲ್ಲಿಗೆ ಬಂದು ಬಿಟ್ಟಿದ್ದರು. ಅವರ ಕಣ್ಣುಗಳು ತಗ್ಗಿದ್ದವು. ನಾನು ಕೂಡ ಬೇಗನೆ ಕಣ್ಣು ತಗ್ಗಿಸಿಕೊಂಡೆ. ಅವರು ಹೇಳತೊಡಗಿದರು, ನಾನು ನಿನಗೆ ಎಷ್ಟು ಬಾರಿ ಡಸ್ಟಿಂಗ್ ಮಾಡಬೇಡವೆಂದು ಹೇಳಿದ್ದೇನೆ ಮತ್ತು ಸಾಮಾನು ಜೋಡಿಸುವುದು ನಿನ್ನ ಕೆಲಸವಲ್ಲ. ನೀನು ಏಕಮ್ಮ ಕೇಳುವುದಿಲ್ಲ. ಅವರು ಎಷ್ಟೊಂದು ಕೋಪದಿಂದ ನನ್ನನ್ನು ಪ್ರಶ್ನಿಸಿದರೆಂದರೆ ನನ್ನ ಕೈಗಳು ನಡುಗಲಾರಂಭಿಸಿದವು. ನಾನು ಹೇಳಿದೆ, ಸರ್, ದಿನವಿಡೀ ಏನು ಮಾಡಲು ಇರುವುದಿಲ್ಲ. ನಾನು ಸುಮ್ಮನೆ ಕುಳಿತು ಸುಸ್ತಾಗಿ ಬಿಡುತ್ತೇನೆ. ನನಗೆ ಏನಾದರೂ ಮಾಡಲು ಬಿಡಿ. ಇದು ನನ್ನ ಕರ್ತವ್ಯ. ಅವರು ಹೇಳಿದರು, ನಿನ್ನ ಕೆಲಸ ರಾತ್ರಿಯ ಊಟ ರೆಡಿ ಮಾಡುವುದು. ಮನೆಯಲ್ಲಿ ಇನ್ನೂ ಉಳಿದ ನೌಕರರಿದ್ದಾರೆ, ಅವರು ಮಾಡುತ್ತಾರೆ. ನಿನ್ನ ಕೆಲಸವನ್ನು ನಿನಗೆ ನೀಡಲಾಗಿದೆ ಮತ್ತು ಅವರ ಕೆಲಸವನ್ನು ಅವರು ಮಾಡುತ್ತಾರೆ. ನಾನು ಅಸಹಾಯಕತೆಯಿಂದ ಅವರನ್ನು ನೋಡುತ್ತಲೇ ಉಳಿದೆ. ಸಂಜೆ ನಾನು ನನ್ನ ಕ್ವಾರ್ಟರ್ನಲ್ಲಿ ಕುಳಿತು ಅಮ್ಮನಿಗೆ ಫೋನ್ ಮಾಡಿದೆ. ನನ್ನ ಅಕ್ಕಂದಿರ ಮದುವೆ ಹತ್ತಿರ ಬಂದಿತ್ತು.
ಮತ್ತು ನಾನು ಎಲ್ಲ ಸಿದ್ಧತೆಗಳು ಹೇಗೆ ನಡೆಯುತ್ತವೆ ಎಂದು ತಿಳಿಯಲು ಬಯಸುತ್ತಿದ್ದೆ. ಅಮ್ಮ ಹೇಳತೊಡಗಿದಳು, ಮಗಳೇ, ನೀನಂತೂ ನಮ್ಮ ಜೀವನವನ್ನೇ ಬದಲಾಯಿಸಿಬಿಟ್ಟೆ. ಶಿಕ್ಷಣಕ್ಕೆ ಎಷ್ಟು ಶಕ್ತಿ ಇರುತ್ತದೆ ಎಂದು ನೋಡಿದೆಯಾ? ನಿನ್ನ ಅಕ್ಕಂದಿರ ಮದುವೆ ಜೋರು ಜೋರಾಗಿ ಸಾಗುತ್ತಿದೆ. ಎಲ್ಲ ಸಾಮಾನು ಬಂದಿದೆ. ಕೇವಲ ಇವರಿಬ್ಬರ ಮದುವೆ ಆಗಲಿ, ನಂತರ ನಾನು ನಿನಗಾಗಿ ವರದಕ್ಷಿಣೆ ಜಮೆ ಮಾಡುತ್ತೇನೆ ಮತ್ತು ನಿನಗೂ ಕೂಡ ಒಳ್ಳೆಯ ಸಂಬಂಧ ನಿಗದಿಪಡಿಸಿ ನಿನ್ನನ್ನು ಇಲ್ಲಿಗೆ ಕರೆಸಿಕೊಳ್ಳುತ್ತೇನೆ. ನಂತರ ನಿನ್ನ ಮದುವೆ ಮಾಡಿಬಿಟ್ಟರೆ ನನಗೂ ಮತ್ತು ನಿನ್ನ ತಂದೆಗೂ ನೆಮ್ಮದಿ ಸಿಗುತ್ತದೆ. ಅಮ್ಮನ ಧ್ವನಿಯಲ್ಲಿ ಎಷ್ಟೊಂದು ಸಂತೋಷವಿತ್ತೆಂದರೆ ನನ್ನ ಹೃದಯ ನೆಮ್ಮದಿಯಿಂದ ತುಂಬಿ ಹೋಯಿತು. ನಾನು ಮುಗುಳ್ನಗುತ್ತಾ ಹೇಳಿದೆ, ಅಮ್ಮ, ನೀನು ಚಿಂತೆ ಮಾಡಬೇಡ. ನಿನಗೆ ಹಣದ ಅಗತ್ಯವಿದ್ದರೆ ನನಗೆ ತಿಳಿಸು. ನನ್ನ ಮಾಲೀಕರು ತುಂಬ ಒಳ್ಳೆಯವರಾಗಿದ್ದಾರೆ. ನೀನು ಕೇವಲ ನನ್ನ ಇಬ್ಬರು ಅಕ್ಕಂದಿರ ಮದುವೆಯನ್ನು ಅದ್ಧೂರಿಯಾಗಿ ಮಾಡು. ನಾನು ಮಾತನಾಡುತ್ತಾ ಕ್ವಾರ್ಟರ್ನ ಕಿಟಕಿಯಿಂದ ಲಾನ್ನ ಕಡೆಗೆ ಇಣುಕಿ ನೋಡಿದೆ. ನನ್ನ ಹೃದಯ ಸಂತೋಷದಿಂದ ತುಂಬಿತ್ತು. ಅಮ್ಮ ಹೇಳತೊಡಗಿದಳು, ನಿನ್ನ ಮಾಲೀಕರು ಹೇಗಿದ್ದಾರೆ ಮಗಳೇ? ಅವರು ನಿನಗೆ ತೊಂದರೆಯನ್ನಂತೂ ಕೊಡುವುದಿಲ್ಲ ತಾನೇ? ನನಗೆ ನಿನ್ನ ಬಗ್ಗೆ ತುಂಬ ಚಿಂತೆ ಇರುತ್ತದೆ. ನೀನು ಅಲ್ಲಿ ಒಬ್ಬಂಟಿಯಾಗಿದ್ದೀಯಾ? ನೀನು ನಮಗಾಗಿ ಏನೆಲ್ಲ ಮಾಡಲಿಲ್ಲ? ಅಮ್ಮ ತನ್ನ ಆತಂಕವನ್ನು ವ್ಯಕ್ತಪಡಿಸಿದಳು. ನಾನು ನಗುತ್ತಾ ಹೇಳಿದೆ, ಅಮ್ಮ, ನೀನು ಸುಮ್ಮನೆ ಭಯಪಡುತ್ತಿದ್ದೀಯಾ? ನನ್ನ ಮಾಲೀಕರು ತುಂಬ ಒಳ್ಳೆಯವರಾಗಿದ್ದಾರೆ, ತುಂಬ ಸಭ್ಯರಾಗಿದ್ದಾರೆ. ನಾನು ಇಲ್ಲಿ ತುಂಬ ನೆಮ್ಮದಿಯಾಗಿದ್ದೇನೆ. ನಾನು ಅವರಿಗೆ ಸಮಾಧಾನ ಮಾಡಿದೆ ಮತ್ತು ಫೋನ್ ಬಂದ್ ಮಾಡಿದೆ. ನನ್ನ ಮನಸ್ಸು ಆಕಾಶ್ ಸರ್ ಅವರ ಕಡೆಗೆ ತಿರುಗಿತು. ನನ್ನ ಪ್ರೀತಿ ಅವರಿಗಾಗಿ ಒಂದು ಹುಚ್ಚುತನದ ರೂಪ ಪಡೆದುಕೊಳ್ಳುತ್ತಿತ್ತು. ಅವರ ಕಾಳಜಿ ಮತ್ತು ಅವರ ಸಭ್ಯತೆ ನನ್ನನ್ನು ಅವರ ಹುಚ್ಚಿಯನ್ನಾಗಿ ಮಾಡಿತ್ತು. ಅವರು ಯಾವಾಗಲೂ ಪ್ರಾರ್ಥನೆಗಳಲ್ಲೇ ಮುಳುಗಿರುತ್ತಿದ್ದರು. ನನಗೆ ಇಷ್ಟೊಂದು ಶ್ರೀಮಂತ ಮತ್ತು ಒಳ್ಳೆಯ ಮನುಷ್ಯನಿಗೆ ಯಾವ ವಿಷಯಕ್ಕಾಗಿ ದುಃಖವಿದೆ ಎಂಬ ಗೊಂದಲವಿತ್ತು. ರಾತ್ರಿಯ ಊಟ ಟೇಬಲ್ ಮೇಲೆ ಇಡುವಾಗ ನಾನು ಗಮನಿಸಿದೆ. ಅವರು ಸ್ವಲ್ಪ ಮೌನವಾಗಿದ್ದರು. ಅವರು ಊಟದ ಕಡೆ ನೋಡಲೂ ಇಲ್ಲ. ನಾನು ಹೇಳಿದೆ, ಸರ್, ನಿಮ್ಮ ಆರೋಗ್ಯ ಸರಿ ಇಲ್ಲವೇ? ಇವತ್ತು ನೀವು ಮಧ್ಯಾಹ್ನವೂ ಏನೂ ತಿನ್ನಲಿಲ್ಲ ಮತ್ತು ಈಗಲೂ ಮೌನವಾಗಿ ಕುಳಿತಿದ್ದೀರಾ? ನಾನು ನೀರಿನ ಜಗ್ಗನ್ನು ಅವರ ಹತ್ತಿರ ಇಟ್ಟೆ. ಅವರ ಮೌನ ನನ್ನನ್ನು ಒಳಗಿನಿಂದ ಚಿಂತೆಗೀಡು ಮಾಡುತ್ತಿತ್ತು. ಅವರು ದೀರ್ಘ ಶ್ವಾಸ ತೆಗೆದುಕೊಂಡರು ಮತ್ತು ಹೇಳಿದರು, ಮನುಷ್ಯನ ಆರೋಗ್ಯಕ್ಕಿಂತ ಹೆಚ್ಚಾಗಿ ಅವನ ಹೃದಯ ಕೆಟ್ಟಿರುತ್ತದೆ ಪ್ರಿಯಾಂಕಾ. ಜಗತ್ತಿನಲ್ಲಿ ವಂಚನೆಗಳು ತುಂಬ ಸಾಮಾನ್ಯವೆಂಬಂತಾಗಿವೆ. ಪ್ರತಿ ಮನುಷ್ಯನು ತನ್ನ ಲಾಭವನ್ನೇ ನೋಡುತ್ತಾನೆ. ಅವರ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ದುಃಖ ಅಡಗಿತ್ತು. ನಾನು ಪ್ಲೇಟ್ನಲ್ಲಿದ್ದ ಚಮಚವನ್ನು ಸೈಡ್ನಲ್ಲಿ ಇಟ್ಟೆ ಮತ್ತು ಹೇಳಿದೆ, ನಿಮ್ಮಂತಹ ಸಭ್ಯ ಮನುಷ್ಯರಿಗೆ ಯಾರು ವಂಚನೆ ಮಾಡಿದರು ಸರ್? ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀರಾ. ನೀವಂತೂ ಯಾವಾಗಲೂ ಸಂತೋಷವಾಗಿರಬೇಕು. ನಾನು ಸಹಾನುಭೂತಿಯಿಂದ ಅವರ ಕಡೆ ನೋಡಿದೆ ಮತ್ತು ನನ್ನ ಹೃದಯ ಅವರ ಬೇಸರಕ್ಕೆ ಕರಗಿ ಹೋಯಿತು. ನಾನು ಅವರ ದುಃಖವನ್ನು ಹಂಚಿಕೊಳ್ಳಲು ಬಯಸುತ್ತಿದ್ದೆ. ಅವರು ಹೇಳತೊಡಗಿದರು, ಕೆಲವೊಮ್ಮೆ ನಮ್ಮನ್ನು ನಾವೇ ವಂಚಿಸಿಕೊಳ್ಳುತ್ತೇವೆ. ನಾವು ಇತರರ ಒಳ್ಳೆಯತನವನ್ನು ನೋಡಿ ನಮ್ಮ ಕೆಟ್ಟತನವನ್ನು ಮರೆತು ಬಿಡುತ್ತೇವೆ ಮತ್ತು ಇದೇ ಎಲ್ಲಕ್ಕಿಂತ ದೊಡ್ಡ ಶಿಕ್ಷೆಯಾಗಿದೆ. ಅವರ ಮಾತುಗಳು ತುಂಬ ಆಳವಾದ ಮತ್ತು ಗೊಂದಲಮಯವಾಗಿದ್ದವು. ಅವುಗಳ ಅರ್ಥ ನನ್ನ ತಿಳುವಳಿಕೆಗೆ ಬರುತ್ತಿರಲಿಲ್ಲ. ಅವರು ಸತತವಾಗಿ ನೆಲದ ಕಡೆ ನೋಡುತ್ತಿದ್ದರು. ನಾನು ಹೇಳಿದೆ, ನೀವು ಚಿಂತೆ ಮಾಡಬೇಡಿ ಸರ್, ಭಗವಂತ ಎಲ್ಲವನ್ನು ಸರಿಪಡಿಸುತ್ತಾನೆ. ನಾನು ನಿಮಗಾಗಿ ಒಂದು ಒಳ್ಳೆಯ ಸಿಹಿ ತಿನಿಸು ಮಾಡಿಕೊಂಡು ಬರುತ್ತೇನೆ. ನಿಮ್ಮ ಮೂಡ್ ತಕ್ಷಣವೇ ಸರಿಯಾಗಿ ಬಿಡುತ್ತದೆ. ನಾನು ವಾತಾವರಣವನ್ನು ಹಗುರಗೊಳಿಸಲು ಪ್ರಯತ್ನಿಸಿದೆ ಮತ್ತು ಕಿಚನ್ನ ಕಡೆಗೆ ತಿರುಗಿದೆ. ನಾನು ಅವರನ್ನು ಬೇಸರದಲ್ಲಿ ನೋಡಲು ಸಾಧ್ಯವಿರಲಿಲ್ಲ. ಅವರು ಹೇಳಿದರು, ನೀನು ತುಂಬ ಒಳ್ಳೆಯವಳು ಪ್ರಿಯಾಂಕಾ. ನಿನ್ನ ಈ ಒಳ್ಳೆಯತನ ಮತ್ತು ಮುಗ್ಧತೆಯೇ ನಿನ್ನನ್ನು ಪ್ರತಿ ತೊಂದರೆಯಿಂದಲೂ ಉಳಿಸುತ್ತದೆ. ನೀನು ತುಂಬ ಪ್ರಾಮಾಣಿಕಳು. ಅವರು ನನ್ನ ಹಿಂದಿನಿಂದ ಧ್ವನಿ ನೀಡಿದ್ದರು ಮತ್ತು ನಾನು ಮುಗುಳ್ನಗುತ್ತಾ ಕಿಚನ್ಗೆ ಪ್ರವೇಶಿಸಿದೆ. ಅವರ ಮಾತುಗಳು ನನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ಸಂಚಲನ ಉಂಟು ಮಾಡುತ್ತಿದ್ದವು. ದಿನಗಳು ಇದೇ ರೀತಿಯಾಗಿ ಕಳೆಯುತ್ತಿದ್ದವು ಮತ್ತು ನನ್ನ ಹೃದಯ ಅವರಿಗಾಗಿ ಹಂಬಲಿಸುತ್ತಿತ್ತು. ಅವರು ನನ್ನೊಂದಿಗೆ ತಮ್ಮ ಹೃದಯದ ಮಾತನ್ನು ಹೇಳಲಿ ಮತ್ತು ತಮ್ಮ ದುಃಖವನ್ನು ನನ್ನೊಂದಿಗೆ ಶೇರ್ ಮಾಡಿಕೊಳ್ಳಲಿ ಎಂದು ನಾನು ಬಯಸುತ್ತಿದ್ದೆ. ನಾನು ಅವರ ಪ್ರತಿ ಕೆಲಸದ ಮೇಲೂ ಕಣ್ಣಿಡಲಾರಂಭಿಸಿದೆ. ಅವರು ಸಂಪೂರ್ಣವಾಗಿ ಜಗತ್ತಿನಿಂದ ದೂರವಾಗಿದ್ದರು. ವಿಲ್ಲಾದ ಒಳಗಡೆ ಯಾವುದೇ ಅತಿಥಿ ಬರುತ್ತಿರಲಿಲ್ಲ ಮತ್ತು ಅವರು ಎಂದಿಗೂ ಔಟಿಂಗ್ಗೆ ಹೋಗುತ್ತಿರಲಿಲ್ಲ. ತಮ್ಮ ಆಫೀಸ್ಗೆ ಹೋಗುತ್ತಿದ್ದರು ಮತ್ತು ಆಫೀಸ್ ಮುಗಿದ ತಕ್ಷಣವೇ ಮನೆಗೆ ವಾಪಸ್ ಬಂದು ಬಿಡುತ್ತಿದ್ದರು. ಒಂದು ದಿನ ನಾನು ಅವರಿಗಾಗಿ ಉಡುಗೊರೆ ತೆಗೆದುಕೊಳ್ಳಲು ಯೋಚಿಸಿದೆ ಮತ್ತು ನಾನು ಅವರಿಗೆ ತಿಳಿಸದೆಯೇ ಮಾರ್ಕೆಟ್ಗೆ ಅವರಿಗಾಗಿ ಗಿಫ್ಟ್ ತರಲು ಹೊರಟು ಹೋದೆ. ನಾನು ಅವರಿಗಾಗಿ ಒಂದು ಸುಂದರ ಮತ್ತು ದುಬಾರಿ ವಾಚ್ ತಂದಿದ್ದೆ. ಅದು ತುಂಬ ಸುಂದರವಾಗಿತ್ತು. ನಾನು ಆ ಬಾಕ್ಸನ್ನು ಅವರ ಕಡೆಗೆ ಚಾಚುತ್ತಾ ಹೇಳಿದೆ, ಇದು ನಿಮಗಾಗಿ ಸರ್. ನೀವು ನನಗೆ ಎಷ್ಟು ಉಪಕಾರ ಮಾಡುತ್ತೀರಾ. ಇದು ನನ್ನ ಕಡೆಯಿಂದ ನಿಮಗಾಗಿ ಒಂದು ಸಣ್ಣ ಗಿಫ್ಟ್. ನನ್ನ ನೋಟ ನಾಚಿಕೆಯಿಂದ ತಗ್ಗಿತು. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಅವರು ಹೇಳಿದರು, ನಿನಗೆ ಈ ವಸ್ತುಗಳ ಮೇಲೆ ಹಣ ವೇಸ್ಟ್ ಮಾಡುವ ಅಗತ್ಯವೇನಿತ್ತು?
ನಿನ್ನ ಹಣ ನಿನ್ನ ಅಕ್ಕಂದಿರ ಮದುವೆಗಾಗಿ ಇಡು. ನೀನೇಕೆ ಸುಮ್ಮನೆ ಖರ್ಚು ಮಾಡುತ್ತಿದ್ದೀಯಾ? ಅವರು ಬಾಕ್ಸ್ ಕೈಗೆ ತೆಗೆದುಕೊಂಡರು ಮತ್ತು ಬೇಸರದಿಂದ ನನ್ನನ್ನು ತಡೆದರು. ಅವರ ಕಣ್ಣುಗಳಲ್ಲಿ ಬೇಸರದ ಜೊತೆಗೆ ಲಘುವಾದ ಆಶ್ಚರ್ಯವೂ ಇತ್ತು. ನಾನು ಹೇಳಿದೆ, ಹಣ ವೇಸ್ಟ್ ಆಗಿಲ್ಲ ಸರ್. ನೀವು ಇದನ್ನು ಧರಿಸಿದರೆ ನನಗೆ ತುಂಬ ಖುಷಿಯಾಗುತ್ತದೆ. ಪ್ಲೀಸ್ ಸರ್, ನೀವು ಇದನ್ನು ಇಟ್ಟುಕೊಳ್ಳಿ. ನಾನು ಅವರಿಗೆ ಒತ್ತಾಯಿಸಿದೆ ಮತ್ತು ಅವರ ಮುಖದ ಕಡೆ ನೋಡಲು ಪ್ರಯತ್ನಿಸಿದೆ. ನನ್ನ ಕಣ್ಣುಗಳು ಅವರ ಕಣ್ಣುಗಳ ಮೇಲೆ ನೆಟ್ಟಿದ್ದವು. ಅವರು ಹೇಳಿದರು, ಸರಿ, ನಾನು ಇದನ್ನು ತೆಗೆದುಕೊಳ್ಳುತ್ತೇನೆ, ಥ್ಯಾಂಕ್ ಯು. ಆದರೆ ಇನ್ನು ಮುಂದೆ ನೀನು ನಿನ್ನ ಸಂಪಾದನೆಯನ್ನು ನಿನ್ನ ಬಳಿ ಇಟ್ಟುಕೋ. ನನ್ನ ಮೇಲೆ ಖರ್ಚು ಮಾಡುವ ಅಗತ್ಯವಿಲ್ಲ. ಅವರು ಮೃದುವಾಗಿ ಹೇಳಿದರು ಮತ್ತು ಬಾಕ್ಸನ್ನು ತಮ್ಮ ಎದೆಗೆ ಅಪ್ಪಿಕೊಂಡರು. ಅವರ ಈ ರಿಯಾಕ್ಷನ್ ನನ್ನನ್ನು ನಾಚಿಕೊಳ್ಳುವಂತೆ ಮಾಡಿತು. ಇದರ ನಂತರ ಅವರು ನನ್ನೊಂದಿಗೆ ಇನ್ನೂ ಸ್ವಲ್ಪ ಮೃದುವಾಗಿರುವುದನ್ನು ನಾನು ಗಮನಿಸಿದೆ. ಅವರು ನನ್ನೊಂದಿಗೆ ನನ್ನ ಫ್ಯಾಮಿಲಿ ಬಗ್ಗೆ ಕೇಳುತ್ತಿರುತ್ತಿದ್ದರು. ನನ್ನ ತಂದೆಯ ಕಾಯಿಲೆ ಮತ್ತು ನನ್ನ ಅಕ್ಕಂದಿರ ಮದುವೆ ವಿಷಯದ ಮೇಲೆ ಅವರು ಪೂರ್ಣ ಗಮನದಿಂದ ನನ್ನ ಮಾತುಗಳನ್ನು ಕೇಳುತ್ತಿದ್ದರು. ನಾನು ಯಾವುದೇ ಹಿಂಜರಿಕೆಯಿಲ್ಲದೆ ಅವರಿಗೆ ಎಲ್ಲವನ್ನೂ ತಿಳಿಸಿಬಿಡುತ್ತಿದ್ದೆ. ಅವರಿಗೆ ನನ್ನ ಮೇಲೆ ಕುರುಡು ನಂಬಿಕೆ ಉಂಟಾಗಿತ್ತು. ಅವರು ನನ್ನ ಮಾಲೀಕರಿಗಿಂತ ಹೆಚ್ಚಾಗಿ ನನ್ನ ಹಿತೈಷಿಯಾಗಿದ್ದರು. ನನ್ನ ಪ್ರೀತಿ ಈಗ ಒಂದು ಮೌನ ರಿಯಾಕ್ಷನ್ ಆಗಿ ಬದಲಾಗಿತ್ತು. ನಾನು ಅವರ ಉಪಕಾರಗಳ ಅಡಿಯಲ್ಲಿ ಸಿಲುಕಿದ್ದೆ. ಒಂದು ವೇಳೆ ಅವರು ನನಗೆ ಪ್ರಾಣ ನೀಡಲು ಹೇಳಿದ್ದರೂ ಸಹ ಅದನ್ನು ನಾನು ನಗುತ್ತಾ ನೀಡಲು ಸಿದ್ಧಳಾಗಿದ್ದೆ. ಒಂದು ಸಂಜೆ ನಾನು ಕಿಚನ್ಗೆ ಕೆಲಸ ಮುಗಿಸಿ ನನ್ನ ಕ್ವಾರ್ಟರ್ನ ಕಡೆಗೆ ಹೋಗುತ್ತಿದ್ದೆ. ಅಷ್ಟರಲ್ಲಿ ಅವರು ನನ್ನನ್ನು ಲಾಂಜ್ನಲ್ಲಿ ತಡೆದರು ಮತ್ತು ಹೇಳತೊಡಗಿದರು, ಪ್ರಿಯಾಂಕಾ, ನಾನು ನಿನ್ನ ಅಮ್ಮನ ಅಕೌಂಟಿಗೆ ಸ್ವಲ್ಪ ಹಣ ಟ್ರಾನ್ಸ್ಫರ್ ಮಾಡಿದ್ದೇನೆ. ನಿನ್ನ ಅಕ್ಕಂದಿರ ಮದುವೆಯಲ್ಲಿ ಯಾವುದೇ ಕೊರತೆಯಾಗಬಾರದು. ಅವರು ಒಂದು ಸ್ಲಿಪ್ ನನ್ನ ಕಡೆ ಚಾಚಿದರು. ನಾನು ಕಲ್ಲಿನಂತೆ ನಿಂತುಬಿಟ್ಟೆ ಮತ್ತು ಹೇಳತೊಡಗಿದೆ, ಇದೇನು ಮಾಡಿದ್ದೀರಾ ಸರ್? ನೀವು ನನಗೆ ಮೊದಲೇ 2 ವರ್ಷದ ಅಡ್ವಾನ್ಸ್ ಸ್ಯಾಲರಿ ನೀಡಿದ್ದೀರಾ. ನಾನು ಈ ಉಪಕಾರವನ್ನು ಹೇಗೆ ತೀರಿಸಲಿ? ನಾನು ಬಡ ಕುಟುಂಬದವಳು. ನಾನು ಸ್ಲಿಪ್ಪನ್ನು ಮುಟ್ಟಿ ಯಾವುದೇ ಗೊಂದಲವಿಲ್ಲದೆ ಧೈರ್ಯದಿಂದ ಹೇಳಿದ್ದೆ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತ್ತು. ಅವರು ಹೇಳಿದರು, ನೀನು ಈ ಉಪಕಾರ ತೀರಿಸುವ ಅಗತ್ಯವಿಲ್ಲ. ನೀನು ನನ್ನ ಮನೆಯ ಭಾಗವಾಗಿದ್ದೀಯ ಮತ್ತು ನಿನ್ನ ತೊಂದರೆ ನನ್ನ ತೊಂದರೆಯಾಗಿದೆ. ನೀನು ಸಂತೋಷವಾಗಿರು ಅಷ್ಟೇ. ಇಷ್ಟನ್ನು ಹೇಳಿ ಅವರು ತಮ್ಮ ಕೊಠಡಿಯ ಕಡೆಗೆ ತಿರುಗಿದರು ಮತ್ತು ನಾನು ಅವರು ಹೋಗುವುದನ್ನು ನೋಡುತ್ತಲೇ ಉಳಿದೆ. ನನ್ನ ತುಟಿಗಳಿಂದ ಅವರಿಗಾಗಿ ಪ್ರಾರ್ಥನೆಗಳು ಹೊರಡಲಾರಂಭಿಸಿದವು. ಆ ರಾತ್ರಿ ನನಗೆ ತಡರಾತ್ರಿಯವರೆಗೂ ನಿದ್ದೆ ಬರಲಿಲ್ಲ. ನನ್ನ ಹೃದಯ ಒಂದು ರೀತಿ ವಿಚಿತ್ರವಾದ ತಳಮಳಕ್ಕೆ ಒಳಗಾಗಿತ್ತು. ನಾನು ಆ ಮನುಷ್ಯನ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಬಂದಿಯಾಗಿದ್ದೆ. ನಾನು ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡುತ್ತೇನೆ ಮತ್ತು ಎಂದಿಗೂ ಅವರಿಗೆ ದೂರು ನೀಡಲು ಅವಕಾಶ ಕೊಡಬಾರದು ಎಂದು ನಿರ್ಧರಿಸಿದ್ದೆ. ಅವರು ಕೆಲವು ದಿನಗಳಿಂದ ನನಗೆ ಸ್ವಲ್ಪ ಅನಾರೋಗ್ಯದಿಂದ ಮತ್ತು ದುರ್ಬಲರಾದಂತೆ ಕಾಣಿಸುತ್ತಿದ್ದರು. ಅವರ ಧ್ವನಿ ಕೂಡ ದಣಿದಂತೆ ಇತ್ತು ಮತ್ತು ಅವರು ಈಗ ತಮ್ಮ ಆಫೀಸ್ನ ಕೆಲಸಕ್ಕಾಗಿಯೂ ಸಹ ಮನೆಯಿಂದ ಹೊರಗೆ ಹೆಚ್ಚಾಗಿ ಹೋಗುತ್ತಿರಲಿಲ್ಲ. ಹೆಚ್ಚಾಗಿ ತಮ್ಮ ಕೊಠಡಿಯಲ್ಲೇ ಇರುತ್ತಿದ್ದರು. ರಾತ್ರಿ ನನಗೆ ಅವರ ಕೊಠಡಿಯಿಂದ ಅಳುವ ನೋವಿನ ಧ್ವನಿ ಕೇಳಿಸುತ್ತಿತ್ತು. ಈಗ ನಾನು ಅವರ ಕಾಳಜಿ ಮಾಡಬೇಕು. ನಾಳೆ ಬೆಳಿಗ್ಗೆ ನಾನು ಸ್ವತಃ ಎದ್ದು ಅವರಿಗಾಗಿ ಚಹಾ ತಿಂಡಿ ತಯಾರಿಸುತ್ತೇನೆ ಮತ್ತು ಅವರ ಎಲ್ಲ ಕೆಲಸವನ್ನು ನಾನೇ ಸ್ವತಃ ಮಾಡುತ್ತೇನೆ ಎಂದು ನಾನು ಯೋಚಿಸಿದೆ ಮತ್ತು ನಾನು ಬೆಳಗಾಗುವುದನ್ನು ಆತುರದಿಂದ ಕಾಯಲು ಪ್ರಾರಂಭಿಸಿದೆ. ಸೂರ್ಯನ ಕಿರಣಗಳು ನನ್ನ ಕ್ವಾರ್ಟರ್ನ ಕಿಟಕಿಯ ಒಳಗಡೆ ಬರುತ್ತಿದ್ದವು. ಸಾಕಷ್ಟು ಸಮಯ ಕಳೆದು ಹೋಗಿತ್ತು. ಇದು ಒಂದು ಸಾಮಾನ್ಯವಾದ ವಿಷಯವಾಗಿತ್ತು, ಏಕೆಂದರೆ ಸರ್ ಬೆಳಿಗ್ಗೆ ಬೇಗನೆ ಎದ್ದು ಬಿಡುತ್ತಿದ್ದರು ಮತ್ತು ಬೆಳಿಗ್ಗೆ ಆರತಿ ಮಾಡುವಾಗ ಅವರ ಧ್ವನಿ ನನಗೆ ನನ್ನ ಕೊಠಡಿಯವರೆಗೂ ಕೇಳಿಸುತ್ತಿತ್ತು. ಇದನ್ನೇ ಯೋಚಿಸುತ್ತಾ ನಾನು ಕಿಚನ್ನ ಕಡೆಗೆ ನಡೆದೆ ಮತ್ತು ಅವರಿಗಾಗಿ ಒಂದು ಒಳ್ಳೆಯ ಚಹಾ ಮಾಡಿದೆ. ನಾನು ಚಹಾದ ಕಪ್ ಒಂದು ಟ್ರೇನಲ್ಲಿ ಇಟ್ಟು ಅವರ ಕೊಠಡಿಯ ಕಡೆಗೆ ಹೆಜ್ಜೆ ಹಾಕಿದೆ. ನಾನು ಒಳಗಡೆ ಕಾಲಿಡುತ್ತಿದ್ದಂತೆಯೇ ನನ್ನ ಪ್ರಜ್ಞೆ ತಪ್ಪಿ ಹೋದಂತಾಯಿತು, ಏಕೆಂದರೆ ಅವರ ಕೊಠಡಿಯ ಎದುರಿನ ಗೋಡೆಯ ಮೇಲೆ ನನ್ನದೊಂದು ದೊಡ್ಡ ಫೋಟೋ ಹಾಕಲಾಗಿತ್ತು. ಅಲ್ಲಿ ಇನ್ನುಳಿದ ಹುಡುಗಿಯರ ಫೋಟೋಗಳು ಇದ್ದವು, ಆದರೆ ಅಲ್ಲಿ ನನ್ನ ಫೋಟೋವನ್ನು ಒಂದು ರೌಂಡ್ ಮಾರ್ಕ್ನಲ್ಲಿ ಹೈಲೈಟ್ ಮಾಡಲಾಗಿತ್ತು. ಇದು ಎಂತಹ ಭಯಾನಕ ಪ್ಲ್ಯಾನಿಂಗ್ ಆಗಿತ್ತೆಂದರೆ ನನಗೆ ಏನೂ ಅರ್ಥವಾಗಲಿಲ್ಲ. ನಾನು ಬಾಗಿಲ ಕಡೆಗೆ ತಿರುಗಿದೆ, ಆದರೆ ಅವರು ನನಗೆ ದಾರಿಯಲ್ಲೇ ಸಿಕ್ಕಿಬಿಟ್ಟರು ಮತ್ತು ಹೇಳತೊಡಗಿದರು, ಎಲ್ಲಿಗೆ ಓಡುತ್ತಿದ್ದೀಯಾ ಪ್ರಿಯಾಂಕಾ? ನೀನು ಇಲ್ಲಿಂದ ಓಡಿ ಹೋಗಲು ಸಾಧ್ಯವಿಲ್ಲ. ಈ ವಿಲ್ಲಾದಿಂದ ಹೊರಗೆ ಹೋಗುವುದು ಅಸಾಧ್ಯ. ಅವರ ಧ್ವನಿಯಲ್ಲಿ ಒಂದು ಖಡಕ್ ಆದ ಆಜ್ಞೆ ಇತ್ತು. ಅದು ನನ್ನ ಹೆಜ್ಜೆಗಳನ್ನು ಅಲ್ಲೇ ನಿಲ್ಲುವಂತೆ ಮಾಡಿತು. ನಾನು ಹೇಳಿದೆ, ನನ್ನ ಫೋಟೋ ನಿಮ್ಮ ಕೊಠಡಿಗೆ ಹೇಗೆ ಬಂತು ಮತ್ತು ಅದನ್ನು ಏಕೆ ಹೈಲೈಟ್ ಮಾಡಲಾಗಿದೆ? ನನಗೆ ಉತ್ತರ ನೀಡಿ. ನಾನು ತುಂಬ ಚಿಂತಿತಳಾದೆ ಮತ್ತು ಭಯದಿಂದ ನನ್ನ ಕೈಗಳು ನಡುಗಲಾರಂಭಿಸಿದವು. ಇವೆಲ್ಲವನ್ನು ನೋಡಿ ನನಗೆ ಹೆದರಿಕೆಯಾಗುತ್ತಿತ್ತು. ಎಲ್ಲಾದರೂ ನನ್ನೊಂದಿಗೆ ಏನಾದರೂ ತಪ್ಪಾಗಿ ಬಿಡಬಹುದು, ಏಕೆಂದರೆ ವಿದೇಶಿ ಜನರ ಭಯಾನಕ ಕಥೆಗಳನ್ನು ನಾನು ಕೇಳಿದ್ದೆ. ಅವರು ಹೇಳಿದರು,
ಇಲ್ಲಿಂದ ಹೊರಟು ಹೋಗು ಪ್ರಿಯಾಂಕಾ, ಇಲ್ಲದಿದ್ದರೆ ನೀನು ಬದುಕಿ ಉಳಿಯುವುದಿಲ್ಲ. ಅವರು ದಿಢೀರನೆ ತಮ್ಮ ಶೈಲಿಯನ್ನು ಬದಲಾಯಿಸಿಕೊಂಡರು ಮತ್ತು ಅವರ ಕಣ್ಣುಗಳಲ್ಲಿ ಒಂದು ಭಯ ಕಾಣಿಸಿತು. ಹೇಗೆಂದರೆ ಅವರು ಬೇರೆ ಯಾರಿಗೂ ಹೆದರುತ್ತಿರುವಂತೆ ಅನಿಸಿತು. ನಾನು ಹೇಳಿದೆ, ಆದರೆ ನನ್ನ ಫೋಟೋ ಇಲ್ಲಿ ಈ ಕೊಠಡಿಯಲ್ಲಿ ಹೇಗೆ? ಮತ್ತು ಈ ಫೋಟೋದಲ್ಲಿರೋ ಹುಡುಗಿಯರು ಎಲ್ಲಿದ್ದಾರೆ? ನಾನು ಗೋಡೆಯ ಮೇಲಿದ್ದ ನನ್ನ ಫೋಟೋವನ್ನು ನೋಡುತ್ತಾ ಕೇಳಿದೆ. ಅವರು ಹೇಳಿದರು, ತುಂಬ ಫೋಟೋಗಳಿವೆ. ತುಂಬ ಜನರೊಂದಿಗೆ ನಾನು ತಪ್ಪು ಮಾಡಿದ್ದೇನೆ ಮತ್ತು ಈಗ ನಿನ್ನ ಸರದಿಯಾಗಿತ್ತು. ಆಕಾಶ್ ಸರ್ ನನ್ನೊಂದಿಗೆ ಅದೇ ಕೊಠಡಿಗೆ ಬಂದರು ಮತ್ತು ಅವರು ಬಾಗಿಲು ಮುಚ್ಚಿ ಒಂದು ಅತ್ಯಂತ ಭಯಾನಕ ಸತ್ಯದ ಪರದೆಯನ್ನು ಎಳೆದರು. ನಾನು ಹೇಳಿದೆ, ನಿಮ್ಮ ಈ ಕೆಲಸದ ಅರ್ಥವೇನು? ನಾನು ನಿಮ್ಮನ್ನು ಒಬ್ಬ ಸಭ್ಯ ಮತ್ತು ಸಂಸ್ಕಾರಿ ಮನುಷ್ಯನೆಂದು ಭಾವಿಸಿದ್ದೆ, ಆದರೆ ನೀವು ನನ್ನೊಂದಿಗೆ ಏನು ಮಾಡಲು ಹೊರಟಿದ್ದೀರಿ? ನಾನು ಹೌಹಾರಿ ಹೋಗಿದ್ದೆ ಮತ್ತು ನನ್ನ ಮೆದುಳು ಮರಗಟ್ಟಲಾರಂಭಿಸಿತು. ನನಗೆ ನನ್ನ ಕಿವಿಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಅವರು ಹೇಳಿದರು, ನೀನು ಕಳೆದ ಹಲವು ವಾರಗಳಿಂದ ನನ್ನ ಟಾರ್ಗೆಟ್ ಆಗಿದ್ದೆ. ನೀನು ಇಲ್ಲಿ ಕಾಕತಾಳೀಯವಾಗಿ ಬಂದಿಲ್ಲ. ನಿನ್ನನ್ನು ಪೂರ್ಣ ಪ್ಲ್ಯಾನಿಂಗ್ನೊಂದಿಗೆ ಇಲ್ಲಿಗೆ ಕರೆಯಿಸಲಾಗಿದೆ. ಅವರು ಎಲ್ಲವನ್ನೂ ನನಗೆ ಸತ್ಯ ತಿಳಿಸುತ್ತಿದ್ದರು ಮತ್ತು ಮುಜುಗರದಿಂದ ಅವರ ಕಣ್ಣುಗಳಲ್ಲಿ ಕಣ್ಣೀರು ತೇಲುತ್ತಿತ್ತು. ನಾನು ಹೇಳಿದೆ, ನೀವು ನನ್ನನ್ನು ಯಾವ ಜಾಲದಲ್ಲಿ ಸಿಲುಕಿಸಲು ಬಯಸಿದ್ದೀರಿ? ನಿಮ್ಮ ಉದ್ದೇಶವೇನಿತ್ತು ಮತ್ತು ಇದು ಎಂತಹ ಗ್ಯಾಂಗ್? ನಾನು ಗೋಡೆಯ ಆಸರೆ ಪಡೆದುಕೊಳ್ಳುತ್ತಾ ಕೇಳಿದೆ, ಏಕೆಂದರೆ ನನ್ನ ಕಾಲುಗಳಲ್ಲಿ ನಿಂತುಕೊಳ್ಳುವ ಶಕ್ತಿ ಇರಲಿಲ್ಲ. ಅವರು ಹೇಳಿದರು, ನಾನು ಹುಡುಗಿಯರನ್ನು ಸಪ್ಲೈ ಮಾಡುವ ಗ್ಯಾಂಗ್ನ ಒಂದು ಭಾಗವಾಗಿದ್ದೇನೆ. ಮುಗ್ಧ ಹುಡುಗಿಯರಿಗೆ ಬೇರೆ ದೇಶಗಳ ಕೆಲಸದ ಆಸೆ ತೋರಿಸುತ್ತಾರೆ. ಅವರು ಅಳುತ್ತಾ ಸತ್ಯವನ್ನು ತಿಳಿಸಿದರು. ನಾನು ಹೇಳಿದೆ, ನೀವು ಇಷ್ಟೊಂದು ಕ್ರೂರಿಯಾಗಲು ಹೇಗೆ ಸಾಧ್ಯ ಸರ್? ನಾನು ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ. ನೀವು ನನ್ನ ಭಾವನೆಗಳೊಂದಿಗೆ ಆಟವಾಡಿದ್ದೀರಾ. ನನ್ನ ಕಣ್ಣುಗಳಿಂದ ಕಣ್ಣೀರು ಬರಲಾರಂಭಿಸಿತು. ನನಗೆ ನನ್ನ ಅಕ್ಕಂದಿರ ಮತ್ತು ಅನಾರೋಗ್ಯ ಪೀಡಿತ ತಂದೆಯ ಚಿಂತೆ ಕಾಡಲಾರಂಭಿಸಿತು. ಅವರು ಹೇಳಿದರು, ನಾನು ತುಂಬ ಕೆಟ್ಟ ಮನುಷ್ಯನೆಂದು ಒಪ್ಪಿಕೊಳ್ಳುತ್ತೇನೆ ಪ್ರಿಯಾಂಕಾ. ನಾನು ಹಣಕ್ಕಾಗಿ ತುಂಬ ಬಡ ಹುಡುಗಿಯರ ವ್ಯಾಪಾರ ಮಾಡಿದ್ದೇನೆ. ಅವರು ತಮ್ಮ ಮುಖವನ್ನು ಕೈಗಳಲ್ಲಿ ಮುಚ್ಚಿಕೊಂಡರು ಮತ್ತು ಬಿಕ್ಕಳಿಸಲು ಶುರು ಮಾಡಿದರು. ನಾನು ಹೇಳಿದೆ, ನನ್ನ ಹಿಂದೆ ನನ್ನ ಅನಾರೋಗ್ಯ ಪೀಡಿತ ತಾಯಿ, ತಂದೆ ಮತ್ತು ಅಕ್ಕಂದಿರಿದ್ದಾರೆ. ನನ್ನ ಇಡೀ ಕುಟುಂಬ ನನಗಾಗಿ ಕಾಯುತ್ತಿರುತ್ತದೆ ಎಂದು ನೀವು ಒಮ್ಮೆಯೂ ನನ್ನ ಬಗ್ಗೆ ಯೋಚಿಸಲಿಲ್ಲವೇ? ನಾನು ಕೋಪ ಮತ್ತು ದುಃಖ ತುಂಬಿದ ಧ್ವನಿಯಲ್ಲಿ ಅವರನ್ನು ಪ್ರಶ್ನಿಸಿದೆ. ಅವರು ಹೇಳಿದರು, ನೀನು ಸರಿಯಾಗಿ ಹೇಳುತ್ತಿದ್ದೀಯಾ. ನಾನು ಮೊದಲು ಸಹ ತುಂಬ ಹುಡುಗಿಯರನ್ನು ವಂಚಿಸಿದ್ದೇನೆ. ಆದರೆ ನಿನ್ನ ಒಳ್ಳೆಯ ಅಭ್ಯಾಸ ಮತ್ತು ನಿನ್ನ ಮೃದುತ್ವವನ್ನು ನೋಡಿ ನನಗೆ ನಾನು ತಪ್ಪು ಮಾಡುತ್ತಿದ್ದೇನೆ ಎಂಬ ಅರಿವಾಯಿತು. ಅವರು ತಮ್ಮ ಕಣ್ಣೀರು ಒರೆಸಿಕೊಂಡರು ಮತ್ತು ನನ್ನನ್ನು ಒಂದು ಮುಜುಗರ ತುಂಬಿದ ನೋಟದಿಂದ ನೋಡಿದರು. ನಾನು ಹೇಳಿದೆ, ಹಾಗಾದರೆ ನೀವು ಈಗ ನನ್ನೊಂದಿಗೆ ಏನು ಮಾಡಲಿದ್ದೀರಿ? ನನ್ನನ್ನು ಕೂಡ ನೀವು ಕೊಂದು ಬಿಡುತ್ತೀರಾ ಅಥವಾ ಮಾರಿಬಿಡುತ್ತೀರಾ? ನಾನು ನನ್ನ ಪ್ರಾಣದ ಚಿಂತೆ ಮಾಡುತ್ತಾ ಅವರನ್ನು ಕೇಳಿದೆ. ನನ್ನ ಇಡೀ ಶರೀರ ನಡುಗುತ್ತಿತ್ತು. ಅವರು ಹೇಳಿದರು, ನಿನ್ನ ಮಾನವೀಯತೆ, ನಿನ್ನ ಮುಗ್ಧತೆ ಮತ್ತು ನಿನ್ನ ಪವಿತ್ರತೆಯನ್ನು ನೋಡಿ ನಾನು ತುಂಬ ಪ್ರಭಾವಿತನಾಗಿದ್ದೇನೆ. ನನ್ನ ಮನಸ್ಸು ನನಗೆ ಮುಂದೆ ಇನ್ನು ಏನು ಮಾಡಲು ಅನುಮತಿ ನೀಡುತ್ತಿಲ್ಲ. ಅವರು ದೀರ್ಘ ಶ್ವಾಸ ತೆಗೆದುಕೊಂಡರು ಮತ್ತು ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿ ಆವರಿಸಿತು. ಹಾಗಾದರೆ ನೀವು ನನ್ನನ್ನು ಹೋಗಲು ಬಿಡುತ್ತೀರಾ? ನನಗೆ ಈ ಸೆರೆಯಿಂದ ಮುಕ್ತಿ ಸಿಗುತ್ತದೆಯೇ? ನಾನು ಭರವಸೆ ತುಂಬಿದ ಕಣ್ಣುಗಳಿಂದ ಅವರನ್ನು ನೋಡಿದೆ. ಆದರೂ ನನಗೆ ಇನ್ನೂ ಅವರ ಮೇಲೆ ಪೂರ್ಣವಾಗಿ ನಂಬಿಕೆ ಬಂದಿರಲಿಲ್ಲ. ಅವರು ಹೇಳಿದರು, ನಾನು ನಿನ್ನನ್ನು ಎಂದಿಗೂ ಆ ಗ್ಯಾಂಗ್ನ ವಶಕ್ಕೆ ಒಪ್ಪಿಸುವುದಿಲ್ಲ. ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡು. ಅವರು ನನ್ನೆದುರು ಕೈ ಮುಗಿದರು. ಅವರ ಧ್ವನಿಯಲ್ಲಿ ನಿಜವಾದ ತಳಮಳ ಮತ್ತು ಪಶ್ಚಾತ್ತಾಪ ಇತ್ತು. ಅವರು ನನಗೆ ಭರವಸೆ ನೀಡಿದ್ದರು. ಅವರು ನನಗೆ ಸ್ವಲ್ಪ ಹಣ ನೀಡಿದರು ಮತ್ತು ಹೇಳತೊಡಗಿದರು, ಈ ಹಣ ಇಟ್ಟುಕೋ ಮತ್ತು ಇಲ್ಲಿಂದ ಫ್ಲೈಟ್ ಬುಕ್ ಮಾಡು ಹಾಗೂ ನಿನ್ನ ದೇಶಕ್ಕೆ ವಾಪಸ್ ಹೊರಟು ಹೋಗು. ಅವರು ನನ್ನನ್ನು ಮೌನವಾಗಿ ಅಲ್ಲಿಂದ ಕಳುಹಿಸಿಬಿಟ್ಟರು ಮತ್ತು ಒಂದು ಭಾರವಾದ ಬ್ಯಾಗ್ ನನ್ನ ಕೈಯಲ್ಲಿ ಇಟ್ಟರು. ಅದರಲ್ಲಿ ತುಂಬ ಹಣವಿತ್ತು. ನಾನು ಹೇಳಿದೆ, ನಾನು ಈ ಹಣವನ್ನು ಏಕೆ ತೆಗೆದುಕೊಳ್ಳಲಿ? ಈ ಹಣ ಇನ್ನುಳಿದ ಹುಡುಗಿಯರನ್ನು ಬಲಿ ಕೊಟ್ಟು ಸಂಪಾದಿಸಿದ್ದಾಗಿದೆ. ನಾನು ನನ್ನ ಪ್ರಾಣ ಉಳಿಸಿಕೊಳ್ಳಲು ಬಯಸುತ್ತೇನೆ. ನಾನು ಅವರಿಂದ ಬ್ಯಾಗ್ ಪಡೆಯಲು ನಿರಾಕರಿಸಿದೆ, ಏಕೆಂದರೆ ನನಗೆ ಆ ಹಣ ಅಸಹ್ಯವೆನಿಸುತ್ತಿತ್ತು. ಅವರು ಹೇಳಿದರು, ಈ ಹಣ ನನ್ನ ಪರ್ಸ್ನಲ್ ಬಿಸ್ನೆಸ್ನದ್ದಾಗಿದೆ, ಗ್ಯಾಂಗ್ನದಲ್ಲ. ನೀನು ಇಂಡಿಯಾಕ್ಕೆ ಹೋಗಿ ನಿನ್ನದೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡು ಮತ್ತು ನಿನ್ನ ಕಾಲುಗಳ ಮೇಲೆ ನೀನು ನಿಲ್ಲಬೇಕೆಂದು ನಾನು ಬಯಸುತ್ತೇನೆ. ಪ್ಲೀಸ್ ಇದನ್ನು ಇಟ್ಟುಕೋ. ಅವರು ಬಲವಂತವಾಗಿ ಬ್ಯಾಗ್ ನನ್ನ ಹೆಗಲಿಗೆ ತೂಗು ಹಾಕಿದರು ಮತ್ತು ನನ್ನನ್ನು ಹಿಂಭಾಗದ ಬಾಗಿಲಿನ ಕಡೆಗೆ ತಳ್ಳಿದರು. ನಾನು ಹೇಳಿದೆ, ಆದರೆ ಈಗ ನಿಮ್ಮ ಗತಿಯೇನು? ಗ್ಯಾಂಗ್ನ ಜನರು ನಿಮ್ಮನ್ನು ಜೀವಂತವಾಗಿ ಬಿಡುವುದಿಲ್ಲ. ನೀವು ನನ್ನನ್ನು ಕಳುಹಿಸಿಬಿಟ್ಟಿದ್ದೀರಿ ಎಂದು ಅವರಿಗೆ ತಿಳಿಯುತ್ತದೆ. ನಾನು ನಡೆಯುತ್ತಾ ನಿಂತು ಆತಂಕದಿಂದ ಅವರನ್ನು ಕೇಳಿದೆ, ಏಕೆಂದರೆ ನನಗೆ ಈಗಲೂ ಅವರ ಪ್ರಾಣದ ಚಿಂತೆ ಕಾಡುತ್ತಿತ್ತು. ಅವರು ಹೇಳಿದರು, ನೀನು ನನ್ನ ಚಿಂತೆ ಮಾಡಬೇಡ. ನೀನು ಮೌನವಾಗಿ ಇಲ್ಲಿಂದ ಓಡಿ ಹೋಗು
ನಾನು ನನ್ನ ಪರಿಸ್ಥಿತಿಯನ್ನು ನಾನೇ ಎದುರಿಸುತ್ತೇನೆ. ಅವರು ನನ್ನನ್ನು ಬಾಗಿಲಿನಿಂದ ಹೊರಗೆ ಹಾಕಿದರು ಮತ್ತು ನನ್ನ ಕಣ್ಣುಗಳನ್ನು ನೋಡಿ ಕೊನೆಯ ಬಾರಿಗೆ ಒಂದು ದುಃಖ ತುಂಬಿದ ಮುಗುಳ್ನಗೆಯೊಂದಿಗೆ ನನಗೆ ವಿದಾಯ ಹೇಳಿದರು. ನಾನು ಅಲ್ಲಿಂದ ಹೊರಟೆ ಮತ್ತು ನೇರವಾಗಿ ಏರ್ಪೋರ್ಟ್ ತಲುಪಿ ಮೊದಲ ಫ್ಲೈಟ್ನಲ್ಲೇ ಇಂಡಿಯಾಕ್ಕೆ ಬಂದುಬಿಟ್ಟೆ. ನಾನು ಆ ಹಣವನ್ನು ನನ್ನ ಕುಟುಂಬಕ್ಕಾಗಿ ಬಳಸಿದೆ ಮತ್ತು ಒಂದು ಸಣ್ಣ ರೆಸ್ಟೋರೆಂಟ್ ಓಪನ್ ಮಾಡಿಕೊಂಡೆ. ನನ್ನ ಅಕ್ಕಂದಿರ ಮದುವೆ ಕೂಡ ಒಳ್ಳೆಯ ರೀತಿಯಲ್ಲಿ ಆಯಿತು ಮತ್ತು ನನ್ನ ತಂದೆಯ ಚಿಕಿತ್ಸೆ ಕೂಡ ಶುರುವಾಯಿತು. ಆದರೆ ನನಗೆ ಹಗಲು ರಾತ್ರಿ ಆಕಾಶ್ ಸರ್ ಅವರ ಬಗ್ಗೆ ತುಂಬ ಚಿಂತೆ ಕಾಡುತ್ತಿತ್ತು. ನನಗೆ ಅವರ ನೆನಪು ಬರುತ್ತಿತ್ತು ಮತ್ತು ಅವರ ಉಪಕಾರ ನನ್ನನ್ನು ಮಲಗಲು ಬಿಡುತ್ತಿರಲಿಲ್ಲ. ಒಂದು ದಿನ ನಾನು ಧೈರ್ಯ ಮಾಡಿ ಲಂಡನ್ನ ಅದೇ ನಂಬರ್ಗೆ ಫೋನ್ ಮಾಡಿದೆ. ಹಲೋ, ಯಾರು ಮಾತನಾಡುತ್ತಿರುವುದು? ನನಗೆ ಆಕಾಶ್ ಸರ್ ಅವರೊಂದಿಗೆ ಅಗತ್ಯವಾಗಿ ಮಾತನಾಡಬೇಕಾಗಿದೆ. ಅವರು ಹೇಗಿದ್ದಾರೆ? ನಾನು ತಳಮಳದಿಂದ ಕೇಳಿದೆ. ಆ ಕಡೆಯಿಂದ ಧ್ವನಿ ಬಂದಿತು. ಇದು ಪೊಲೀಸ್ ಸ್ಟೇಷನ್ ಮತ್ತು ಈ ನಂಬರ್ ಯಾರದ್ದಾಗಿದೆಯೋ ಅವರು ಈ ಸಮಯದಲ್ಲಿ ನಮ್ಮ ಕಸ್ಟಡಿಯಲ್ಲಿದ್ದಾರೆ. ಇದನ್ನು ಕೇಳುತ್ತಲೇ ನನ್ನ ಕಾಲುಗಳ ಕೆಳಗಿನ ಭೂಮಿಯೇ ಕುಸಿದಂತಾಯಿತು ಮತ್ತು ನನ್ನ ಉಸಿರೇ ನಿಂತು ಹೋಯಿತು. ನಾನು ಹೇಳಿದೆ, ಆದರೆ ಅವರು ಪೊಲೀಸರ ವಶದಲ್ಲಿ ಏಕೆ ಇದ್ದಾರೆ? ಅವರಂತೂ ಏನೂ ಮಾಡಿಲ್ಲ. ಅವರು ಹೇಗಿದ್ದಾರೆ ನನಗೆ ಸತ್ಯ ತಿಳಿಸಿ. ನಾನು ಆತಂಕಗೊಂಡು ಹಲವು ಪ್ರಶ್ನೆಗಳನ್ನು ಕೇಳಿಬಿಟ್ಟೆ. ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ಪೊಲೀಸ್ನವರು ನನಗೆ ತಿಳಿಸಿದರು, ಇವರು ಒಬ್ಬ ಇಂಡಿಯಾದಲ್ಲಿ ವಾಸಿಸುವ ಹುಡುಗಿಗೆ ಓಡಿ ಹೋಗಲು ಸಹಾಯ ಮಾಡಿದ್ದಾರೆ ಮತ್ತು ತಮ್ಮ ಅಪಾಯಕಾರಿ ಗ್ಯಾಂಗ್ಗೆ ವಂಚನೆ ಮಾಡಿದ್ದಾರೆ. ಇವರ ಗ್ಯಾಂಗ್ನವರು ಇವರನ್ನು ಕೊಲ್ಲಲು ಬಯಸಿದ್ದರು. ಪೊಲೀಸ್ನವರು ನನಗೆ ವಿವರವಾಗಿ ಉತ್ತರ ನೀಡಿದರು ಮತ್ತು ನನ್ನ ಹೃದಯದಲ್ಲಿ ಆಕಾಶ್ ಸರ್ ಬಗ್ಗೆ ಗೌರವ ಇನ್ನೂ ಹೆಚ್ಚಾಯಿತು. ನಾನು ಹೇಳಿದೆ, ಹಾಗಾದರೆ ಅವರು ಸ್ವತಃ ತಮ್ಮನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿಕೊಂಡಿದ್ದಾರೆಯೇ? ಪೊಲೀಸರು ಹೇಳಿದರು, ಹೌದು, ಅವರು ತಮ್ಮ ಸರೆಂಡರ್ ಮಾಡಿಕೊಂಡಿದ್ದಾರೆ. ಅವರ ಗ್ಯಾಂಗ್ನ ಜನರು ಅವರನ್ನು ಕೊಂದು ಬಿಡುತ್ತಾರೆ. ಇದೆಲ್ಲವನ್ನು ಕೇಳಿ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲಾರಂಭಿಸಿತು. ಪೊಲೀಸರು ತಿಳಿಸಿದರು, ಒಳ್ಳೆಯ ನಡತೆ ಒಬ್ಬ ಕೆಟ್ಟ ಮನುಷ್ಯನನ್ನು ಸಹ ಬದಲಾಯಿಸಬಲ್ಲದು ಎಂದು ಆಕಾಶ್ ಸಾಬೀತುಪಡಿಸಿದ್ದಾನೆ. ನಾನು ಹೇಳಿದೆ, ನಾನು ಅವರೊಂದಿಗೆ ಫೋನ್ನಲ್ಲಿ ಮಾತನಾಡಬಹುದೇ? ನಾನು ಅವರನ್ನು ಬಿಡಿಸಲು ಬಯಸುತ್ತೇನೆ. ನನ್ನ ಬಳಿ ಹಣವಿದೆ, ನಾನು ತಳಮಳದಿಂದ ಹೇಳಿದೆ, ಮತ್ತು ನಾನು ಇವತ್ತೇ ಲಂಡನ್ ತಲುಪಿ ಅವರ ಎಲ್ಲ ಉಪಕಾರಗಳ ಸಾಲ ತೀರಿಸಬೇಕೆಂದು ನನ್ನ ಹೃದಯ ಬಯಸಿತು. ಇನ್ಸ್ಪೆಕ್ಟರ್ ಹೇಳಿದರು, ಅವರು ಕಟ್ಟುನಿಟ್ಟಾಗಿ ನಿರಾಕರಿಸಿದ್ದಾರೆ ಮತ್ತು ನೀನು ಎಂದಿಗೂ ಇಲ್ಲಿಗೆ ಬರಬಾರದೆಂದು ಹೇಳಿದ್ದಾರೆ. ಮತ್ತು ಒಂದು ವೇಳೆ ನೀನು ಇಲ್ಲಿಗೆ ಬಂದರೆ ನಿನ್ನ ಪ್ರಾಣಕ್ಕೆ ಮತ್ತೆ ಅಪಾಯವಾಗಬಹುದು. ಗ್ಯಾಂಗ್ನ ಜನರು ಇನ್ನೂ ಸಂಪೂರ್ಣವಾಗಿ ಸಿಕ್ಕಿಬಿದ್ದಿಲ್ಲ. ನಾವು ಅವರನ್ನು ಹಿಡಿಯುತ್ತಿದ್ದೇವೆ ಮತ್ತು ಶೀಘ್ರದಲ್ಲೇ ಇಡೀ ಗ್ಯಾಂಗ್ ಕಂಬಿ ಹಿಂದೆ ಇರುತ್ತದೆ. ಪೊಲೀಸ್ನವರು ನನಗೆ ಸರ್ ಅವರ ಕೊನೆಯ ಸಂದೇಶ ತಲುಪಿಸಿದ್ದರು. ಅದು ನನ್ನ ಹೆಜ್ಜೆಗಳನ್ನು ಅಲ್ಲೇ ತಡೆದು ನಿಲ್ಲಿಸಿತು. ನಾನು ಇಲ್ಲಿ ಆರಾಮಾಗಿ ಹೇಗೆ ಬದುಕಿರಲಿ? ಅವರು ನನ್ನ ಕಾರಣದಿಂದ ಜೈಲಿನ ಕತ್ತಲು ಕೋಣೆಯಲ್ಲಿದ್ದರು. ನಾನು ಅಸಹಾಯಕತೆಯಿಂದ ಅಳುತ್ತಾ ನನ್ನಲ್ಲೇ ಹೇಳಿಕೊಂಡೆ. ನನ್ನ ಮನಸ್ಸು ಭಾರವಾಗಿತ್ತು. ಆಕಾಶ್ ಸರ್ ಹೇಳಿದ್ದರು, ನೀನು ಇಲ್ಲಿ ಬರುವ ಅಗತ್ಯವಿಲ್ಲ. ನಾನು ಮಾಡಿದ್ದಕ್ಕೆ ನನಗೆ ಶಿಕ್ಷೆ ಸಿಗಲು ಬಿಡು. ನಾನು ನನ್ನ ಪಾಪಗಳಿಗೆ ಕ್ಷಮೆ ಕೇಳುತ್ತಿದ್ದೇನೆ ಎಂದರು. ಪೊಲೀಸ್ನವರು ಫೋನ್ ಕಟ್ ಮಾಡುವ ಮುನ್ನ ಕೊನೆಯ ಮಾತು ತಿಳಿಸಿದರು ಮತ್ತು ಲೈನ್ ಕಟ್ಟಾಯಿತು. ನನಗೆ ನಂತರ ಆ ಇಡೀ ಗ್ಯಾಂಗ್ ಸಿಕ್ಕಿಬಿದ್ದಿದೆ ಎಂದು ನ್ಯೂಸ್ನಿಂದ ತಿಳಿಯಿತು. ಅವರು ಮುಗ್ಧ ಹುಡುಗಿಯರನ್ನು ವಂಚಿಸಿ ತಮ್ಮ ಜಾಲಕ್ಕೆ ತೆಗೆದುಕೊಳ್ಳುತ್ತಿದ್ದರು ಮತ್ತು ಅವರನ್ನು ಮಾರುತ್ತಿದ್ದರು. ಕೆಲವು ಹುಡುಗಿಯರಿಗೆ ಕೆಲಸದ ಆಸೆ ತೋರಿಸಲಾಗುತ್ತಿತ್ತು. ಕೆಲವು ಹುಡುಗಿಯರನ್ನು ಕಿಡ್ನ್ಯಾಪ್ ಮಾಡಲಾಗುತ್ತಿತ್ತು. ಇನ್ನು ಕೆಲವು ಕೆಟ್ಟ ಜನರು ತಮ್ಮ ಮನೆಯ ಅಕ್ಕ ತಂಗಿಯರನ್ನು, ಹೆಣ್ಣು ಮಕ್ಕಳನ್ನು ಹಣದ ಆಸೆಗಾಗಿ ಅವರ ವಶಕ್ಕೆ ಒಪ್ಪಿಸುತ್ತಿದ್ದರು. ಕೆಲವೊಮ್ಮೆ ಮನುಷ್ಯನ ಆಸೆ ಅವನನ್ನು ತುಂಬ ದೊಡ್ಡ ಅಪಾಯಕ್ಕೆ ಸಿಲುಕಿಸಬಹುದು. ಆ ಸಮಯ ಕಳೆದು ಹೋಯಿತು. ನಾನು ಇವತ್ತು ಸಹ ಆ ಸಮಯವನ್ನು ನೆನಪಿಸಿಕೊಂಡರೆ ನನ್ನ ಆತ್ಮವೇ ನಡುಗಿ ಹೋಗುತ್ತದೆ. ಈಗ ನನ್ನ ಮದುವೆ ಒಬ್ಬ ಒಳ್ಳೆಯ ಮನುಷ್ಯನೊಂದಿಗೆ ಆಗಿದೆ. ಅವರು ನನ್ನ ಬಗ್ಗೆ ತುಂಬ ಕಾಳಜಿ ಮಾಡುತ್ತಾರೆ ಮತ್ತು ಶ್ರೀಮಂತರಾಗಿದ್ದಾರೆ. ಮತ್ತು ನಾನು ನನ್ನ ಪತಿಯೊಂದಿಗೆ ನನ್ನ ಸಣ್ಣ ರೆಸ್ಟೋರೆಂಟನ್ನು ಒಂದು ದೊಡ್ಡ ಹೋಟೆಲ್ನ ರೂಪಕ್ಕೆ ತಂದಿದ್ದೇನೆ. ಯಾರು ದೇಶದಿಂದ ಹೊರಗೆ ಹೋಗಿ ಕೆಲಸ ಮಾಡುವುದನ್ನು ಒಂದು ಹಸನಾದ ಕನಸೆಂದು ಭಾವಿಸುತ್ತಾರೋ ಈ ಕತೆ ಅಂತಹ ಜನರಿಗೊಂದು ಪಾಠವಾಗಿದೆ. ಆದರೆ ಇದು ಕಹಿ ಸತ್ಯವಾಗಿದೆ. ನಾನು ಇವತ್ತು ಆಕಾಶ್ ಸರ್ ಅವರನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಅವರಿಗಾಗಿ ಪ್ರಾರ್ಥಿಸುತ್ತೇನೆ. ಅವರು ತಮ್ಮ ಪ್ರಾಣವನ್ನು ಅಪಾಯಕ್ಕೆ ಸಿಲುಕಿಸಿ ನನ್ನ ಗೌರವ ಮತ್ತು ನನ್ನ ಭವಿಷ್ಯವನ್ನು ಉಳಿಸಿದರು. ನನ್ನ ಸಂದೇಶ ವಿಶೇಷವಾಗಿ ಹುಡುಗಿಯರಿಗಾಗಿದೆ. ಏನೆಂದರೆ, ಇತರರ ಮೇಲೆ ಕುರುಡು ನಂಬಿಕೆ ಇಡಬೇಡಿ. ಜಾಗರೂಕತೆಯಿಂದ ಮತ್ತು ಸಮಾಧಾನದಿಂದ ನಿಮ್ಮ ಮನೆಯ ತೊಂದರೆಗಳನ್ನು ಹ್ಯಾಂಡಲ್ ಮಾಡಿ. ಒಬ್ಬಂಟಿಯಾಗಿ ಯಾವುದೇ ಕೆಲಸ ಮಾಡಬೇಡಿ. ಒಬ್ಬಂಟಿಯಾಗಿ ಯಾವುದೇ ದೇಶಕ್ಕೆ ಹೋಗಬೇಡಿ. ಏಕೆಂದರೆ ಒಬ್ಬಂಟಿ ಹುಡುಗಿಯರನ್ನು ಟಾರ್ಗೆಟ್ ಮಾಡುವುದು ಇಂತಹ ಗ್ಯಾಂಗ್ನ ಜನರಿಗೆ ತುಂಬ ಸುಲಭವಾಗಿರುತ್ತದೆ. ಅದಕ್ಕಾಗಿಯೇ ನಿಮ್ಮ ಕಾಳಜಿ ವಹಿಸಿ ಮತ್ತು ಸಾಧ್ಯವಾದರೆ ನಿಮ್ಮದೇ ದೇಶದಲ್ಲಿದ್ದು ನಿಮ್ಮ ತೊಂದರೆಗಳ ಪರಿಹಾರ ಕಂಡುಕೊಳ್ಳಿ.
ಸ್ನೇಹಿತರೆ, ನಿಮಗೆ ನಮ್ಮ ಕತೆ ಇಷ್ಟವಾಗಿರಬಹುದೆಂದು ಭಾವಿಸುತ್ತೇನೆ. ಕತೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.